ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಓಕೆ ನೋಡಿ, ನಮಗಿಂತ ಹೆಚ್ಚಿಗೆ ಹೇಳೋಕ್ಕಿಂತ ನೀವು ನಿಮ್ಮ ಬಗ್ಗೆ ಹೇಳ್ಕೋಬೇಕು, ಆ ಥರ ನಿಮ್ಮನ್ನು ರೆಡಿ ಮಾಡಬೇಕಾಗಿದೆ, ರೈಟ್? ನಮ್ಮ ಬಗ್ಗೆ ನಾವು ಎಲ್ಲ ಕಡೆ ಗೊತ್ತಿರುತ್ತೆ, ಬಟ್ ನಿಮ್ಮ ಬಗ್ಗೆ ಗೊತ್ತಾಗಬೇಕು. ಯಾರಿಗೆ? ಈ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ಮತ್ತು ನಿಮ್ಮನ್ನು ನಂಬಿದವರಿಗೆ ಗೊತ್ತಾಗಬೇಕು, ನೀವೇನಂತ ಗೊತ್ತಾಗಬೇಕು. ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಐ ಕ್ಯಾನ್ ಸೇ ಸೊ ಟು ಪ್ರೂವ್ ಯುವರ್ ಸೆಲ್ಫ್. ನೋಡಿ, ಒಂದು ಮಾತು ಬರುತ್ತೆ, ನಾವು ಯಾವ ಥರ ಬದುಕಬೇಕಂದ್ರೆ ನಮ್ಮ ಬದುಕು ಮತ್ತವರಿಗೆ ಮಾರ್ಗದರ್ಶನ ಆಗಿರಬೇಕು ಅಂತ, ಮತ್ತವರಿಗೆ ಒಂದು ಉದಾಹರಣೆ ಆಗಿರಬೇಕು, ರೈಟ್? ನಾವು ಯಾವ ಥರ ಓದಬೇಕಂದ್ರೆ ಮತ್ತವರು ನಮ್ಮ ಬಗ್ಗೆ ಓದಬೇಕು, ಆ ಥರ ಓದಬೇಕು. ಸುಮ್ಮನೆ ಓದಿ ಒಂದು ಕಡೆ ಮೂಲೆಗೆ ಕೂತ್ಕೊಳ್ಳೋದಲ್ಲ. ಓದಿ ಒಂದು ಕಡೆ ಒಂದು ವರ್ಷ ಓದಿ ಮತ್ತು ಡಿಸ್ಕಂಟಿನ್ಯೂ ಮಾಡಿ ಯಾವುದೋ ಬೇರೆ ಜಾಬ್ ಅಥವಾ ಯಾವುದಂತ ಇದಕ್ಕೆ ಕಾಲ್ ಸೆಂಟ್ರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ ವಿದ್ಯಾರ್ಥಿಗಳು. ಇದು ನನ್ನ ಪ್ರಕಾರ ರಾಂಗ್ ಡಿಸಿಷನ್. ಬಿಕಾಸ್ ಯಾವುದೇ ಒಂದು ಸಾರಿ ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಯಾವುದೇ ಒಂದು ಬೀಜವನ್ನು, ಒಂದು ಸೀಡ್ ನಾವು ಅದನ್ನು ಕಲ್ಟಿವೇಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನಾಟ್ ಗಿಟ್ ದ ಗುಡ್ ಕ್ರಾಪ್ಸ್. ಸಮ್ಟೈಮ್ ಏನೋ ಒಂದು ಫೇಲ್ಯೂರ್ ಆಗಿರುತ್ತೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್, ಬಿಕಾಸ್ ಆಫ್ ಪೆಸ್ಟ್ ಅಟ್ಯಾಕ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ರೈನ್ಫಾಲ್, ಬಿಕಾಸ್ ಏನೋ ಒಂದು ಬೇರೆ ಬೇರೆ ಕಾರಣಗಳಿಂದ ಸಮ್ಟೈಮ್ ಫಸಲು ಏನಾಗಿರುತ್ತೆ, ನಾಶ ಆಗಿರುತ್ತೆ. ಅದಕ್ಕೆ ಆ ರೈತ ಇದು ನನಗೆ ಸರಿಯಲ್ಲ, ನಾನು ವ್ಯವಸಾಯ ಸ್ಟಾಪ್ ಮಾಡೋಕ್ಕಾಗಲ್ಲ. ಅವರಿಗೆ ಸಮ್ಟೈಮ್ ಲಾಭ ಬರ್ತಿರುತ್ತೆ, ಸಮ್ಟೈಮ್ ಲಾಸ್ ಆಗ್ತಿರುತ್ತೆ. ಅದನ್ನು ನಾವು ಈಕ್ವಲ್ ಆಗಿ ತೊಗೋಬೇಕಾಗತ್ತೆ. ಬಿಕಾಸ್ UPSC ಮತ್ತು KPSC ತುಂಬ ಜನ ವಿದ್ಯಾರ್ಥಿ ನೋಡ್ತಿದ್ದೀನಿ. ಫ್ರಮ್ ಲಾಸ್ಟ್ 11 years ಐ ಆಮ್ ಟೀಚಿಂಗ್, ರೈಟ್, ಜಾಗ್ರಫಿ ಮತ್ತು ಎನ್ವೈರ್ಮೆಂಟ್. ಸೊ ಇವಾಗ ಥ್ರೂಟ್ ದಿ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಕಡೆ ಪಾಠ ಮಾಡಿ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸ್ಟೇಟು ಮುಗಿದು ಹೋಗಿದೆ, ಒಂದು ನಾರ್ತ್ ಈಸ್ಟ್ ಬಿಟ್ಟರೆ. ಆಲ್ಮೋಸ್ಟ್ ಈಗ ಡೆಲ್ಲಿ ಪಾಠ ಮಾಡಿದ್ದೀವಿ, ಈ ಕಡೆ ಹೈದರಾಬಾದ್, ಚೆನ್ನೈ, ರೈಟ್, ಈ ಕಡೆ ಜೈಪುರ್, ಲಕ್ನೋ, ಪುಣೆ, ಆಲ್ಮೋಸ್ಟ್ ಎಲ್ಲ ಕಡೆ ಪಾಠ ಮಾಡಿದ್ದೀವಿ. ನಾನು ಆಲ್ಮೋಸ್ಟ್ ಪಾಠ ಮಾಡೋದು UPSC ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಫ್ರಮ್ ಲಾಸ್ಟ್ 3-4 years ಐ ಆಮ್ ಟೀಚಿಂಗ್ ಫಾರ್ ಇವನ್ KPSC ಎಕ್ಸಾಮ್ಸ್ ಆಲ್ಸೋ, ದಟ್ ಓನ್ಲಿ ಫಾರ್ KS, ನಾಟ್ PSI PC ಆ ಲೆವೆಲಿಗೆ ಹೋಗಲ್ಲ ಏನು. KS ಆಮೇಲೆ IAS ಹುಡುಗರಿಗೆ ಪಾಠ ಮಾಡ್ತೀನಿ. ಬಟ್ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ತುಂಬ ಜನ ವಿದ್ಯಾರ್ಥಿಗಳು ಇಮಿಡಿಯೇಟಾಗಿ ನಮ್ಗೆ ರಿಸಲ್ಟ್ ಬರಬೇಕು ಅನ್ಕೋತಿರ್ತಾರೆ. ಸೊ ಇಮಿಡಿಯೇಟ್ ರಿಸಲ್ಟ್ ಬರಬೇಕಂದ್ರೆ ಅದೇ ಥರ ವರ್ಕ್ ಮಾಡಬೇಕಾಗತ್ತೆ. ನಾವು ಒಂದೇ ದಿವಸದಾಗ ನಾನು IAS ಆಗಬೇಕು, KS ಆಗಬೇಕು ಅಂತ ಸುಮ್ಮನೆ ಅನ್ಕೋತ ಹೋದರೆ ವಿಲ್ ನಾಟ್ ಗೆಟ್ ದ ರಿಸಲ್ಟ್. ಆ್ಯಂಡ್ ತುಂಬ ಜನ ಅಂತಾರೆ ಏನಂದರೆ ಲಕ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ. ನೋಡಿ, ನನ್ನ ಪ್ರಕಾರ ಲಕ್ ಫ್ಯಾಕ್ಟರ್ ಈಸ್ ಓನ್ಲಿ 0.1% ಆ್ಯಂಡ್ ಹಾರ್ಡ್ ವರ್ಕ್ ಈಸ್ 99.99%. ಸೊ ಬಿಕಾಸ್ ಈ ಎಕ್ಸಾಮ್ ಒಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ, ಫ್ರಮ್ ಕಾನ್ಸ್ಟೇಬಲ್ ಎಕ್ಸಾಮ್ ಹಿಡ್ಕೊಂಡು IAS ಸಿವಿಲ್ ಸರ್ವಿಸಸ್ ಎಕ್ಸಾಮ್ವರೆಗೆ 99.99% ಇವರ ಹಾರ್ಡ್ ವರ್ಕ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ IAS ಓದಬೇಕಂದ್ರೆ ಡೆಲ್ಲಿಗೆ ಹೋಗಬೇಕು, KS ಓದಬೇಕಂದ್ರೆ ಬೆಂಗಳೂರಿಗೆ ಹೋಗಬೇಕು, ಹೀಗೆಲ್ಲ ಹೇಳ್ತಿರ್ತಾರೆ. ಬಟ್ ನನ್ನ ಪ್ರಕಾರ ನಿಮ್ಮ ಕಡೆ ಒಂದು ಒಳ್ಳೆ ಛಲ ಇದ್ದರೆ, ನಿಮ್ಮ ಕಡೆ ಒಂದು ಗುರಿ ಇದ್ದರೆ, ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ಅದು ಬೆಂಗಳೂರು ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಜೈಪುರ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ನಿಮ್ಮ ಹಳ್ಳಿ ಊರೇ ಆಗಿರ್ಬೋದು. ಸೊ ನಿಮ್ಮ ಕಡೆ ಮನಸ್ಥಿತಿ ಇರಬೇಕಷ್ಟೇ, ನಿಮ್ಮ ಮನಸ್ಸು ಇರಬೇಕಷ್ಟೇ. ನಿಮ್ಮ ಮನಸ್ಸಲ್ಲಿ ಓದುವಂಥ ಒಂದು ಛಲ ಇಲ್ಲಾಂದರೆ, ಒಂದು ಗುರಿ ಇಲ್ಲಾಂದರೆ, ಒಂದು ಪರೀಕ್ಷೆ ಮಾಡುವಂಥ ಒಂದು ಮನಸ್ಥಿತಿ ಇಲ್ಲಾಂದರೆ, ನೀವು ಡೆಲ್ಲಿ ಹಾಕಿ ನೀವು ದುಬೈ ಹೋದ್ರೂ ಏನು ಮಾಡೋಕ್ಕಾಗಲ್ಲ ನಿಮಗೆ. ಫಸ್ಟ್ ಏನಂದರೆ, ನಾವು ಅದನ್ನು ಮಾಡಬೇಕು ಅಂತ ಒಂದು ಛಲ ನಮ್ಮ ಮನದಲ್ಲಿರಬೇಕು. ಆ ಮಾಡಬೇಕು ಅಂತ ಒಂದು ಗುರಿ ನಮ್ಮ ಹತ್ರ ಇರಬೇಕು. ಆ ಗುರಿಗೆ ಒಬ್ಬ ಒಳ್ಳೆ ಗುರು ಇರಬೇಕು, ಒಬ್ಬ ಮಾರ್ಗದರ್ಶಕರಿರಬೇಕು. ಆ ಒಳ್ಳೆ ಗುರು ಸಿಕ್ಕರೆ ನೀವೆಂಥ ಗುರಿ ಇದ್ರೂ ನೀವು ಅದನ್ನು ಅಚೀವ್ ಮಾಡ್ಬೋದು, ರೈಟ್? ಸೊ ಅದಕ್ಕೆ ಇವಾಗ ನೋಡಿ, ಇವಾಗ Edify IAS ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ಇಮಿಡಿಯೇಟ್ಲಿ ಸ್ಟೂಡೆಂಟ್ ಅವ್ರು ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಯಾವುದೇ ಒಂದು ವರ್ಕ್ ಸ್ಟಾರ್ಟ್ ಆಗಿ 0 ಸ್ಟಾರ್ಟ್ ಆಗಿರುತ್ತೆ, 0, 1, 2, 4 ಈ ಥರ ಮೇಲೆ ಹೋಗ್ತಿರುತ್ತೆ. ಆ್ಯಂಡ್ ಇಮಿಡಿಯೇಟ್ಲಿ ನೀವು ಕೂಡ ಅಷ್ಟೇ, ನೀವು ಈಗ ಡಿಗ್ರಿ ಮುಗಿಸ್ಕೊಂಡು ಬಂದಿರ್ತೀರಾ, ಅದಕ್ಕೆ ಡಿಗ್ರಿ ಮುಗಿಸಿರ್ತಾರೆ, ಏನೋ ಒಂದು IAS ಅಥವಾ KS ಓದಬೇಕಂತ ಬಂದಿರ್ತೀರಾ. ಇಮಿಡಿಯೇಟ್ಲಿ ಸಕ್ಸಸ್ ಸಿಗಲ್ಲ ಅಂತ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾವುದೇ ಒಂದು ಒಳ್ಳೆಯ ಕಾರ್ಯಗಳಾಗಬೇಕಂದ್ರೆ ಟೈಮ್ ತೊಗೊಳುತ್ತೆ, ಯಾವುದೇ ತೊಗೊಳ್ಳಿ ನೀವು. ಸೊ ನಾವು ಕೂಡ ಅಷ್ಟೇ ನೋಡಿ, ಇವಾಗ ಆಲ್ಮೋಸ್ಟು ಈಗ ಮಗು ಹುಟ್ಟಿದ ಕೂಡಲೇ ಒಮ್ಮೆ ಪ್ರಧಾನಮಂತ್ರಿ ಆಗಲ್ಲ, ರೈಟ್? ಆ ಮಗು ಹುಟ್ಟಿದ ಮೇಲೆ ಬೆಳಿಬೇಕು, ಸ್ಕೂಲ್ ಸೇರ್ಕೋಬೇಕು, LKG, UKG, ಸ್ಕೂಲ್, ಕಾಲೇಜ್, ಡಿಗ್ರಿ, ಆಮೇಲೆ ಯಾವುದೋ ಒಂದು ಇದು ಮಾಡ್ಕೊಂಡು ಆದರೆ ಇಮಿಡಿಯೇಟ್ಲಿ ಯಾವುದು ಕೂಡ ಸಾಧ್ಯ ಇಲ್ಲ ಅಂತ. ಅದರ ಪೇಷನ್ಸ್ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಆದಮೇಲೆ ನೋಡಿ, ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಯಾವುದೇ ಎಕ್ಸಾಮ್ ತೊಗೊಳ್ಳಿ, ನೀವು ಸಕ್ಸಸ್ ಆಗಬೇಕಂದ್ರೆ 3 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಏನಂದರೆ, ಒಂದು ಗುರಿ, ಒಂದು ಆ್ಯಂಬಿಷನ್ ಇರಬೇಕು ನಿಮ್ಮ ಹತ್ರ. ಆ ಗುರಿಗೆ ತಕ್ಕಂಗೆ ಹಾರ್ಡ್ ವರ್ಕ್ ಮಾಡಬೇಕು. ಆ್ಯಂಡ್ ಹಾರ್ಡ್ ವರ್ಕ್ ಮಾಡೋಕ್ಕೆ ಡಿಸಿಪ್ಲಿನ್ ಇರಬೇಕು. ಇವು 3 ಇದ್ರೆ ನೀವು ಏನೇ ಕೆಲಸ ಇರಲಿ ಸಕ್ಸಸ್ ಆಗ್ತೀರಾ. ಅದು ಎಕ್ಸಾಮ್ ಆದರೂ ಇರಲಿ, ಬಿಸ್ನೆಸ್ ಆದರೂ ಆಗಿರಲಿ, ಯಾವುದೇ ಆಗಿರಲಿ. ಒಂದು ಸಕ್ಸಸ್ ಆಗಬೇಕಂದ್ರೆ ಲೈಫಲ್ಲಿ 3 ಆರ್ ವೆರಿ ಇಂಪಾರ್ಟೆಂಟ್. ಒಂದು ಆ್ಯಂಬಿಷನ್, ಒಂದು ಗುರಿ ಇರಬೇಕು. ಸೆಕೆಂಡ್ ಒನ್ ಹಾರ್ಡ್ ವರ್ಕ್, ಒಂದು ಕಠಿಣ ಶ್ರಮ ಇರಬೇಕು. ಮೂರನೇದೇನೆಂದರೆ ಡಿಸಿಪ್ಲಿನ್ ಗೊತ್ತಾಗುತ್ತಲ್ಲ. ಏನೋ ಡಿಸಿಪ್ಲಿನ್ ಅಂದರೆ ವೆರಿ ಗುಡ್, ಶಿಸ್ತು ಅಂತೇಳಿ. ನೋಡಿ, ಈಗ ನಾವೆಲ್ಲ ಹೇಳ್ತಿರ್ತೀವಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ ಅಂತ.
ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ವಾಟ್ ಅಬೌಟ್ ಡಿಸಿಪ್ಲಿನ್ ಅಂತ. ಈಗ ತುಂಬ ಜನ 10 ಗಂಟೆ ಕೆಲಸ ಮಾಡ್ತಾರೆ, ಬಟ್ ದೇ ನೋ ಡಿಸಿಪ್ಲಿನ್. ಯಾವಾಗ ಮನಸ್ಸು ಅಂತಿದ್ರೆ ಓದಕ್ಕೆ ಕೂತ್ಬಿಟ್ಟಿರ್ತಾರೆ, ಯಾವಾಗ ನಿದ್ದೆ ಬರ್ತಾ ಮಲಗಿಬಿಡ್ತಾರೆ. ಇಟ್ಸ್ ನಾಟ್ ಅ ಡಿಸಿಪ್ಲಿನ್, ಇಟ್ಸ್ ಹಾರ್ಡ್ ವರ್ಕ್, ಬಟ್ ನಾಟ್ ಅ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದರೆ ಏನು, ಒಂದು ಪ್ರಾಪರ್ ಆಗಿ ಒಂದು ಸ್ಟ್ರಾಟಜಿ ಹಾಕೋಬೇಕು. ಈ ಟೈಮಲ್ಲಿ ನಾನು ದಿಸ್ ಇಸ್ ದ ಅವರ್ಸ್, ದಿ ಸ್ಲೀಪಿಂಗ್ ಅವರ್ಸ್, ದಿಸ್ ಈಸ್ ದಿ ವರ್ಕಿಂಗ್ ಅವರ್ಸ್, ದಿಸ್ ಈಸ್ ದಿ ಸ್ಟಡಿ ಅವರ್ಸ್. ಈ ಥರ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಆ್ಯಂಡ್ ವಿದೌಟ್ ಪ್ಲ್ಯಾನ್ ನೋ ವರ್ಕ್ ವಿಲ್ ಬಿಕಮ್ ಸಕ್ಸಸ್ಫುಲ್. ಯಾವುದೇ ಒಂದು ವರ್ಕ್ ಸಕ್ಸಸ್ ಆಗಬೇಕಂದ್ರೆ ಆ ಫೌಂಡೇಶನ್ ಯಾವುದಂದರೆ ಪ್ಲ್ಯಾನ್. ಆ ಪ್ಲ್ಯಾನ್ ನಾವು ನೀಟಾಗಿ ಮಾಡಿಕೊಂಡ್ರೆ ಅದು ಎಕ್ಸಾಮ್ ಪ್ಲ್ಯಾನ್ ಆಗಿರ್ಬೋದು, ಒಂದು ವರ್ಕ್ ಪ್ಲ್ಯಾನ್ ಆಗಿರ್ಬೋದು, ಯಾವುದೇ ಒಂದು ಪ್ಲ್ಯಾನ್ ಆಗಿರ್ಬೋದು. ಸೊ ಯಾವುದೇ ಒಂದು ಸಕ್ಸಸ್, ಯಾವುದೇ ಒಂದು ವರ್ಕ್ ಸಕ್ಸಸ್ ಆಗಬೇಕಂದ್ರೆ ಅಲ್ಟಿಮೇಟ್ ಯಾವುದಾಗುತ್ತೆ ಅಂದರೆ ನಿಮ್ಮ ಪ್ಲ್ಯಾನ್. ಸೊ ಪ್ಲ್ಯಾನ್ ಪ್ರಾಪರ್ ಆಗಿರಬೇಕು. ಅದಕ್ಕೆ ಒಂದು ಪ್ರಾಪರ್ ಪ್ಲ್ಯಾನ್ ಕೂಡ ನಾನು ಇಲ್ಲಿ ಬಂದಿದ್ದೀನಿ. ಸೊ ಮೈ ವರ್ಕ್ ಟುಡೇ ಇಸ್ ಟು ಗಿವ್ ದ ಪ್ರಾಪರ್ ಪ್ಲ್ಯಾನ್. ಅದಕ್ಕೆ ಅಂದರೆ KAS ಎಕ್ಸಾಮಿಗೆ. ಸೊ KAS ಎಕ್ಸಾಮ್ ಎಲ್ಲರಿಗೂ ಗೊತ್ತಿದೆ. ಈ ನೋಟಿಫಿಕೇಶನ್ ಬಂದ ಮೇಲೆ ಎಲ್ಲ UPSC ಓದೋರು KAS ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಬಟ್ ಒಂದು ಹೇಳ್ತೀನಿ, ಎಲ್ಲರೂ ನೋಡಿ ಈಗ ತುಂಬ ಮಂಡಲ ಏನಿರುತ್ತೆ ಅಂದರೆ, ಅವರು IAS ಓದ್ತಾ ಇದ್ದಾರೆ, ಅವ್ರ KAS ಈಜಿಯಾಗಿ ಪಾಸ್ ಮಾಡಿಬಿಡ್ತಾರೆ, ನಮ್ಮ ಗತಿ ಏನು, ಎಲ್ಲರಿಗೂ ಥಾಟ್ ಇದ್ದೇ ಇರುತ್ತೆ. ಬಟ್ ಒಂದು ಗೊತ್ತಿರಲಿ, ಸೊ IAS ಓದೋರು ಎಲ್ಲರೂ KAS ಆಗಿಬಿಟ್ಟಿದ್ರೆ, KAS ಹೋದ್ರೆ ಯಾರು KAS ಆಗ್ತಾ ಇರಲಿಲ್ಲ. ನಾನು ಹೇಳೋದು ನಿಮಗೆ. ಸೊ KAS ಹೋದ್ರೆ ಯಾರು KAS ಆಗ್ತಾ ಇರಲಿಲ್ಲ ಅಂತ. ಈ ಎಕ್ಸಾಮಿಗೆ ಬೇಕಾಗಿರೋದು ಏನಂದರೆ, ನಾನು 3 ಪಾಯಿಂಟ್ ಹೇಳಿದೆ ನಿಮಗೆ. ಒಂದು ಆ್ಯಂಬಿಷನ್, ಸೆಕೆಂಡ್ ಹಾರ್ಡ್ ವರ್ಕ್, ಮೂರನೇದು ಡಿಸಿಪ್ಲಿನ್. ಇವು 3 ಯಾರ ಕಡೆ ಇರುತ್ತೋ ಯಾರು ಬೇಕಾದರೂ ಪಾಸ್ ಆಗ್ತಾರೆ. ಯಾರು ಕಾನ್ಸ್ಟೇಬಲ್ ಓದ್ತಾ ಇದ್ದಾರೆ ಅವರು ಕೂಡ ಪಾಸ್ ಆಗ್ತಾರೆ, ಯಾರು IAS ಓದ್ತಾರೆ ಅವರು ಕೂಡ ಪಾಸ್ ಆಗ್ತಾರೆ. ಅಲ್ಟಿಮೇಟ್ಲಿ ಏನಂದರೆ ಸಿಲೆಬಸ್ ಗೊತ್ತಿರಬೇಕು, ಆ ಸಿಲೆಬಸ್ ತಕ್ಕಂಗೆ ಓದಿರಬೇಕು, ಆ ಓದ್ದಂಗೆ ನೀಟಾಗಿ ಎಕ್ಸಾಮಲ್ಲಿ ಬರೀಬೇಕು. ಇಷ್ಟೇ ವರ್ಕೌಟ್ ಆಗೋದು. ವೆದರ್ ಈಸ್ IAS ಸ್ಟೂಡೆಂಟ್ ಆರ್ ಕಾನ್ಸ್ಟೇಬಲ್ ಸ್ಟೂಡೆಂಟ್, ಯಾವುದೇ ಆಗಿರಲಿ, ಅಲ್ಟಿಮೇಟ್ಲಿ ನೋಡಿ ಯಾವ್ದು ಮ್ಯಾಟರ್ ಆಗುತ್ತೆ, ನೀವು ಎಕ್ಸಾಮಿಗೆ ಏನು ಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ನಾನು IAS ಓದ್ತಾ ಇದ್ದೀನಿ, ನಾನು KAS ಆಗಿಬಿಡ್ತೀನಿ ಅಂತ. ಬಟ್ ಒಂದು ಗೊತ್ತಿರಲಿ, ತುಂಬ ಜನ IAS ಓದೋರು KAS ಆಗಿದ್ದಾರೆ. ಬಟ್ ಯಾಕೆಂದರೆ ಇವಾಗ ನಾವು ಹೇಳ್ತೀನಿ, ಡಿಸ್ಕಸ್ ಮಾಡ್ತೀನಿ ನಿಮಗೆ ನಾನು. ಬಟ್ ನಾನು ಪ್ರಾಪರ್ ನಿಮಗೆ ಒಂದು ಬೇಸ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ನಿಮ್ಮ ಮನಸ್ಥಿತಿ ಚೇಂಜ್ ಮಾಡಿಬಿಡಿ ಅಂತ. ಯಾಕಂದ್ರೆ ತುಂಬ ಹೇಳ್ತಿರ್ತಾರೆ, ನಾನು ತುಂಬ ಹಳ್ಳಿಯಿಂದ ಬಂದಿದ್ದೀನಿ, ನಾನು ಕನ್ನಡ ಮೀಡಿಯಂ ಕಲ್ತು ಬಂದಿದ್ದೀನಿ, ನನಗೆ ಪಾಸ್ ಆಗುತ್ತೋ ಇಲ್ಲೋ ಅಂತ ತುಂಬ ಏನೋ ಒಂದು ಸಂಕೋಚಗಳು, ಏನೋ ಒಂದು ಪ್ರಶ್ನೆಗಳು ಇದ್ದೇ ಇರ್ತವೆ. ಬಟ್ ಒಂದು ಗೊತ್ತಿರಲಿ, ಸೊ ನೀವು ರೂರಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ IIT ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಯಾವುದೋ ಒಂದು ಕನ್ನಡ ಮೀಡಿಯಂ ಸ್ಕೂಲ್ ಇರ್ಬೋದು, ಅಥವಾ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಇರ್ಬೋದು. ಸೊ ಈ ಎಕ್ಸಾಮಿಗೆ ಬೇಕಾಗಿರೋದು ಅಲ್ಟಿಮೇಟ್ಲಿ ಏನಂದರೆ, ಅದೇ ನಿಮಗೆ ಆ ಸಿಲೆಬಸ್ಸಿಗೆ ತಕ್ಕಂಗೆ ಓದಬೇಕಷ್ಟೇ. ಸೊ ನೀವು ಎಲ್ಲಿ ಸ್ಟಡಿ ಮಾಡಿದ್ದೀರಾ, ನಿಮ್ಮದು 10th ಪಾಸ್, ನಿಮ್ಗೆ 10th ಮಾರ್ಕ್ಸ್ ಎಷ್ಟಿದೆ, 12th ಮಾರ್ಕ್ಸ್ ಎಷ್ಟಿದೆ, ಡಿಗ್ರಿ ಮಾರ್ಕ್ಸ್, ಇಟ್ ವಿಲ್ ನಾಟ್ ಮ್ಯಾಟರ್ ಅಂತ ನೀವು ತೆಗೆದ ಕೆಳಗಡೆಯಿಂದ. ನೀವು 12th ಪಾಸ್ ಮೂವಿ ನೋಡಿರ್ಬೋದು, 12th ಫೇಲ್ ಮೂವಿ ನೋಡಿರ್ಬೋದು, ರೈಟ್? ನೋಡಿ ಒಂದು ಹೇಳ್ತೀನಿ, ಸೊ 12th ಡಿಗ್ರಿ ಅವೆಲ್ಲ ಬೇರೆ, ಕೌಂಟ್ ಎಕ್ಸಾಮ್ನೇ ಬೇರೆ. ಆ್ಯಂಡ್ ನನಗೆ ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ, ಡಿಗ್ರಿ ಫೇಲ್ ಆಗಿದ್ದಾರೆ ಬಟ್ IAS ಆಗಿದ್ದಾರೆ, 12th ಫೇಲ್ ಆಗಿದ್ದಾರೆ IAS ಆಗಿದ್ದಾರೆ, 10th ಫೇಲ್ ಆಗಿದ್ದಾರೆ IAS ಆಗಿದ್ದಾರೆ. ಅಂದರೆ 10th 12th ಡಿಗ್ರಿ ದೇ ನೋ ಇಂಟರ್ಲಿಂಕ್ ವಿತ್ IAS ಎಕ್ಸಾಮ್ ಆರ್ KAS ಎಕ್ಸಾಮ್. ಸೊ KAS ಎಕ್ಸಾಮ್ ದುನಿಯಾನೇ ಬೇರೆ, ಆ ದುನಿಯಾನೇ ಬೇರೆ. ಅದಕ್ಕೆ ಅಲ್ಲಿ ಮಾಡಿರ್ತೀರಾ ಅದನ್ನ ಲಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಆ ಸಿಲೆಬಸ್ಸೇ ಬೇರೆ, ಈ ಸಿಲೆಬಸ್ಸೇ ಬೇರೆ. ಬಟ್ ಅಲ್ಲಿ ಅಂದರೆ ಏನೋ ಒಂದು ಬೇಸಿಕ್ ಕಲ್ಕೊಂಡಿರ್ತೀವಿ. ನದಿ ಅಂದರೆ ಏನು, ಅಟ್ಮಾಸ್ಫಿಯರ್ ಅಂದರೆ ಏನು, ಸಾಯಿಲ್ ಅಂದರೆ ಏನು, ವಾಟರ್ ಅಂದರೆ ಏನು, ಒಂದು ಸಸ್ಯ ಅಂದರೆ ಏನು, ಒಂದು ಪ್ರಾಣಿ ಅಂದರೆ ಇದೇ ಒಂದು ಬೇಸಿಕ್ ಕಲ್ಕೊಂಡು ಬಂದಿರ್ತೀವಿ. ಬಟ್ ಮತ್ತು ಇನ್ನೊಂದು ಏನಂದರೆ, ನಾವು ಕಾಲೇಜಲ್ಲಿ ಕಲಿಯುವಾಗ ಈಗ ಬ್ಯಾಕ್ಗ್ರೌಂಡ್ ಇದ್ದವರು ಸ್ವಲ್ಪ ನಾವು ವೆರೈಟಿ ಸ್ಟೂಡೆಂಟ್ ಕಲ್ಕೊಂಡು ಬಂದಿರ್ತೀವಿ, ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್ ಕಲ್ಕೊಂಡು ಬಂದಿರ್ತೀವಿ. ಬಟ್ UPSC ಅಂತ ಬ್ಯೂಟಿಫುಲ್ ಪ್ರಿಪ್ರೇಷನ್ ಅಂದರೆ ಇದು ನಾವೆಲ್ಲನೂ ಕಲಿತೀವಿ. ಇಲ್ಲಿ ಅಗ್ರಿಕಲ್ಚರು ಕಲಿತೀವಿ, ರೂರಲ್ ಡೆವಲಪ್ಮೆಂಟು ಕಲಿತೀವಿ, ಕಾನ್ಸ್ಟಿಟ್ಯೂಷನು ಕಲಿತೀವಿ, ಜಾಗ್ರಫಿನೂ ಕಲಿತೀವಿ, ಸೈನ್ಸ್ ಆ್ಯಂಡ್ ಟೆಕ್ಕು ಕಲಿತೀವಿ, ಎನ್ವೈರ್ಮೆಂಟು ಕಲಿತೀವಿ, ಅಂತಾರಾಷ್ಟ್ರೀಯ ಸಂಬಂಧ ಕಲಿತೀವಿ. ಆಲ್ ಇನ್ ಒನ್ ಪ್ಯಾಕೇಜ್ ನಮ್ಮದು, ಆಲ್ ಇನ್ ಒನ್. ಸೊ ಬಿಕಾಸ್ ಬೇರೆ ಕಡೆ ಇದ್ದರೆ ಒಂದು ಇರುತ್ತೆ, ಸ್ಪೆಷಲ್ ಇರುತ್ತೆ. ಬಟ್ ಇಲ್ಲಿ ಹಂಗಂದರೆ ಇಲ್ಲಿ ನೋಡಿ, ಒಬ್ಬ IAS ಆಫೀಸರ್, ಒಬ್ಬ KAS ಆಫೀಸರ್, ಒಬ್ಬ KAS ನೀವು ನಾಳೆ KAS ಆಗಿಬಿಟ್ರೆ ಇಡೀ ತಾಲೂಕು ಅಥವಾ ಗ್ರೂಪ್ ಆಫ್ ತಾಲೂಕ್ಸ್ ನಿಮ್ಮ ಕೈಲಿ ಇರುತ್ತೆ. ಆ್ಯಂಡ್ ಒಂದು ತಾಲೂಕಲ್ಲಿ ಮಿನಿಮಮ್ ಒಂದು 2 to 3 lakhs ಪಾಪ್ಯುಲೇಷನ್ ತೊಗೊಂಡ್ರು ಸಹಿತ ಆ 2 to 3 lakhs ಪಾಪ್ಯುಲೇಷನ್ ಏನು ಭವಿಷ್ಯ ಇರುತ್ತೆ ನೋಡಿ, ಅದು ನಿಮ್ಮ ಕೈಲಿರುತ್ತೆ. ಯುವರ್ ಸಿಂಗಲ್ ಡಿಸಿಷನ್ ವಿಲ್ ಮೇಕ್ ಲಾಟ್ ಆಫ್ ಚೇಂಜಸ್ ಇನ್ ದೋಸ್ ಪೀಪಲ್, ರೈಟ್? ನೀವೇನಾದರೂ ನಾಳೆ ಪ್ರಮೋಟೆಡ್ DC ಆದರೆ ಇಡೀ ಜಿಲ್ಲೆ ನಿಮ್ಮ ಕೈಲಿರುತ್ತೆ. ಆ್ಯಂಡ್ ಯುವರ್ ಒನ್ ಡಿಸಿಷನ್ ವಿಲ್ ಇಂಪ್ಯಾಕ್ಟ್ ದ ಎಂಟೈರ್ ಡಿಸ್ಟ್ರಿಕ್ಟ್. That came the good decision, that came the bad decision. Decision will be always having two phases, bad decision, good decision. ಈಗ ಫಾರ್ ಎಕ್ಸಾಂಪಲ್ ಈಗ ಡಿಮಾನಿಟೇಷನ್ ಬಂತಂತ ತಿಳ್ಕೊಳ್ಳಿ. ಡಿಮಾನಿಟೇಷನ್ನಿಂದ ಎಷ್ಟೋ ಜನರಿಗೆ ಒಳ್ಳೆಯದು ಆಗಿದೆ, ಎಷ್ಟೋ ಜನರಿಗೆ ಕೆಟ್ಟದ್ದು ಆಗಿದೆ. ಸೊ ಇವಾಗ COVID-19 ಬಂದಮೇಲೆ ಎಷ್ಟೋ ಜನರಿಗೆ ಒಳ್ಳೆಯದು ಆಗಿದೆ, ಎಷ್ಟೋ ಜನರಿಗೆ ಕೆಟ್ಟದ್ದು ಆಗಿದೆ. ಈಗ ಅಂತೂ ಆಲ್ಮೋಸ್ಟ್ ಎಲ್ಲ ಈಗ ಆನ್ಲೈನ್ ಕೋರ್ಸ್ ತುಂಬ ಒಳ್ಳೆಯದಾಗಿಬಿಟ್ಟಿದೆ. ಈ ಆನ್ಲೈನ್ ಸಿಸ್ಟಮ್ ಎಲ್ಲ ರಿಫಾರ್ಮ್ಸ್ ಆಗಿಬಿಡ್ತು. ಈ COVID-19 ಬರದೇ ಇದ್ದರೆ ಇಂಥ ಬೋರ್ಡೇ ಬರ್ತಾ ಇರಲಿಲ್ಲ, ಅಲ್ಲಿ ಬರಬೇಕಾಗಿತ್ತು ನಾವು. COVID-19 ಬರದೇ ಇದ್ದರೆ ಆ COVID-19 ಬಂದಿದ್ದಕ್ಕೆ ಒಂದು ಡಿಜಿಟಲ್ ರಿಫಾರ್ಮ್ಸ್ ಆಗಿಬಿಡ್ತು. ಅಂದರೆ ಯಾವುದೇ ಒಂದು ಆ್ಯಕ್ಟಿವಿಟಿ ತಗೊಳ್ಳಿ, ಇಟ್ ಹ್ಯಾವಿಂಗ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್, ರೈಟ್? ಓಕೆ, ಇವಾಗ ನೋಡಿ, ಸೊ ಅಲ್ಟಿಮೇಟ್ಲಿ ಯಾವುದೇ ಒಂದು ವರ್ಕ್ ಮಾಡುವಾಗ ಯು ಶುಡ್ ಹ್ಯಾವ್ ದ ಪಾಸಿಟಿವ್ ಮೈಂಡ್ ಸೆಟ್. ಆ್ಯಂಡ್ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅವ್ರ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಫೇಲ್ ಆಗಿರುತ್ತೆ. ಆ ವರ್ಕ್ ಆಗುತ್ತೆ ಬಿಡ್ತು ಸೆಕೆಂಡ್ರಿ, ಬಟ್ ವಿ ಹ್ಯಾವ್ ಟು ಸ್ಟಾರ್ಟ್ ದ ವರ್ಕ್ ಆಲ್ವೇಸ್ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್. ಈಗ ನೀವು KAS ಓದಕ್ಕೆ ಬಂದಿದ್ದೀರಾ, ಸೊ ನೀವು ಯಾವ ಥರ ಓದಬೇಕಂದ್ರೆ
384 ವೇಕೆನ್ಸಿಗಳಿದ್ದಾವೆ. ಆ 384 ನಂದು ಕೂಡ ಒಂದು ಹೆಸರು ಇದ್ದೇ ಇರುತ್ತೆ. ಆ್ಯಂಡ್ ತೊಗೊಂಡೇ ಬರ್ತೀನಿ. ಆ ಒಂದು ಕಂಪ್ನಿ ಓದ್ಕೊಳ್ಳಿ, ಪಕ್ಕ ಆಗಿ ಪಾಸ್ ಆಗ್ತೀರಾ. ಆ್ಯಂಡ್ ಅದನ್ನು ಬಿಟ್ಟು 384 ಅಷ್ಟು ವೇಕೆನ್ಸಿಗಳಿದ್ದಾವೆ, 5 lakhs ಜನ ಎಕ್ಸಾಮ್ ಬರೀತಾರೆ, ನನ್ನ ಗತಿ ಏನು? ಅವ್ರು ಹಂಗೆ ಅಂದ್ಕೊಂಡಿರ್ತಾರೆ, ಎಲ್ಲರೂ ಹಂಗೆ ಅಂದ್ಕೊಂಡಿರ್ತಾರೆ, ನನ್ನ ಗತಿ ಏನು ಅಂತ ಅಂದ್ಕೊಂಡಿರ್ತಾರೆ. ಸೊ ಎಲ್ಲರೂ ಕೂಡ ತಿಳಿಯೋದೇ ಇರುತ್ತಂತ. ಸೊ ಬಿಕಾಸ್ ಎವ್ರಿ ಒನ್ ಥಿಂಕ್ಸ್ ಸೇಮ್. ಈವನ್ ಲಾಸ್ಟ್ ಟೈಮ್ UPSC IAS ಅಲ್ಲಿ ಇಶಿತಾ ಕಿಶೋರ್ ಫಸ್ಟ್ ಬಂದರು, ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದರು ಇಶಿತಾ ಕಿಶೋರ್ ಅಂತ. ಆ ಇಶಿತಾ ಕಿಶೋರ್ ಒಂದು ಬ್ಲಾಗ್ ತೆಗೆದು ನೋಡಿ, ಅವ್ರದ್ದು ಇಂಟರ್ವ್ಯೂ ತೆಗೆದು ನೋಡಿ, ಅವ್ರು ಹೆಂಗೆ ಹೇಳ್ಕೊಂಡಿದ್ದಂತೆ ನಂಗೆ ಪಾಸ್ ಆಗುತ್ತೋ ಇಲ್ಲ ಅಂತೇಳಿ. ಆ್ಯಂಡ್ ಲಾಸ್ಟ್ ಮೂಮೆಂಟ್ ಅವರು ಹಂಗೆ ಹೇಳ್ಕೊಂಡಿದ್ರಂತೆ, ನಾನು ಟಾಪರ್ ಆಗ್ತಿರೋದು ಸೆಕೆಂಡ್ರಿ, ಬಟ್ ನಾನು ಪಾಸ್ ಆದರೆ ಸಾಕು ಹಂಗೆ ಅಂದ್ಕೊಂಡಿದ್ರಂತೆ. ಇಡೀ ದೇಶಕ್ಕೆ ಫಸ್ಟ್ ಬಂದರು. ನಮ್ಮ ದೇಶದ ಅಥವಾ ನಮ್ಮ ಕರ್ನಾಡಿನ ಗೋರಿ ನಿಮ್ಗೆ ಗೊತ್ತಿರ್ಬೋದು ಯಾರು, ನಂದಿನಿ KR ಅಂತೇಳಿ. ಸೊ 2016 ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದರು. ಇಲ್ಲೇ ಕೋಲಾರದವರು ನಂದಿನಿ KR ಅಂತೇಳಿ ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಕೊಡ್ರಿ ಇಲ್ಲಿ IAS ಎಕ್ಸಾಮಲ್ಲಿ. ಅವರು ಇಂಟರ್ವ್ಯೂ ತೆಗೆದು ನೋಡಿ ನೀವು, ಅವ್ರು ಹೇಳ್ತಾರೆ ನಾನು ಎಂದೂ ಅಂದ್ಕೊಂಡಿಲ್ಲ ಅಂತೆ ಅವರು ಅಂದರೆ ಒಂದು ರ್ಯಾಂಕ್ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ. ನಾನು ಪಾಸ್ ಆದರೆ ಸಾಕು ಅಂದ್ಕೊಂಡವರು ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದರು. ಅದಕ್ಕೆ ಹೇಳ್ತೀನಿ, ಎಲ್ಲರ ಮನಸ್ಥಿತಿ ಸೇಮ್ ಇರುತ್ತೆ ಓದುವಾಗ. ದ್ಯಾಟ್ಸ್ ವೈ ಯು ಹ್ಯಾವ್ ಟು ಸ್ಟಾರ್ಟ್ ದ ವರ್ಕ್ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್. ನೀವು ಓದುವಾಗ ನನ್ನ ಪಾಸ್ ಆಗೇ ಆಗ್ತೀನಿ, ನನ್ನ ರ್ಯಾಂಕ್ ಬಂದೇ ಬರುತ್ತೆ, ಅದು ಬರುತ್ತೆ ಬಿಡ್ತು ಸೆಕೆಂಡ್ರಿ, ಬಟ್ ಸ್ಟಾರ್ಟ್ ವಿತ್ ಗುಡ್ ಮೈಂಡ್ ಸೆಟ್. ಆ್ಯಂಡ್ ನೀವು ಗುಡ್ ಮೈಂಡ್ ಸೆಟ್ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಹಾಫ್ ಸಕ್ಸಸ್ ಸಿಕ್ಕಿರುತ್ತೆ. ನೀವು ಬೇಕಾದ್ರೆ ನೋಡಿ, ನಾನು ತುಂಬ ಸಲ ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ, ನೀವು ಯಾರಾದರೂ ಎಕ್ಸಾಮಿಗೆ ಹೋಗುವಾಗ ನಾನು ಪಾಸ್ ಅದರಿಂದ ಹೋಗಿ ನೀವು ಆ ರಾಂಗ್ ಕ್ವಶನ್ ಕ್ರಿಯೇಟ್ ಮಾಡಿ ಬಂದಿರ್ತೀರ. ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರುವಾಗ ಇಫ್ ಯು ಗೋ ವಿತ್ ಲೋ ಕಾನ್ಫಿಡೆನ್ಸ್ ಲೆವೆಲ್ ಆ್ಯಂಡ್ ನಿಮಗೆ ಬರುವಂಥ ಕ್ವಶನ್ ನೀವು ಕನ್ಫ್ಯೂಸ್ ಆಗಿ ಪ್ಯಾನಿಕ್ ಆಗಿ ರಾಂಗ್ ಮಾಡಿ ಬಂದಿರ್ತೀರ. ಸೊ ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್, ಸೊ ವೆನ್ ಎವರ್ ಯು ಗೋ ಟು ದ ಎಕ್ಸಾಮ್ ಹಾಲ್ ಯು ಹ್ಯಾವ್ ಟು ಗೋ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್. ಇಟ್ಸ್ ಅ ಫಸ್ಟ್ ರಿಕ್ವೈರ್ಮೆಂಟ್. ನೋಡಿ, ಸಿಲೆಬಸ್ ಎಲ್ಲರೂ ಪಾಠ ಮಾಡ್ತಾರೆ, ಎಲ್ಲ ಕಡೆ ಸಿಗುತ್ತೆ, ಬಟ್ ದೀಸ್ ಪಾಯಿಂಟ್ ನೋ ಬಡಿ ವಿಲ್ ಟೀಚ್. ಆ್ಯಂಡ್ ಇದು ನಮಗೆ ಹೆಚ್ಚು ಸ್ಟೂಡೆಂಟ್ ಬೇಕಾಗಿರೋದು, ರೈಟ್? ಸೊ ನಾವು ಓದುವಾಗ ನಮಗೆ ಹತ್ರ ಯಾರು ಹೇಳ್ತಾ ಇರಲಿಲ್ಲ. ನಾವು ಹೋಗೋ ಕ್ಲಾಸಿಗೆ ನಾವು ನಿಮ್ಮ ಥರ ಕೂತ್ಕೋತಾ ಇದ್ದೀವಿ, ಬರ್ತಾಯಿದ್ರು, ಓಪನ್ ಮಾಡ್ತಾಯಿದ್ರು ಸಿಲೆಬಸ್, ಹೇಳಿ ಪಟ ಹೇಳಿ ಒಮಿಟ್ ಮಾಡಿ ಹೋಗ್ಬಿಡ್ತಾಯಿದ್ರು. ಆ್ಯಂಡ್ ಅಲ್ಟಿಮೇಟ್ಲಿ ಅದೆಲ್ಲ ಕಡೆ ಸಿಗುತ್ತೆ. ನಿಮ್ಗೆ ಬುಕ್ಸ್ದಾಗೂ ಸಿಲೆಬಸ್ ಸಿಗುತ್ತೆ, ಯೂಟ್ಯೂಬ್ದಾಗ 100 ಸಿಲೆಬಸ್ ಸಿಗ್ತವೆ, ಬಟ್ ಅಲ್ಟಿಮೇಟ್ಲಿ ಸೊ ದಿಸ್ ಮೋರಲ್ ಎಜುಕೇಷನ್ ಅಂತ ಹೇಳ್ತೀವಿ ನೋಡಿ, ಅಥವಾ ಒಂದು ಕಾನ್ಫಿಡೆನ್ಸ್ ಸೆಷನ್ಸ್ ನೋಡಿ, ಇದು ಎಲ್ಲ ಕಡೆ ಸಿಗಲ್ಲ ನಿಮಗೆ. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬಿಕಾಸ್ ತುಂಬ ನಾವು UPSC KPSC ಓದುವಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಿರ್ತವೆ. ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಬರುವಾಗ ಅಪ್ಸ್ ಕಡಿಮೆ ಇರುತ್ತೆ, ಡೌನ್ಸ್ ಹೆಚ್ಚಿಗಿರ್ತವೆ. ಡೌನ್ಸ್ ಅಂದರೆ ಗೊತ್ತಾಗೋದಿಲ್ಲ, ಸಮಸ್ಯೆಗಳು ಹೆಚ್ಚಿಗಿರ್ತವೆ ಅಂತ. ಅದನ್ನು ಬ್ಯಾಲೆನ್ಸ್ ಮಾಡೋರು ಯಾರು ಬ್ಯಾಲೆನ್ಸ್ ಮಾಡ್ತಾರೋ ಅವರೇ ಪಾಸ್ ಆಗೋದು. ನನಗೊಬ್ಬ ವಿದ್ಯಾರ್ಥಿ ಇದ್ದಾರೆ, ಅವ್ರ ಹೆಸರು ಹೇಳಂಗಿಲ್ಲ ನಾನು. ಸೊ ಫ್ರಮ್ ಲಾಸ್ಟ್ 7 years ಓದ್ತಾ ಇದ್ರು. ಆ್ಯಂಡ್ ಲಾಸ್ಟ್ ಟೈಮ್ KS ಪಾಸ್ ಆದರು. ಕೆಲವರು ನೋಡಿರ್ತಾನಲ್ಲ, ನನ್ನ ಸ್ಟೇಟಸ್ ನೋಡಿರ್ಬೋದು, ಕೆಲವರು ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದವರು ಅಥವಾ ಬೇರೆಯವರು ಯಾರಾದರೂ. ಸೊ ನಾನು ಅವ್ರ ಮದುವೆಗೆ ಹೋಗಿದ್ದೆ, ಸಂಡೇ ಹಾಸ್ಪಿಟಲ್ ಮದುವೆ ಇತ್ತು, ಅವ್ರ ಮದುವೆಗೆ ಹೋಗಿದ್ದೆ ನಾನು. 7 ವರ್ಷ ಆದಮೇಲೆ KS ಪಾಸ್ ಆದರು. ಅವರು ಕೂಡ UPSC ಕೊಟ್ಟಿದ್ದರು, 3 ಸಲ ಕೊಟ್ಟಿದ್ರು, ಪಾಸ್ ಆಗಿರಲಿಲ್ಲ. ಆ್ಯಂಡ್ KS ಪಾಸ್ ಆದರು. ಇವಾಗ DYSP ಆಗಿದ್ದಾರೆ. DYSP ಎಕ್ಸೈಸಲ್ಲಿ ಅವ್ರಿಗೆ ಡ್ಯೂಟಿ ಸಿಕ್ಕಿದೆ. ಮನೆ ಟ್ರೈನಿಂಗ್ ಮುಗೀತು, ನಿನ್ನೆ ಮದುವೆ ಆಯಿತು. ನಿಮಗೆ ಹೆಸರು ಹೇಳ್ಬಿಡ್ತೀನಿ. ಸೊ ಹರ್ಷರಾಜ್ ಅಂತೇಳಿ, ಹರ್ಷರಾಜ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಈ ಸಂಡೂರು ಕೇಳಿದ್ರೆ ನೀವು, ಸಂಡೂರು ಬಳ್ಳಾರಿ ಇದ್ದೀರಾ? ಸಂಡೂರು ಅಲ್ಲಿ MLA ಯಾರು? ತುಕಾರಾಮ್ ಅಂತೇಳಿ. ಸೊ ತುಕಾರಾಮ್ ಸರ್ ಮಗಳು ಅವ್ರ ಕೊಟ್ಟಿನೇ ಮದುವೆ ಮಾಡಿದ್ರು. ನೋಡಿ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ, ನಾವು ನಮ್ಮ ಜೊತೆ ಇರುವಾಗ ಅವರೆಲ್ಲ, ಸೊ ನಾನು ಅಂತ ಇದ್ದೆ ಅವರಿಗೆ, ಹರ್ಷರಾಜ್ ಆಯಿತು, ಏಜ್ ಆಗಿದೆ, ಎಲ್ಲ ಆಗಿದೆ, ಮದುವೆ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಓದ್ಬೋದು ಅಂತ. ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, ಸರ್ ನಮ್ಗೆ ಯಾರು ಹುಡುಗಿ ಕೊಡ್ತಾರೆ ಈ ಟೈಮಲ್ಲಿ ಅಂತ ಹುಡುಗ ಪಾಸ್ ಆದರು. ಇಮಿಡಿಯೇಟ್ಲಿ ವಿದಿನ್ 6 months ಲೈಫೇ ಚೇಂಜ್ ಆಗಿಬಿಡ್ತು. ಇವಾಗ MLA ಮಗಳಿಗೆ ಮದುವೆ ಆದರು. ಇದು ಯಾಕೆ ಅಂದರೆ ಅಷ್ಟು ಪವರಿಂದ ಸಕ್ಸಸ್ಸಿಗೆ. ಸೊ ಬಿಕಾಸ್ ಇಫ್ ಯು ಬಿಕಮ್ ಸಕ್ಸಸ್ಫುಲ್ ಪರ್ಸನ್, ಸೊ ಎವ್ರಿ ಒನ್ ವಿಲ್ ಕಮ್ ವಿತ್ ಯು. ಆ್ಯಂಡ್ ವೆನ್ ಯು ಆರ್ ಫೇಲ್ಯೂರ್, ನೀವೇನಾದರೂ ವಿಫಲ್ ಆಗಿದೆ ಲೈಫಲ್ಲಿ, ಮತ್ತೊಬ್ರು ಬಿಡಿ, ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಮಾತಾಡಿ ಸರಿಯಾಗಿ. ಸೊ ದಿಸ್ ಇಸ್ ರಿಯಾಲಿಟಿ ಆಫ್ ದ ಸೊಸೈಟಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಲೈಫಲ್ಲಿ ಒಂದು ಸಾಧನೆ ಮಾಡಿದ್ರೆ ಎಲ್ಲರೂ ನಮ್ಮ ಜೊತೆ ಬರ್ತಾರೆ. ಆ್ಯಂಡ್ ಇವತ್ತು ಸಮಾಜದಲ್ಲಿ ನಮ್ಮ ಹತ್ರ 2 ಪಾಯಿಂಟ್ ನೋಡ್ತಿರ್ತಾರೆ. ಒಂದು ದುಡ್ಡು ಬಿಟ್ಟರೆ ಪವರ್. ನಿಮ್ಮ ಹತ್ರ ಫಸ್ಟ್ ಕೇಳ್ತಾರೆ, ಯಾರಾದರೂ ಒಂದು ಹೆಣ್ಣು ಕೊಡೋಕ್ಕೆ ಕೇಳಕ್ಕೆ ಹೋದರೆ ನಿನ್ನ ಕಡೆ ಏನಿದೆ ಅಂತ ಕೇಳ್ತಾರೆ. ಫಸ್ಟ್ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಜಾಬ್, ಯಾವ ಜಾಬ್, ಪ್ರೈವೇಟ್ ಆರ್ ಗೌರ್ಮೆಂಟ್? ಪ್ರೈವೇಟ್. ಮುಂದಿನ ಮನೆಗೆ ಹೋಗಂತ ಹೇಳ್ತಾರೆ. ಅದೊಂಥರ ಭಿಕ್ಷೆ ಇದ್ದಂಗೆ ಅಂತ ಹೋಗ್ಬೇಕು ಅವ್ರ ಕಡೆ, ಅವ್ರು ಮುಂದಿನ ಮನೆಗೆ ಹೋಗಂತಾರೆ. ಅದೇ ಒಂದು ಕಡೆ ನಾನು ಗೌರ್ಮೆಂಟ್ ಜಾಬ್ ಇದ್ದರೆ ನನ್ನ ಮನೆಗೆ ಬಾ ಅಂತ ಹೇಳ್ತಾರೆ. ಇದು ರಿಯಾಲಿಟಿ ಅಂತ, ಸೊಸೈಟಿ ರಿಯಾಲಿಟಿ ಇದು. ಇಫ್ ಯು ಆರ್ ಹ್ಯಾವಿಂಗ್ ದ ಪವರ್, ಇಫ್ ಯು ಆರ್ ಹ್ಯಾವಿಂಗ್ ದ ಮನಿ, ಸೊ ಎವ್ರಿ ವಿಲ್ ರಿಕಾಗ್ನೈಸ್. ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಅಪಾರ್ಚುನಿಟಿ, ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಟು ಮೇಕ್ ಯುವರ್ ನೇಮ್ ಇನ್ ದ ಫೈನಲ್ ಲಿಸ್ಟ್ ಆ್ಯಂಡ್ ಟು ಬಿಕಮ್ ದ ಸ್ಟಾರ್ ಇನ್ ದ ಕರ್ನಾಟಕ ಆ್ಯಂಡ್ ಇವನ್ ಇನ್ ದ ಕಂಟ್ರಿ. ಸೊ 384 ಇಟ್ಸ್ ಅ ಒಳ್ಳೆ ನಂಬರ್ಗಳಿದ್ದಾವೆ. ಆಫ್ಟರ್ 2011 ಒಂದು ಬೆಸ್ಟ್ ನಂಬರ್ ಇದೆ. ಅದನ್ನು ನೀಟಾಗಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ರೈಟ್? ಸೊ ನೋಡಿ, ಇವಾಗ KS ಎಕ್ಸಾಮಲ್ಲಿ ನಿಮಗೆ ಒಂದು ಬೇಸಿಕ್ಸ್ ಗೊತ್ತಿರಬೇಕು. ನೋಡಿ, KAS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ, KS ಅಲ್ಲಿ ಸೊ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ 3 ಸ್ಟೇಜಸ್ ಇದ್ದಾವೆ, ರೈಟ್? ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ 3 ಸ್ಟೇಜಸ್ ಇದ್ದಾವೆ, ರೈಟ್? ನೋಡಿ,
ಪ್ರಿಲಿಮ್ಸ್ ಯಾವ ರೀತಿಯಾಗಿ ಅಂದರೆ ಇದು ಹೆಂಗಂದ್ರೆ ಒಂದು ವಾಟರ್ ಬಾಡಿ ಇದೆ ಅಂತ ತಿಳ್ಕೊಳ್ಳಿ, ದೊಡ್ಡ ವಾಟರ್ ಬಾಡಿ ಸ್ವಿಮ್ಮಿಂಗ್ ಫೂಲ್ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ವಿಮ್ಮಿಂಗ್ ಫೂಲಲ್ಲಿ ಜಿಗಿಬೇಕಂದ್ರೆ ಈಜಾಡಬೇಕಂದ್ರೆ ಫಸ್ಟು ಇಲ್ಲಿ ನೀವು ಕಾಲನ್ನು ತಗೋಬೇಕು. ಫಸ್ಟು ಇಲ್ಲಿ ತಗೊಂಡ್ರೆ ಅಲ್ಲಿ ಪ್ರವೇಶ ಸಿಗುತ್ತೆ. ಅಲ್ಲಿ ಪ್ರವೇಶ ಸಿಗಬೇಕಾದ್ರೆ ಫಸ್ಟ್ ನೀವು ಪಾದವು ಸ್ವಚ್ಛವಾಗಿ ಕ್ಲಿಯರ್ ಮಾಡ್ಕೋಬೇಕು, ರೈಟ್. ಇಲ್ಲಿ ಪ್ರಿಲಿಮ್ಸ್ ಪಾಸ್ ಆದರೆ ಮಾತ್ರ ನಿಮಗೆ ಮೇನ್ಸಲ್ಲಿ ಬಿಡ್ತಾರೆ. ಆ್ಯಂಡ್ ಪ್ರಿಲಿಮ್ಸ್ ಮಾರ್ಕ್ಸ್ ವಿಲ್ ಬಿ ನಾಟ್ ಕೌಂಟೆಡ್ ಇನ್ ಯುವರ್ ಫೈನಲ್ ರ್ಯಾಂಕ್. ನೀವು ಫೈನಲ್ ರ್ಯಾಂಕ್ ಡಿಸೈಡ್ ಆಗೋದು ಎಲ್ಲಿಂದರೆ ಈ ಮೇನ್ಸ್ ಮಾರ್ಕ್ ಮತ್ತು ಇಂಟರ್ ಮಾರ್ಕ್ಸ್ ಮಾತ್ರ ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ಆ್ಯಂಡ್ ಪ್ರಿಲಿಮ್ಸ್ ಮಾರ್ಕ್ಸ್ ಎದಕ್ಕಂದರೆ ಜಸ್ಟ್ ಟು ಎಂಟರ್ ಇನ್ ದ ಮೇನ್ಸ್. ಸೊ ಮೇನ್ಸ್ನ ಬರೀಬೇಕು ಅಂತ ನೀವು ಮೇನ್ಸ್ ಬರೀಬೇಕಂದ್ರೆ ಫಸ್ಟ್ ನಿಮ್ಮನ್ನು ಚೆಕ್ ಮಾಡ್ತಾರೆ ಪ್ರಿಲಿಮ್ಸಲ್ಲಿ. ಆ್ಯಂಡ್ ಪ್ರಿಲಿಮ್ಸಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ಮೇನ್ಸ್ ಬರೆಯೋಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ತುಂಬ ವಿದ್ಯಾರ್ಥಿಗಳಿಗೆ ಮೇನ್ಸ್ ಬರೆಯುವಂಥ ಶಕ್ತಿ ಇದೆ, ಮೇನ್ಸ್ ಬರೆಯುವಂಥ ಎಬಿಲಿಟಿ ಇದೆ. ಬಟ್ because of they are not able to clear the PT, they are not able to clear the prelims, and that's why they are not getting the opportunity to write the mains. ತುಂಬ ಜನ ನೋಡ್ತಿದ್ದಾನೆ, ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ, ಮೇನ್ಸ್ UPSC ಬರೆಯೋರು, KPSC ಬರೆಯೋರು, ಅವ್ರಿಗೆ ಮೇನ್ಸ್ ಬರೆಯುವಂಥ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ. ಬಟ್ ಏನಂದರೆ ಬಿಕಾಸ್ ಆಫ್ ಸ್ಮಾಲ್ ಮಿಸ್ಟೇಕ್ಸ್ ದೇ ಆರ್ ನಾಟ್ ಏಬಲ್ ಟು ಕ್ಲಿಯರ್ ದ PT, ಆ್ಯಂಡ್ that's why they are not. ಆ್ಯಂಡ್ ಇವನ್ ಅವ್ರಿಗೆ ಒಂದು ಮೇನ್ಸ್ ಅವಕಾಶ ಸಿಕ್ಕರೆ ಸಾಕು, ಅವ್ರಿಗೆ ಎಕ್ಸಾಮಿಗೆ ಪಾಸ್ ಆಗಿಬಿಡ್ತಾರೆ. ಲಾಸ್ಟ್ ಟೈಮ್ ಹೈದರಾಬಾದ್ ಹೆಸರು ಮರ್ತೆ ನಾನು, ಏನೋ ರೆಡ್ಡಿ ಏನೋ ಇತ್ತು ಅವ್ರ ಹೆಸರು. ಸೊ ನೋಡಿ, ಒಬ್ಬರು ಅವ್ರು 6 ಅಟೆಂಪ್ಟ್ ಬರೀತಾರೆ, 6 ಅಟೆಂಪ್ಟ್ವರೆಗೆ ಪ್ರಿಲಿಮ್ಸಿಗೆ ಪಾಸ್ ಆಗಿರಲ್ಲ ಅವ್ರದ್ದು. 7ನೇ ಅಟೆಂಪ್ಟ್ ಬರೀತಾರೆ, ಲಾಸ್ಟ್ ಅಟೆಂಪ್ಟ್ ಬಿಕಾಸ್ ಆಫ್ ದ ಏಜ್, ಲಾಸ್ಟ್ ಅಟೆಂಪ್ಟ್ ಬರೀತಾರೆ. ಅದನ್ನು ಕೂಡ ಮನೆಗೆ ಹೇಳಿರ್ತಾರೆ ಸಾಕು 6 ವರ್ಷ ಆಯಿತು ಇನ್ನಷ್ಟು ಓದ್ತೀಯ ಅಂತ. ಬಟ್ ಅವ್ರದ್ದು ಏನಂದರೆ ಒಂದು ಉಳ್ಕೊಂಡಿದೆ, ಅದಾದರೂ ಬಂದ್ಬಿಡೋಣ ಅಂತ. ಲಾಸ್ಟಿಗೆ ಮತ್ತೆ ಅದನ್ನು ಇದು ಅನ್ಕೋಬಾರ್ದಲ್ಲ, ರಿಗ್ರೆಟ್ ಆಗಬಾರ್ದು. ನೋಡಿ, ಯಾಕೆ ಒಂದಿತ್ತು ಬರೆದಿದ್ರೆ ಚೆನ್ನಾಗಿರ್ತಿತ್ತು, ಆ ಒಂದು ರಿಗ್ರೆಟ್ ಫೀಲ್ ಆಗಬಾರ್ದು ಅಂತ ಅದನ್ನು ಬರೀತಾರೆ. 7ನೇ ಸಾರಿ ಬರೀತಾರೆ, ಫಸ್ಟ್ ಟೈಮ್ ಪ್ರಿಲಿಮ್ಸ್ ಪಾಸ್ ಆಗುತ್ತೆ, ಫಸ್ಟ್ ಟೈಮ್ ಮೇನ್ಸ್ ಪಾಸ್ ಆಗುತ್ತೆ, ಫಸ್ಟ್ ಟೈಮ್ ಇಂಟರ್ವ್ಯೂ ಪಾಸ್ ಆಗುತ್ತೆ, ಈಗ IAS ಆಗಿದ್ದಾರೆ. ನೋಡಿ ಹ್ಯಾಂಗೆ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂತ, ಕರೆಕ್ಟ್ ರೈಟ್? ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ತುಂಬ ಜನರ ಕಡೆ ಮೇನ್ಸ್ ಬರೋ ಶಕ್ತಿ ಇರುತ್ತೆ, ಬಟ್ ಪ್ರಿಲಿಮ್ಸ್ ಫೇಲ್ ಆಗಿರೋದ್ರಿಂದ ಮೇನ್ಸ್ ಬರೋಕ್ಕಾಗಿಲ್ಲ ಅವರಿಗೆ. ಆ್ಯಂಡ್ ತುಂಬ ಜನರಿಗೆ ಫಿಲಿಮ್ಸ್ ಮೇಲೆ ತುಂಬ ಕಮಾಂಡ್ ಇರುತ್ತೆ, ಬಟ್ ಮೇನ್ಸ್ ಬರೋಕ್ಕಾಗಿರಲ್ಲ ಅವರಿಗೆ. ಪ್ರತಿ ವರ್ಷ 8 ಫಿಲಿಮ್ಸ್ ಪಾಸ್ ಅವರು ನಮ್ಮ ಕಡೆ 8 ಫಿಲಿಮ್ಸ್ ಕಂಟಿನ್ಯೂಸ್ ಆಗಿ ಪಾಸ್ ಆಗಿದ್ದಾರೆ, ಬಟ್ ಒಂದು ಮೇನ್ಸ್ ಪಾಸ್ ಮಾಡೋಕ್ಕಾಗಿಲ್ಲ ಅವರಿಗೆ. ಆ್ಯಂಡ್ ತುಂಬ ಜನ ಬಟ್ ಇಂಥವ್ರು ಹೆಚ್ಚಿಗೆ ಸಿಗ್ತಾರೆ ನಿಮಗೆ. ಯಾರು ಪ್ರಿಲಿಮ್ಸ್ ಫೇಲ್ ಆಗಿ ಮೇನ್ಸ್ ಪಾಸ್ ಆದವರು ತುಂಬ ಕಡಿಮೆ, ಬಟ್ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಫೇಲ್ ಆದವರು ತುಂಬ ಹೆಚ್ಚಿಗೆ ಸಿಗ್ತಾರೆ ನಿಮಗೆ, ರೈಟ್? ಸೊ ಅದಕ್ಕೆ ನೋಡಿ, ಪ್ರಿಲಿಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಪ್ರಿಲಿಮ್ಸ್ ನಾವು IAS ಮತ್ತು KS ಕಂಪೇರ್ ಮಾಡಿದ್ರೆ, ಸೊ IAS ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ತುಂಬ ಡಿಫಿಕಲ್ಟ್ ಇದೆ, ಮೇನ್ಸ್ ಕ್ಲಿಯರ್ ಮಾಡೋದು ತುಂಬ ಈಸಿ ಇದೆ, ಅದರಲ್ಲಿ UPSC ಸಿವಿಲ್ ಸರ್ವಿಸಸಲ್ಲಿ. ಬಟ್ KS ಅಲ್ಲಿ ಬಂದರೆ ಪ್ರಿಲಿಮ್ಸ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಮೇನ್ಸ್ ಸ್ವಲ್ಪ ಡಿಫಿಕಲ್ಟ್ ಇದೆ, ರೈಟ್? ಇವಾಗ ನೋಡಿ, ಪ್ರಿಲಿಮ್ಸ್ ಎಕ್ಸಾಮ್ ತುಂಬ ಸಿಂಪಲ್ ಆಗಿದೆ. ಪ್ರಿಲಿಮ್ಸಲ್ಲಿ 2 ಪೇಪರ್ ಇದ್ದಾವೆ. ಪ್ರಿಲಿಮ್ಸಲ್ಲಿ ದೇರ್ ಆರ್ 2 ಪೇಪರ್ಸ್, ಪೇಪರ್ 1 ಆ್ಯಂಡ್ ಪೇಪರ್ 2. ನೋಡಿ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಇಲ್ಲಿ ಕೂಡ 100 ಕ್ವಶನ್ಸ್ ಇದ್ದಾವೆ, ಪೇಪರ್ 2ದಲ್ಲಿ ಕೂಡ 100 ಕ್ವಶನ್ಸ್ ಇದ್ದಾವೆ, ರೈಟ್? ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲಿ ಕೂಡ ನಿಮಗೆ 200 ಮಾರ್ಕ್ಸ್ ಇದೆ, ಆ್ಯಂಡ್ ಹಿಯರ್ ಆಲ್ಸೋ ಯು ಆರ್ ಹ್ಯಾವಿಂಗ್ 200 ಮಾರ್ಕ್ಸ್. ಸೊ ನಿಮಗೆ ಒಟ್ಟು ಪ್ರಿಲಿಮ್ಸ್ 400 ಮಾರ್ಕ್ಸಿಗಿರುತ್ತೆ. ಪ್ರಿಲಿಮ್ಸ್ ಇಸ್ ಫಾರ್ 400 ಮಾರ್ಕ್ಸ್. ನೋಡಿ, 400 ಮಾರ್ಕ್ಸ್ ತುಂಬ ಸಿಂಪಲಾಗಿ ನೀಟಾಗಿ ತಿಳ್ಕೊಳ್ಳಿ, ನಿಮ್ಮ ಮಗ್ಗ ಪಾಸ್ ಆಗ್ತೀರಾ. ಬಟ್ ತುಂಬ ವಿದ್ಯಾರ್ಥಿ ಏನು ಮಾಡ್ತಾರೆ ಅಂದರೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಟ್ರಾಟಜಿ ದೇ ವಿಲ್ ಫೇಲ್ ಇನ್ ದ ಎಕ್ಸಾಮ್. ಬಟ್ ಏನು ಮಾಡಬೇಕು ಅಂತ ನೋಡಿ, ಅವ್ರು ಕಷ್ಟಪಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟಪಡ್ತಾರೆ. ಬಟ್ ಎಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಎಲ್ಲಿ ಎಫರ್ಟ್ ಆಗಬೇಕು ನೋಡಿ, ಅಲ್ಲಿ ಎಫರ್ಟ್ ಆಗಲ್ಲ ಅವರು. ಎಲ್ಲಿ ಹಾಕ್ಬಾರ್ದು ಎಫರ್ಟ್, ಅಲ್ಲಿ ಸುಳ್ಳು ಟೈಮ್ ವೇಸ್ಟ್ ಮಾಡ್ಕೊತಿರ್ತಾರೆ. ಅದಕ್ಕೆ ನೀಟಾಗಿ ಕೇಳ್ಕೊಳ್ಳಿ. ಸೊ ಡೆಫಿನೆಟ್ಲಿ ಪ್ರಿಲಿಮ್ಸ್ ಆರಾಮಾಗಿ ಪಾಸ್ ಆಗ್ಬೋದು. ಇಲ್ಲಿ ನೋಡಿ, ಪ್ರಿಲಿಮ್ಸ್ 2 ಪೇಪರ್ ಇದೆ, ಪೇಪರ್ 1 ಇದೆ, ಪೇಪರ್ 2 ಇದೆ. ಸೊ ಪೇಪರ್ 1 ಮತ್ತು ಇದರಲ್ಲಿ 2 ಗುಂಪಿನಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಪೇಪರ್ 1 ಇಸ್ ಕ್ಲಾಸಿಫೈಡ್ ಇಂಟು 2 ಪಾರ್ಟ್ಸ್. ಇವಾಗ ನೋಡಿ, ಒಂದು ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಇರ್ತವೆ. ಹ್ಯುಮ್ಯಾನಿಟೀಸ್ ನೋಡಿ, ಹ್ಯುಮ್ಯಾನಿಟೀಸ್ ಮತ್ತು ಕರೆಂಟ್ ಅಫೇರ್ಸ್. ಸೊ ಒಂದು ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್. ಆ್ಯಂಡ್ ಪ್ರಚಲಿತ ವಿದ್ಯಮಾನಗಳಿಂದ 40 ಕ್ವಶನ್ಸ್ ಕೇಳ್ತಾರೆ, 40 ಕ್ವಶನ್ಸ್ ಕೇಳ್ತಾರೆ. ಅದು ಸಿಲೆಬಸ್ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. 40 ಕ್ವಶನ್ ಕೇಳಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ, 40 ಕ್ವಶನ್ಸ್. ಆ್ಯಂಡ್ ಹ್ಯುಮ್ಯಾನಿಟೀಸ್ ಮೇಲೆ 60 ಕ್ವಶನ್ಸ್ ಕೇಳಬೇಕು ಅಂತ ಇದೆ. ಇವಾಗ ನೋಡಿ, ಈಗ ಕರೆಂಟ್ ಅಫೇರ್ಸ್ ಅಂದರೆ ಇಲ್ಲಿ ನ್ಯಾಷನಲ್, ರಾಷ್ಟ್ರೀಯ ಅಥವಾ ನ್ಯಾಷನಲ್ ಅಂದರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್. ನೋಡಿ, ಈಗ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು, ರೈಟ್? ನೋಡಿ, ನ್ಯಾಷನಲ್ ಇಂಟರ್ನ್ಯಾಷನಲ್ 2 ಸೇರಿಸಿ ಅವರು 40 ಕ್ವಶನ್ ಕೇಳಲೇಬೇಕು. ಆ್ಯಂಡ್ ಹ್ಯುಮ್ಯಾನಿಟೀಸ್ ಅಂದರೆ ಜೋಗ್ರಫಿ, ಎಸ್, ಹಿಸ್ಟ್ರಿ, ಎಸ್, ವೆರಿ ಗುಡ್, ಪಾಲಿಟಿ ಆ್ಯಂಡ್ ಎಕನಾಮಿ, ಪಾಲಿಟಿ ಆ್ಯಂಡ್ ಎಕನಾಮಿ. ಸೊ ಇಲ್ಲಿ 60 ಕ್ವಶನ್ಸ್ ಕೇಳ್ತಾರೆ.
ಕಂಟಿನ್ಯೂ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎವ್ರಿಟಿಯಿಂದ 60 ಕ್ವಶನ್ಸ್, ಕರೆಂಟ್ ಅಫೇರ್ಸಿಂದ 40 ಕ್ವಶನ್ಸ್. ಆ್ಯಂಡ್ ಈ 40 ಕ್ವಶನ್ಸ್ ನೋಡಿ ದೇ ಡೈರೆಕ್ಟ್ಲಿ ಕಮ್ಸ್ ಫ್ರಮ್ ದಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸ್, ರೈಟ್. ಆ್ಯಂಡ್ ದ ಕ್ವಶನ್ ವಿಲ್ ನಾಟ್ ಇಲ್ಲಿ ಕರ್ನಾಟಕ ಸಂಬಂಧಪಟ್ಟ ಯಾವುದಿರಂಗಿಲ್ಲ ನಿಮಗೆ ಇಲ್ಲಿ ಕ್ವಶನ್ಸ್, ಇಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂಗೆ ಇರ್ತವೆ. ಆ್ಯಂಡ್ ಪೇಪರ್ 2ದಲ್ಲಿ ಇಲ್ಲಿ ಕೂಡ ನಿಮಗೆ 100 ಕ್ವಶನ್ಸ್ ಇರ್ತವೆ. ಆ್ಯಂಡ್ 100 ಕ್ವಶನಲ್ಲಿ ಮತ್ತೆ ಇಲ್ಲಿ ಕರೆಂಟ್ ಅಫೇರ್ಸ್ 40 ಕ್ವಶನ್ಸ್. ಆ್ಯಂಡ್ ಇಲ್ಲಿ ಕಂಪ್ಲೀಟ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಬಜೆಟ್ ಆಫ್ ದಿ ಕರ್ನಾಟಕ ಆ್ಯಂಡ್ ಎಕನಾಮಿಕ್ ಸರ್ವೆ ಆಫ್ ದಿ ಕರ್ನಾಟಕ, ಎಕನಾಮಿಕ್ ಸರ್ವೆ ಮತ್ತು ಬಜೆಟ್. ಆ್ಯಂಡ್ ರಿಮೈನಿಂಗ್ 60 ಕ್ವಶನ್ಸ್ ನೋಡಿ ಅದನ್ನು ಮತ್ತೆ ಇಲ್ಲಿ 60 ಕ್ವಶನ್ಸ್ ಇದ್ದಾವೆ. ಮತ್ತು ಅದನ್ನು 2 ಗ್ರೂಪ್ನಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಎನ್ವೈರನ್ಮೆಂಟ್ ಆ್ಯಂಡ್ ಇಕಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರನ್ಮೆಂಟ್ ಇಕಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರನ್ಮೆಂಟ್ ಇಕಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ಎರಡು ಸೇರಿಸಿ ಆಲ್ಮೋಸ್ಟ್ 30 ಕ್ವಶನ್ಸ್. ಆ್ಯಂಡ್ ಮೆಂಟಲ್ ಎಬಿಲಿಟಿ 30 ಕ್ವಶನ್ಸ್. ನೋಡಿ ಎಷ್ಟು ನೀಟಾಗಿ ಡಿಸೈನ್ ಮಾಡಿದ ಸಿಲೆಬಸ್. ಬಟ್ ನಿಮಗೆ ಇದು ಬೇಸಿಕ್ ಗೊತ್ತಾಗಿರಬೇಕು. ಸೊ ಮೆಂಟಲ್ ಎಬಿಲಿಟಿ 30 ಕ್ವಶನ್ಸ್, ಎನ್ವೈರನ್ಮೆಂಟ್ ಇಕಾಲಜಿ ಸೈನ್ಸ್ ಆ್ಯಂಡ್ ಟೆಕ್ 30 ಕ್ವಶನ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸಲ್ಲಿ ಬಜೆಟ್ ಎಕನಾಮಿಕ್ ಸರ್ವೆ ಸೇರಿ ಎಷ್ಟು 40 ಕ್ವಶನ್ಸ್, ರೈಟ್, ಅದು 100 ಕ್ವಶನ್ಸ್. ಆ್ಯಂಡ್ ಇಲ್ಲಿ ನೋಡಿ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಇಂಟರ್ನ್ಯಾಷನಲ್, ಇಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್, ರೈಟ್. ಇವಾಗ ನೋಡಿ ನಾವು ಕರ್ನಾಟಕ ನ್ಯಾಷನಲ್ ಅಂದರೆ ಇಂಡಿಯಾ ಅಂದರೆ ಇಂಟರ್ನ್ಯಾಷನಲ್ ನಾವು ಅದಕ್ಕೆ IR ಅಂತ ಕರಿತೀವಿ, IR ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ IR ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್. ನೋಡಿ ಇಂಟರ್ನ್ಯಾಷನಲ್, ಸೊ 3 ಹಂತಗಳಿದ್ದಾವೆ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಂತ. ಸೊ ನೋಡಿ ನಾವು ಕರೆಂಟ್ ಅಫೇರ್ಸ್ ಇಷ್ಟು ಮಾಡ್ಕೊಂಡ್ರು ಸಹಿತ ನಿಮಗೆ ಆಲ್ಮೋಸ್ಟ್ ಇಲ್ಲಿ 80 ಕ್ವಶನ್ ಕವರ್ ಆಗಿಬಿಡುತ್ತೆ. ಜಸ್ಟ್ ಕರೆಂಟ್ ಅಫೇರ್ಸ್ ಮಾಡಿದ್ರೆ 80 ಕ್ವಶನ್ ಬಂದುಬಿಡುತ್ತೆ ನಿಮಗೆ. 80 ಕ್ವಶನ್ಸ್ ಅಂದರೆ ಕರೆಂಟ್ ಅಫೇರ್ಸ್ 80 ಕ್ವಶನ್ಸ್. ಈಗ 80 ಇಂಟು 2 ಮಾರ್ಕ್ಸ್ ತೊಗೊಂಡ್ರು ಸಹಿತ 160 ಮಾರ್ಕ್ಸ್ ಇಲ್ಲೇ ಆಯಿತು. ಆ್ಯಂಡ್ ನೀವು ಕಟ್ ಆಫ್ ಎಷ್ಟಿದೆ ಗೊತ್ತಾ? ವಾಟ್ ಇಸ್ ದ ಕಟ್ ಆಫ್ ಫಾರ್ KPS ಲಾಸ್ಟ್ ಇಯರ್? ಆಲ್ಮೋಸ್ಟ್ 189 ಸಮಥಿಂಗ್ ಇತ್ತು. GMದವರಿಗೆ 189 ಔಟ್ ಆಫ್ 400. ಆ್ಯಂಡ್ SC/ST 160 ಸಮಥಿಂಗ್ ಇತ್ತು. ಅಂದರೆ ಇವಾಗ ನೋಡಿ 160 ತೆಗೆದ್ರೂ ಕೂಡ ನೀವೇನಾದರೂ ಕ್ಯಾಟಗರಿ ಇದ್ದರೆ ಪಾಸೇ ಆಗಿಬಿಡ್ತೀರಾ. ಆ್ಯಂಡ್ GM ಇದ್ದವರು 180, 190 ತೆಗಿಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ 106 ಪೋಸ್ಟ್ ಇತ್ತು, ಅದಕ್ಕೆ ಸ್ವಲ್ಪ ಕಟ್ ಆಫ್ ಹೆಚ್ಚಿಗೆ ಹೋಗಿತ್ತು ಲಾಸ್ಟ್ ಟೈಮ್. ಬಟ್ ಈ ಸಲ ಆಲ್ಮೋಸ್ಟ್ ವೇಕೆನ್ಸಿ 3 ಟೈಮ್ ಹೆಚ್ಚಿಗೆ ಆಗಿದೆ, ಟ್ರಿಪಲ್ ಆಗಿದೆ ಇವತ್ತು ವೇಕೆನ್ಸಿ. ಅಂದರೆ ಕಟ್ ಆಫ್ ಡೌನ್ ಆಗಲೇಬೇಕು. ಸೊ ಕಟ್ ಆಫ್ ದಿಸ್ ಇಯರ್ ನೀವು ಬೇಕಾದರೆ ಎಕ್ಸಾಮ್ ಬರೋದು ನೋಡಿ, ದ ಕಟ್ ಆಫ್ ವಿಲ್ ನಾಟ್ ಗೋ ಬಿಯಾಂಡ್ 180. ನೀವು ಯಾವುದೇ ಥರ ಎಷ್ಟು ತಪ್ಪಲ್ಲಿ ಎಕ್ಸಾಮ್, ದ ಕಟ್ ಆಫ್ ವಿಲ್ ನಾಟ್ ಗೋ ಬಿಯಾಂಡ್ 180. ಸೊ ಮ್ಯಾಕ್ಸಿಮಮ್ 180 to 190 ಕಟ್ ಆಫ್ ಇರುತ್ತೆ. 180 to 190 ಕಟ್ ಆಫ್ ಔಟ್ ಆಫ್ 400. ನೋಡಿ ಔಟ್ ಆಫ್ 400 ಮಾರ್ಕ್ಸ್ ಎಷ್ಟು ತೊಗೋಬೇಕು ನೀವು? 180 to 190 ಬರಲೇಬೇಕು. ಇಲ್ಲಿ ಔಟ್ ಆಫ್ 14 ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಔಟ್ ಆಫ್ 14 ಥಿಂಕ್ ಮಾಡ್ತಿದ್ರೆ ಬೆಸ್ಟ್ ಅದು, ಬಿಕಾಸ್ ದ್ಯಾಟ್ ಮಾರ್ಕ್ ಇಸ್ ನಾಟ್ ಕೌಂಟೆಡ್ ಇನ್ ದ ಫೈನಲ್ ಲಿಸ್ಟ್. ಜಸ್ಟ್ ಪಾಸ್ ಆಗಿದ್ದಕ್ಕಷ್ಟೇ. ಆ್ಯಂಡ್ ಪಾಸಾಗಿ ಎಷ್ಟು ಬೇಕೋ ಆ್ಯಂಡ್ ಪಾಸಾಗಿ ಎಲ್ಲಿಂದ ಏನೇನು ತೊಗೋಬೇಕು ಅಷ್ಟು ಅರ್ಥ ಆದರೆ ಸಾಕು ನಿಮಗೆ. ಇಲ್ಲಿ ನಮಗೆ 180 ಅಂದರೆ 90 ಕ್ವಶನ್ಸ್. ಆ್ಯಂಡ್ 190 ಅಂದರೆ ಆಲ್ಮೋಸ್ಟ್ 95 ಕ್ವಶನ್ಸ್, ಕರೆಕ್ಟ್, ರೈಟ್? ಸೊ 95 ಕ್ವಶನ್ಸ್ ಕರೆಕ್ಟ್ ಆಗಬೇಕು ಔಟ್ ಆಫ್ 200 ಕ್ವಶನ್ಸ್. ನೋಡಿ 200 ಕ್ವಶನ್ಸ್ ಇದೆ ನಮ್ಮ ಹತ್ರ. ಆ್ಯಂಡ್ 200 ಕ್ವಶನ್ಸಲ್ಲಿ ಎಷ್ಟು ಕ್ವಶನ್ ಕರೆಕ್ಟ್ ಆಗಬೇಕಾಗಿದೆ? 90 to 95 ಕ್ವಶನ್ ಕರೆಕ್ಟ್ ಆಗಿದೆ. ಇವನ್ ಲೆಸ್ ದೆನ್ 50%. ನಾವು 1 ವರ್ಷ 2 ವರ್ಷ ಓದಿ 50% ಕ್ವಶನ್ಸ್ ಕರೆಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ವಿ ಆರ್ ನಾಟ್ ಫಿಟ್ ಟು ಬಿಕಮ್ ಆಫೀಸರ್ ಅಂತ ಅಷ್ಟೇ, ರೈಟ್? ಸೊ ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು 50 ಕ್ವಶನ್ ಕರೆಕ್ಟ್ ಮಾಡೇ ಮಾಡ್ತಾರೆ. ಇವಾಗ ನೋಡಿ ಈಗ ಔಟ್ ಆಫ್ 200 ಈಗ ನಮ್ಮ ಟಾರ್ಗೆಟ್ ಎಷ್ಟು ಇರಬೇಕಂದ್ರೆ 100 ಕ್ವಶನ್ ಇರಬೇಕು ನಮ್ಮ ಟಾರ್ಗೆಟ್. ಬಿಕಾಸ್ ಸಮ್ ಕ್ವಶನ್ ರಾಂಗ್ ಆಗಿರ್ತವೆ, ಬಿಕಾಸ್ ಆಲ್ ದ ಕ್ವಶನ್ ನಾಟ್ ಬಿಕಮ್ ಕರೆಕ್ಟ್ ಆಲ್ಸೋ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಸೊ ಅದಕ್ಕೆ ನೋಡಿ ಇವಾಗ ಆಲ್ಮೋಸ್ಟ್ ಔಟ್ ಆಫ್ 200 ಇದು ಸ್ಟ್ರಕ್ಚರ್ ಗೊತ್ತಿದೆ ನಿಮಗೆ. ಇವಾಗ ನೆಕ್ಸ್ಟ್ ಪಾಯಿಂಟ್ ನೋಡಿ, ಈಗ ಔಟ್ ಆಫ್ 200 ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಸೊ ಯು ಶುಡ್ ನಾಟ್ ಅಟೆಂಪ್ಟ್ ಮೋರ್ ದ್ಯಾನ್ 180 to 185 ಕ್ವಶನ್ಸ್. ಸೊ 185 to 185 ಅಷ್ಟೇ ಅಟೆಂಡ್ ಮಾಡಬೇಕು ನೀವು. ನಿಮಗೆ ಅನಿಸ್ತಿರುತ್ತೆ ಎಲ್ಲ ನಮ್ಗೆ ಬರ್ತಾ ಇದೆ ಅಂತೇಳಿ, ಬಟ್ ಅದು ಹಾಗೆ ಆಗ್ತಿರುತ್ತೆ, ರೈಟ್? ಸೊ ಅದಕ್ಕೆ ಮ್ಯಾಕ್ಸಿಮಮ್ 180 to 185 ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು. ನೀವು 180 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ರೆ, ಈ 180 ಅಂತ ತಿಳ್ಕೊಳ್ಳಿ. ಇಫ್ ಯು ಆರ್ ಅಟೆಂಪ್ಟಿಂಗ್ 180 ಕ್ವಶನ್ಸ್, ಆ 180 ಕ್ವಶನ್ಸಲ್ಲಿ, ರೈಟ್, ಈಗ 130 ಕ್ವಶನ್ಸ್ ಕರೆಕ್ಟ್ ಆಗ್ತಾವೆ ಅಂತ ತಿಳ್ಕೊಳ್ಳಿ. 130 ಕ್ವಶನ್ಸ್ ಆ್ಯಂಡ್ 50 ಕ್ವಶನ್ ರಾಂಗ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ. 50 ಕ್ವಶನ್ ರಾಂಗ್, 130 ಕ್ವಶನ್ ಕರೆಕ್ಟ್ ಆಗ್ತಾಯಿದೆ. 130 into 2, 260 minus 50 into 1/4, ರೈಟ್? 1/4 ಇದೆ. 1/4 ಈಗ ಎಷ್ಟಾಗುತ್ತೆ? 4 1 4 ಎಷ್ಟಾಗುತ್ತೆ ಇದು? 12.5, ರೈಟ್? ಸೊ 12.5 ಈಗ 260 12.5 ತೆಗೆದ್ರೆ ಎಷ್ಟು ಉಳಿತು? ಇವಾಗ ಮಾರ್ಕ್ಸ್ ಎಷ್ಟು ಉಳಿತು ನಿಮಗೆ?
260 ಅಂದರೆ 247.5 ಅಂದರೆ ಒನ್ ಆಫ್ ದ ಸೇಫ್ ಝೋನ್ ಅಂತ. ಸೊ ಇವನ್ ನೀವು ಅಥವಾ ಈ 180 ಕ್ವಶನಲ್ಲಿ ಫ್ರೆಂಡ್ ಕೇಳ್ಕೊಳ್ಳಿ, ಈ 180ಯಲ್ಲಿ ಇವನ್ 60 ಕ್ವಶನ್ಸ್ ರಾಂಗ್ ಆದರೂ ಸಹಿತ ನೋಡಿ 180 ಅಟೆಂಡ್ ಮಾಡಿದ್ದೀರಾ, 180ಯಲ್ಲಿ ಸೊ ಇಲ್ಲಿ 120 ಕ್ವಶನ್ಸ್ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ, 60 ಕ್ವಶನ್ಸ್ ರಾಂಗ್ ಆಯ್ತು ಅಂತ ತಿಳ್ಕೊಳ್ಳಿ. 120 ಕ್ವಶನ್ ಕರೆಕ್ಟ್ ಆದರೂ ಸಹಿತ ಎಷ್ಟಾಯಿತು 240 ಆಯಿತು. 240 ಮಾರ್ಕ್ಸ್ ಮೈನಸ್ 60 ಇಂಟು 1/4 ರೈಟ್, ಇದೆಷ್ಟಾಗುತ್ತೆ ಆಲ್ಮೋಸ್ಟ್ 15. ಸೊ 15 ಮಾರ್ಕ್ಸ್ ತೆಗೆದ್ರು ಸಹಿತ 140 ಮೈನಸ್ 15 225 ಆಯಿತು. ಹಾಗೆ ಏನಾದರೂ ಸೇಮ್ ಝೋನ್. ನಿಮಗೆ 200+ ಮಾರ್ಕ್ಸ್ ಬಂದರೆ ಆರಾಮಾಗುತ್ತೆ. ಆ್ಯಂಡ್ ದಿಸ್ ಸ್ಟ್ರಾಟಜಿ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲನೂ ಅಟೆಂಡ್ ಮಾಡಿ ಬಂದುಬಿಟ್ಟಿರ್ತೀವಿ, ಹಾಗೆ ನೆಗೆಟಿವ್ ಹೆಚ್ಚಿಗೆ ಹೋಗಿರುತ್ತೆ. ಸೊ ಹಾಗೆ ಆದಷ್ಟು ನೀವು ಏನಾದರೂ ಯಾವುದೇ ಒಂದು ಕ್ವಶನ್ ನೀವು ಓದುವಾಗ ಆ ಕ್ವಶನ್ ನೀವು ಕೇಳಿಲ್ಲ ಅಂದರೆ ಅದು ಸ್ಕಿಪ್ ಮಾಡಿಬಿಡಿ. ಒಂದು ಸ್ವಲ್ಪ ಆದರೂ ಏನಾದರೂ ಡೌಟ್ ಇದ್ದರೆ 50 ಡೌಟ್ ಇದ್ದರೆ ಒಂದು ಸ್ವಲ್ಪ ರಿಸ್ಕ್ ತೊಗೊಳ್ಳಿ. ಆ್ಯಂಡ್ ಆ ಕ್ವಶನ್ ಬಗ್ಗೆ ನಿಮಗೆ ಐಡಿಯಾನೇ ಇಲ್ಲ ಅಂತ ತಿಳ್ಕೊಳ್ಳಿ, ಯಾವುದೊಂದು ಕ್ವಶನ್ ಅದ್ರ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ನೀವು ಓದುವಾಗ ಯಾವುದೇ NCERT ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ನೀವು ಎಲ್ಲಿ ಆ ಕ್ವಶನ್ ಬಗ್ಗೆ ಕೇಳಿಲ್ಲ ಅಂದರೆ ಅದನ್ನು ಡೈರೆಕ್ಟ್ ಸ್ಟೇಟ್ ಸ್ಕಿಪ್ ಮಾಡಿಬಿಡಿ. ಸೊ ಬಿಕಾಸ್ ಅದು ನೀವು ಎಂದೂ ಕೇಳಿಲ್ಲ ಅಂದರೆ ಯಾರೂ ಕೇಳೋಕ್ಕೆ ಸಾಧ್ಯ ಇಲ್ಲ ಅಂತ, ರೈಟ್. ಸೊ ಬಿಕಾಸ್ ಅದಕ್ಕೆ ಯಾವುದೇ ಒಂದು ಕ್ವಶನ್, ಫಾರ್ ಎಕ್ಸಾಂಪಲ್ ಅಂದರೆ ಹೊಸ ಯಾವುದೋ ಒಂದು ಟೆಕ್ನಾಲಜಿ ಮೇಲೆ, ಯಾವುದೋ ಬೇರೆ ಯಾವುದೋ ಡಿಫೆನ್ಸ್ ಸಿಸ್ಟಮ್ ಮೇಲೆ ಯಾವುದೋ ಹೊಸ ಏನೋ ಒಂದು ಟೆಕ್ನಾಲಜಿ ಬಂದಿರೋದನ್ನು ತಿಳ್ಕೊಳ್ಳಿ, ಅದು ನೀವು ಎಂದೂ ಕೇಳಿಲ್ಲ ಅಂದರೆ ಅದು ಸ್ಕಿಪ್ ಮಾಡಿಬಿಡಿ. ಅದನ್ನು ಬಿಟ್ಟು ರಿಸ್ಕ್ ತೊಗೊಂಡು ಯಾವುದೋ ಒಂದು ಲಾಸ್ಟಿಗೆ ಬರುವಾಗ ಯಾವುದೋ ಒಂದು B-ನೋ C ಒಂದು ಸುಮ್ಮನೆ ಆಗಿ ಬಂದರೆ ಆ ಕರೆಕ್ಟ್ ಆಗಿರೋ ಮಾರ್ಕ್ಸ್ ಕೂಡ ನಿಮ್ಗೆ ರಾಂಗ್ ಆಗಿಬಿಡುತ್ತೆ, ಅದು ಕೂಡ ಮಾರ್ಕ್ಸ್ ಡಿಡಕ್ಟ್ ಆಗಿಬಿಡುತ್ತೆ. ಹಾಗೆ ಇದು ಕೇರ್ಫುಲ್ ಆಗಿರಬೇಕು, ಫಸ್ಟ್ ಪಾಯಿಂಟ್ ನಂಬರ್, ರೈಟ್. ಇವಾಗ ನೋಡಿ, ಸೊ ನಮಗೆ ಇಲ್ಲಿ 200 ಕ್ವಶನ್ಸ್ ಇದ್ದಾವೆ. ಆ 200 ಕ್ವಶನ್ಸಲ್ಲಿ ನಮ್ಮ ಟಾರ್ಗೆಟ್ ಎಷ್ಟಿರಬೇಕು, ಮಿನಿಮಮ್ 180 ಇರಬೇಕು. ಆ್ಯಂಡ್ 180 ಎಷ್ಟು ಕರೆಕ್ಟ್ ಆಗಬೇಕು, 120 ಕರೆಕ್ಟ್ ಆಗಬೇಕು. ಇಷ್ಟು ನಿಮ್ಮ ಫಸ್ಟ್ ಫಿಕ್ಸ್ ಮಾಡ್ಕೊಂಬಿಡಿ. 200 ಕ್ವಶನ್ಸ್ ಇದ್ದಾವೆ, 180 ಅಟೆಂಡ್ ಮಾಡಬೇಕಾಗಿದೆ, 120 ಕರೆಕ್ಟ್ ಆಗಬೇಕು. 120 ಕರೆಕ್ಟ್ ಆದರೆ ಆ ಕ್ವಶನ್ ಎಷ್ಟೇ ಡಿಫಿಕಲ್ಟ್ ಇರಲಿ, ಎಷ್ಟೇ ಜನ ಬರೀಲಿ, ನೀವು ಪಾಸ್ ಆಗಿಬಿಡ್ತೀರಾ. ಆ್ಯಂಡ್ ನಮಗೆ ಪ್ರಿಲಿಮ್ಸ್ ಪಾಸ್ ಆಗಬೇಕಾಗಿದೆ. ಯಾಕೆಂದರೆ ಮೇನ್ಸಲ್ಲಿ ನಮ್ಮ ನಿಜವಾದ ಶಕ್ತಿ ಪ್ರದರ್ಶನ ಎಲ್ಲಿ ಮಾಡಬೇಕಾಗಿದೆ, ಮೇನ್ಸಲ್ಲಿ. ಸೊ ಬಿಕಾಸ್ ನಮ್ಮ ರ್ಯಾಂಕ್ ಡಿಸೈಡೆಡ್, our rank will be decided by which marks, mains mark plus interview marks. And now interview is not that much important because only 25 marks ಇದೆ. ಮುಂಚೆಲ್ಲ 200 ಮಾರ್ಕ್ಸ್ ಇರ್ತಾಯಿತ್ತು, ಅವಾಗೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇತ್ತು. ನಾವು ಇಟ್ಸ್ 25 ಮಾರ್ಕ್ಸ್. ರೂಲ್ಸ್ ಕೂಡ ಇದೆ, ಯಾವುದೇ ಬೋರ್ಡ್ ಬಂದರೂ ಸಹಿತ 15ಗಿಂತ ಕಡಿಮೆ ಕೊಡಬಾರ್ದು. ಕೊಟ್ಟರೆ ಯಾಕೆ ಅಂತ ಕಾಣಬರ್ಬೇಕು ಅವರು. ಅದಕ್ಕೆ ಯಾರು ನಿಮ್ಗೆ 15ಗಿಂತ ಕಡಿಮೆ ಅಂದರೆ ಯಾರು ಕೊಡಲ್ಲ ನಿಮಗೆ ಇವಾಗ. ಅಂದರೆ ಏನು ಇವನ್ 15 ಕೊಟ್ಟರು ಸಹಿತ 10 ಮಾರ್ಕ್ಸ್ ಕಡಿಮೆ ನಿಮ್ಗೆ ತೊಂದರೆ ಆಗುತ್ತೆ. ಬಟ್ ನಿಮ್ದು ಏನಾದರೂ ಇಲ್ಲಿ ಮೇನ್ಸ್ ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಟ್ರೆ ನೀವು ಪಾಸ್ ಆಗ್ತೀರಂತ. ನಾವು ಮುಂಚೆ ಎಲ್ಲ ಕರಪ್ಷನ್ ನಡೀತಾ ಇತ್ತು, ಇವತ್ತು ನಡೀಬಹುದು, ಬಟ್ ಮುಂಚೆ ಥರ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಬಿಕಾಸ್ ಇಂಟರ್ವ್ಯೂ ಮಾರ್ಕ್ಸ್ ಕಡಿಮೆ ಮಾಡೋದು ಹಾಗೆ ಆ ಕರಪ್ಷನ್ ಕಡಿಮೆ ಮಾಡಬೇಕು ಅಂತ. ಮುಂಚೆ 200 ಮಾರ್ಕ್ಸ್ ಇರ್ತಾ ಇತ್ತು, 1 ಕೋಟಿ ಕೊಟ್ಟವರಿಗೆ 130, 140, 160 ಮಾರ್ಕ್ಸ್ ಆಗಿಬಿಡ್ತಾಯಿದ್ರು. ಆ್ಯಂಡ್ ದುಡ್ಡು ಕೊಡದಿರೋ ಅವರಿಗೆ 80, 70 ನೋಡಿ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಆಗಿ 80, 90 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿಬಿಡ್ತಾ ಇತ್ತು. ಆ 80, 90 ಮಾರ್ಕ್ಸ್ ಡಿಫ್ರೆನ್ಸ್ ಆಗೋದ್ರಿಂದ ವಿದ್ಯಾರ್ಥಿಗಳು ಫೇಲ್ ಆಗಿಬಿಡ್ತಾಯಿದ್ರು. ಎಂಥ ವಿದ್ಯಾರ್ಥಿಗಳು ನಿಮ್ಮಂಥ ಪ್ರತಿಭಾವಂತ ವಿದ್ಯಾರ್ಥಿ ಫೇಲ್ ಆಗಿಬಿಡ್ತಾಯಿದ್ರು. ಆ್ಯಂಡ್ ದುಡ್ಡಿದ್ದವರು MLA MP ಅವರೆಲ್ಲ ಲಿಂಕ್ ಹಚ್ಕೊಂಡು ಅವ್ರು ಪಾಸ್ ಆಗಿಬಿಡ್ತಾಯಿದ್ರು. ಬಟ್ ಇವಾಗ ಆ ಥರ ಇಲ್ಲ. 25 ಮಾರ್ಕ್ಸ್ ಅಷ್ಟೇ ಇರೋದು ಇಂಟರ್ವ್ಯೂವಲ್ಲಿ. ಅವ್ರು ಎಷ್ಟೇ ದುಡ್ಡು ಕೊಟ್ಟರು 24 ಆಗ್ಬೋದು. ಆ್ಯಂಡ್ ನೀವು ದುಡ್ಡು ಕೊಡದೇ ಇದ್ರು 15 ಆಗ್ತಾರೆ ಅಷ್ಟೇ. 15, 24 ಎಷ್ಟು ವ್ಯತ್ಯಾಸ, 9 ಮಾರ್ಕ್ಸ್. ಏನೋ ಚಿತ್ರಾನ್ನ ಮಾಡ್ಕೊಳ್ಳಿ, ಅವ್ನು ಏನು ಮಾಡ್ತಾ 9 ಮಾರ್ಕ್ಸ್ ಏನು ಮಾಡೋಕ್ಕಾಗತ್ತೆ. ಅದೇ ನೀವು 9 ಮಾರ್ಕ್ಸ್ ಇಲ್ಲಿ ಹೆಚ್ಚಿಗೆ ತೊಗೊಂಡ್ಬಿಡಿ ಮೇನ್ಸಲ್ಲಿ ಆಗಿಬಿಡುತ್ತೆ, ರೈಟ್. ಸೊ ಅದಕ್ಕೆ ನಾವು ಇಟ್ ಈಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ದ ಜೆನ್ಯುವನ್ ಆ್ಯಂಡ್ ಡಿಸರ್ವಿಂಗ್ ಸ್ಟೂಡೆಂಟ್. ಇವಾಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಇದೆ. ಆ ಒಳ್ಳೆಯ ವಿದ್ಯಾರ್ಥಿಗಳು ನೀವೆಲ್ಲ ಇವಾಗ ಈ ಅವಕಾಶವನ್ನು ಉಪಯೋಗ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಬಿಟ್ಟು ಇಲ್ಲ ದುಡ್ಡು ಕೊಡಬೇಕಾಗತ್ತೆ, ನನಗೆ ದುಡ್ಡಿಲ್ಲ ಅರೇಂಜ್ ಮಾಡೋದು, ಆ ನೆಗೆಟಿವ್ ಥಾಟನ್ನು ತೆಗೆದಾಕಿ ಅಂತಲಿಂದ. ಈಗ ನಿಮ್ಮ ಟಾರ್ಗೆಟ್ ಏನು, ಓನ್ಲಿ ಸ್ಟಡಿಂಗ್. ಅನ್ನೆಸರಿ ಥಿಂಗ್ ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಬಾರ್ದು. ದಿಸ್ 50-55 days you have to dedicate completely for your preparation without thinking ಫಾರ್ ಯಾವುದೇ ಆಲೋಚನೆ ಮಾಡಬಾರ್ದು ಅಂತ. ಈಗ ನಾನು ಪಾಸ್ ಆದರೆ ದುಡ್ಡು ಕೊಡೋದು, ಇಂಟರ್ವ್ಯೂಗೆ ಹೋದರೆ ದುಡ್ಡು ಕೊಡಬೇಕಾಗತ್ತೆ, ಆ್ಯಂಡ್ ಆ ದುಡ್ಡು ಎಲ್ಲೂ ಅರೇಂಜ್ ಮಾಡಿ ಅವೆಲ್ಲ ಬೇಕಾಗಿಲ್ಲ ಅಂತ. ಇವಾಗ ಅವೆಲ್ಲ ಅನ್ನೆಸರಿ. ನಿಮ್ಮ ಮುಂದೆ ಟಾರ್ಗೆಟ್ ಏನಿದೆ, ಫಿಲಿಮ್ಸ್ ಇದೆ, ಫಸ್ಟ್ ಪಾಸ್ ಮಾಡಿ, ಆಮೇಲೆ ಇಂಟರ್ವ್ಯೂ ನೋಡೋದಂತೆ. ಆಮೇಲೆ ಬಂದಮೇಲೆ ಫಸ್ಟ್ ಫೋಕಸ್ ಆನ್ ದ ಪಿ ಟಿ ಆದಮೇಲೆ ಫೋಕಸ್ ಆನ್ ದ ಮೇನ್ಸ್ ಆದರೂ ಇಂಟರ್ವ್ಯೂಗೆ ಆಲೋಚನೆ ಮಾಡಿ. ಅವಾಗ ಏನಾದರೂ ನಿಮಗೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಇದೆ ನಮ್ಮ ಸುತ್ತಮುತ್ತ ಯಂತ್ರ ನಡೀತಾ ಇದೆ ಅಂತ. ಅವಾಗ ಆಲೋಚನೆ ಮಾಡಿದ್ರೆ ಆಯಿತು. ಅದಕ್ಕಿಂತ ಮುಂಚೆ ಇವಾಗೇ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಇದನ್ನು ಪಾಸ್ ಆಗಲ್ಲ, ನಾವು ಪ್ಲೀಸ್ ಕೂಡ ಪಾಸ್ ಆಗೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಫೋಕಸ್ ಆನ್ ದ ಪಿ ಟಿ. ಟಾರ್ಗೆಟ್ ಶುಡ್ ಬಿ 180 ಕ್ವಶನ್ಸ್. ಆ್ಯಂಡ್ ಎಷ್ಟು ಕ್ವಶನ್ ಕರೆಕ್ಟ್ ಆಗಬೇಕು, 120 ಕರೆಕ್ಟ್ ಆಗಬೇಕಾಗಿದೆ. ಆ್ಯಂಡ್ 200+ ಮಾರ್ಕ್ಸ್ ಬರಲೇಬೇಕು. ಆ್ಯಂಡ್ 200+ ಮಾರ್ಕ್ಸ್ ಬಂದರೆ ನೀವು ಜೀವನದಾಗೆ ಪಾಸ್ ಆಗ್ತೀರಾ. ಆ ಕ್ಯಾಟಗರಿ ಬಿಡಿ, ಸೊ ಜೀವನದಾಗೆ ಪಾಸ್ ಆಗಿಬಿಟ್ಟಿದ್ರೆ ಅದಕ್ಕೆ ಟಾರ್ಗೆಟ್ ಶುಡ್ ಬಿ ಕ್ಲಿಯರ್. ಸೊ ಟಾರ್ಗೆಟ್ ಕ್ಲಿಯರ್ ಆಯಿತು ನಿಮಗೆ ಇದು. ಆ್ಯಂಡ್ ಇವಾಗ ನೋಡಿ ಅದು ಯಾವ ರೀತಿಯಾಗಿ ಮಾರ್ಕ್ಸ್ ಹೆಚ್ಚಿಗೆ ಬರ್ಬೋದು, ಏನೇನು ಬರುತ್ತೆ ನೋಡ್ಕೊಳ್ಳಿ. ನೋಡಿ, ಎಲ್ಲಕ್ಕಿಂತ ಹೈಲಿ ಸ್ಕೋರಿಂಗ್ ಈ ಪಾರ್ಟ್, ದ ಮೋಸ್ಟ್ ಹೈಲಿ ಸ್ಕೋರಿಂಗ್ ಪಾರ್ಟ್ ಈಸ್ ಕರೆಂಟ್ ಅಫೇರ್ಸ್ ಪಾರ್ಟ್. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಪ್ರತಿ ವರ್ಷ ಓದ್ತಿರ್ತೀವಿ. ಆ್ಯಂಡ್ UPSC ಸಿವಿಲ್ ಸರ್ವಿಸಸ್ ಓದೋರಿಗೆ ಇದು ಎಕ್ಸಾಮ್ ಯಾಕೆ ಈಸಿ ಆಗುತ್ತೆ ಅಂದರೆ
ಇದನ್ನು ತುಂಬ ಕಮಾಂಡ್ ಇರುತ್ತೆ. ಯಾರು UPSC IAS ಓದ್ತಾರೆ ಅವರು ಇದನ್ನು ನೀಟಾಗಿ ಓದ್ಕೊಂಡಿರ್ತಾರೆ, ಅದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನೀಟಾಗಿ ಓದ್ಕೊಂಡಿರ್ತಾರೆ. ಇದು ಹಿಂದೂ ನ್ಯೂಸ್ ಪೇಪರ್ ಓದಿ ಅವರಿಗೆ ಅದು ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಈ KPSC ಓದೋರಿಗೆ ಇಲ್ಲಿ ಸ್ಕೋರ್ ಮಾಡ್ತಾರೆ, ಬಟ್ ಇಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ IAS ಓದವರು ಇಲ್ಲಿ ಮಾರ್ಕ್ಸ್ ಕಡಿಮೆ ತೊಗೋತಾರೆ ಆ್ಯಂಡ್ ಇಲ್ಲಿ ಮಾರ್ಕ್ಸ್ ಹೆಚ್ಚಿಗೆ ತೊಗೋತಾರೆ. ಆಲ್ಮೋಸ್ಟ್ ಅಲ್ಲಿ ಬ್ಯಾಲೆನ್ಸ್ ಆಗುತ್ತಾನೆ. ಅಂದರೆ ಇವಾಗ ಕೆಲವೊಬ್ಬರು ಇಲ್ಲಿ ಹೆಚ್ಚಿಗೆ ತೊಗೋತಾರೆ, ಇಲ್ಲಿ ಕಡಿಮೆ ತೊಗೋತಾರೆ. ಆ್ಯಂಡ್ KPSC ಕರ್ನಾಟಕ ಒಳ್ಳೆ KS ಓದವರು ಇಲ್ಲಿ ಹೆಚ್ಚಿಗೆ ತೊಗೋತಾರೆ, ಇಲ್ಲಿ ಕಡಿಮೆ ತೊಗೋತಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂತ, ಅಂದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ. ಅಂದರೆ IAS ಅಂದ್ರೇನು, ಅವ್ರಿಗೆ ಹೆಚ್ಚಿಗೆ ತೊಗೋತಾರೆ ಅಷ್ಟೇ. ಆ್ಯಂಡ್ ಇಲ್ಲಿ ಅವ್ರು ಕಡಿಮೆ ತೊಗೊಳ್ಳೇಬೇಕು, ತೊಗೊಳ್ತಾರೆ. ಆ್ಯಂಡ್ ಈಗ ಯಾರು ಒಳ್ಳೆ ಕೇಸಲ್ಲಿ ಯಾರು ಓದ್ತಾ ಇದ್ದಾರೆ ಅವ್ರು ಇಲ್ಲಿ ಹೆಚ್ಚಿಗೆ ತೊಗೊಳ್ತಾರೆ, ಆ್ಯಂಡ್ ಇಲ್ಲಿ ಅವ್ರು ಕಡಿಮೆ ತೊಗೋತಾರೆ. ಎರಡು ಮತ್ತೆ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಎಲ್ಲರಿಗೆ ಈಕ್ವಲ್ ಅವಕಾಶದ್ದು ಇಲ್ಲಿ ಆಲ್ಮೋಸ್ಟ್ ಅದರಲ್ಲಿ ಈಕ್ವಲ್ ಅವಕಾಶ ಇದೆ. ಯಾಕಂದರೆ ಅವ್ರು IAS ಓದೋರು ಕೂಡ ಇದು ಓದಲೇಬೇಕು, KS ಓದೋರು ಕೂಡ ಓದಲೇಬೇಕು, ರೈಟ್. ಬಟ್ ಒಂದು ಗೊತ್ತಿರಲಿ, ಇಲ್ಲಿ ಹ್ಯುಮ್ಯಾನಿಟೀಸಲ್ಲಿ ಜಾಗ್ರಫಿಯಿಂದ ಇವಾಗ ನೋಡಿ, ಈಗ ಜಾಗ್ರಫಿಯಿಂದ ಪ್ರತಿ ವರ್ಷ ಜಾಗ್ರಫಿಯಿಂದ ಪ್ರತಿ ವರ್ಷ ಒಂದು 20 ಕ್ವಶನ್ ಬಂದೇ ಬರ್ತವೆ. ಆ 20 ಕ್ವಶನಲ್ಲಿ ಮಿನಿಮಮ್ 15 ಕ್ವಶನ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್, ಆ್ಯಂಡ್ ಇಲ್ಲಿ 5 ಕ್ವಶನ್ ಮಾತ್ರ ಕರ್ನಾಟಕ ಜಾಗ್ರಫಿಯಿಂದ ಬರುತ್ತೆ. ಆ್ಯಂಡ್ ಇದು ಇಂಡಿಯನ್ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ ಎಲ್ಲ ಸೇರಿಸಿ ಎಷ್ಟು ಬರುತ್ತೆ, 15 ಕ್ವಶನ್ಸ್. ಆ್ಯಂಡ್ ದೀಸ್ 5 ಕ್ವಶನ್, ಈ 5 ಕ್ವಶನ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಓನ್ಲಿ KS ಓದೋರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಇದೊಂದು ಕಾಮನ್ ಎಲ್ಲರಿಗೆ ಕೂಡ. ದಟ್ 15 ಕ್ವಶನ್ ಇಸ್ ಕಾಮನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಇಲ್ಲಿ 5 ಕ್ವಶನ್ ಮಾತ್ರ ಸೊ ಪ್ಲಸ್ ಆರ್ ಮೈನಸ್ ಆಗ್ಬೋದು, ಸಮ್ ಟೈಮ್ 6 ಕೇಳ್ಬೋದು, ಸಮ್ ಟೈಮ್ 3 ಕೇಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸಾಮ್ ಅಥಾರಿಟಿ. ಬಟ್ ಜನರಲ್ ತೊಗೊಂಡ್ರೆ ಜಾಗ್ರಫಿಲಿ 20 ಕ್ವಶನ್ ಕೇಳ್ತಾರೆ. KS ಇಲ್ಲಿ ಥರ ಆಗಿರುವಂಥ ಎಕ್ಸಾಮಲ್ಲಿ ಆ 20 ಸಮ್ ಟೈಮ್ 15 ಕೇಳ್ಬೋದು. ನಾನು 20 ಅಂದರೆ 20 ಕೇಳ್ತಾರೆ ಅಂತ ಅನ್ಕೋಬೇಡಿ. ಸಮ್ ಟೈಮ್ 15 ಆಗೋದು, ಸಮ್ ಟೈಮ್ 22 ಆಗ್ಬೋದು, ಸಮ್ ಟೈಮ್ 10 ಕ್ವಶನ್ ಕೇಳ್ಬೋದು. ಬಟ್ ಸಾಮಾನ್ಯವಾಗಿ ಆ್ಯಸ್ ಆನ್ ಏವರೇಜ್ 20 ಕ್ವಶನ್ ಕೇಳ್ಬೋದು ಬಂದಿದ್ದಾರೆ. ಆ್ಯಂಡ್ ಆ 20 ಕ್ವಶನಲ್ಲಿ ಓನ್ಲಿ 4 to 5 ಕ್ವಶನ್ ಮಾತ್ರ ಕರ್ನಾಟಕ ಜಾಗ್ರಫಿಯಿಂದ ಬರುತ್ತೆ. ಆ್ಯಂಡ್ ರಿಮೈನಿಂಗ್ ಈಸ್ ಇಂಡಿಯನ್ ಜಾಗ್ರಫಿ, ಭಾರತೀಯ ಭೂಗೋಳಶಾಸ್ತ್ರ, ಫಿಸಿಕಲ್ ಜಾಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ದೆನ್ ಜಾಗತಿಕ ಭೂಗೋಳಶಾಸ್ತ್ರ, ವರ್ಲ್ಡ್ ಜಾಗ್ರಫಿ. ಸೊ ಇದೊಂದು ಎಲ್ಲರಿಗೆ ಕಾಮನ್ ಇರುತ್ತೆ. ಇಲ್ಲಿ ಮಾತ್ರ ಈ 5 ಕ್ವಶನ್ಗೋಸ್ಕರ ನೀವು ಕರ್ನಾಟಕ ಬುಕ್ಸ್ ಓದಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತೇನೆ ಅಷ್ಟೇ. ಸೊ ಬಿಕಾಸ್ ತುಂಬ ಜನ ವಿದ್ಯಾರ್ಥಿಗಳು ಮಾಡ್ತಾಯಿದ್ದಾರೆ ಇವಾಗ ಕರ್ನಾಟಕ KS ಓನ್ಲಿ ಕರ್ನಾಟಕ ಎಷ್ಟು 5 ಅಷ್ಟೇ ಕ್ವಶನ್ ಕೇಳ್ತಾರೆ. ಆ 5 ಕ್ವಶನ್ಗೋಸ್ಕರ ರಂಗನಾಥ ಹಿಂದೆ ಬುಕ್ ತೊಗೊಂಡ್ಬಿಡ್ತಾರೆ. ಅವೆಲ್ಲ ಟೈಮ್ ವೇಸ್ಟ್ ಮಾಡಿಬಿಡಿ ಅಂತ. ಆ 5 ಕ್ವಶನ್ಗೋಸ್ಕರ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಇಲ್ಲಿ ಜಾಗ್ರಫಿ ಅಂತ ಓದಿ ಕರ್ನಾಟಕ ಜಾಗ್ರಫಿ ಬಂದಷ್ಟೇ ಓದಬೇಡಿ. ನೀವು ಕರ್ನಾಟಕ ಜಾಗ್ರಫಿ ಓದಿದ್ರೆ ಎಷ್ಟು ಕ್ವಶನ್ ಬರ್ಬೋದು, 5 ಕ್ವಶನ್ ಅಷ್ಟೇ ಬರುತ್ತೆ. ದೆನ್ ಯು ವಿಲ್ ಫೇಲ್ ಇನ್ ದ 15 ಕ್ವಶನ್ಸ್. ಅದಕ್ಕೆ ಎಂಟೈರ್ ಜಾಗ್ರಫಿ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಕರ್ನಾಟಕ ನೀವು ಎಂಟೈರ್ ಜಾಗ್ರಫಿ ಓದ್ಕೊಂಡ್ರೆ ಕರ್ನಾಟಕ ಆಲ್ಸೋ ಪಾರ್ಟ್ ಆಫ್ ಎಂಟೈರ್ ಜಾಗ್ರಫಿ. ಕರ್ನಾಟಕ ನಾಟ್ ದ ಪಾರ್ಟ್ ಆಫ್ ಅದರ್ ದೆನ್ ಎಂಟೈರ್ ಜಾಗ್ರಫಿ. ನಾವು ಕಂಪ್ಲೀಟ್ ಒಂದು ಸಂಪೂರ್ಣ ಭೂಗೋಳಶಾಸ್ತ್ರ ತೊಗೊಂಡ್ರೆ ಕರ್ನಾಟಕ ಆಲ್ಸೋ ಪಾರ್ಟ್ ಆಫ್ ದಟ್ ಕಂಪ್ಲೀಟ್ ಜಾಗ್ರಫಿ, ರೈಟ್. ಸೊ ಅದಕ್ಕಾಗಿ ನೀವು ಕಂಪ್ಲೀಟ್ ಫಾರ್ ಎಕ್ಸಾಂಪಲ್ ನಾವು ರಿವರ್ಸ್ ಸಿಸ್ಟಮ್ ಓದ್ತೀವಿ ಅಂತ ತಿಳ್ಕೊಳ್ಳಿ. ಯಾವುದು ಇದರಲ್ಲಿ ಒಂದು ಕಂಪ್ಲೀಟ್ ಜಾಗ್ರಫಿಲಿ ಆ ರಿವರ್ಸ್ ಸಿಸ್ಟಮ್ ಓದುವಾಗ ನಾವು ಗೋದಾವರಿ ಕಾವೇರಿ ಓದಲ್ವಾ, ಗೊತ್ತಿರ್ತಾನೆ. ಆ್ಯಂಡ್ ಕಾವೇರಿ ಕರ್ನಾಟಕ ಬಂತಾನೆ ಅಲ್ಲಿಗೆ. ಸೊ ಅದಕ್ಕೆ ನಾವು ಸಾಮಾನ್ಯವಾಗಿ ನಾವು ಇಂಡಿಯನ್ ಜಾಗ್ರಫಿ ಓದುವಾಗ ಕೂಡ ಅಲ್ಲಿ ಕರ್ನಾಟಕ ಜಾಗ್ರಫಿ ಕವರ್ ಆಗಿರುತ್ತೆ. ಈಗ ಇನ್ನೊಂದು ಟಾಪಿಕ್ ಬರುತ್ತೆ, ಸಾಯಿಲ್ಸ್ ಅಂತ ಟಾಪಿಕ್ ಬರುತ್ತೆ. ಈ ಸಾಯಿಲ್ಸ್ ಅಂತ ಡಿಸ್ಕಸ್ ಮಾಡುವಾಗ ದೇರ್ ಆರ್ 8 ಟೈಪ್ಸ್ ಆಫ್ ಸಾಯಿಲ್, ರೈಟ್. ಒಂದು ಅಲಿವೆಲ್ ಸಾಯಿಲ್ ಅಂತ ಬರುತ್ತೆ, ಆ್ಯಂಡ್ ಆಮೇಲೆ ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್, ಎರಿಡ್ ಸಾಯಿಲ್, ಆ್ಯಂಡ್ ಈವನ್ ದಿಸ್ ಒಂದು PT ಸಾಯಿಲ್, ಸಲೈನ್ ಸಾಯಿಲ್, ಮತ್ತು ಇನ್ನೊಂದು ಬರುತ್ತೆ ಮಾರ್ಸಿ ಸಾಯಿಲ್ ಅಂತ. ನೋಡಿ 8 ಪ್ರಕಾರದ ಮಣ್ಣುಗಳಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಯಾವುದಂದರೆ ಅಲ್ಯೂವಿಯಲ್ ಸಾಯಿಲ್, ಮೆಕ್ಕಲು ಮಣ್ಣು ಅಂತ ಬರುತ್ತೆ. ಅತಿ ಹೆಚ್ಚು ಕಣ್ಣುಗಳು ಯಾವುದು, ಮೆಕ್ಕಲು ಮಣ್ಣು ಇಡೀ ಇಂಡಿಯಾದಲ್ಲಿ. ಆದರೆ ಕರ್ನಾಟಕದ ಅತಿ ಹೆಚ್ಚು ಕಣ್ಣುಗಳು ಯಾವುದು, ರೆಡ್ ಸಾಯಿಲ್, ಕೆಂಪು ಮಣ್ಣು. ಅದು ಕೂಡ ನಾವು ಇಂಡಿವಿಜುವಲ್ ಡಿಸ್ಕಸ್ ಮಾಡ್ತೀವಿ. ಅಂದರೆ ನಾವು ಸಾಯಿಲ್ ಡಿಸ್ಕಸ್ ಮಾಡುವಾಗ ಕೂಡ ಕರ್ನಾಟಕ ಕವರ್ ಆಗಿರುತ್ತೆ. ಡಿಸ್ಕಸ್ ದ ಮಿನರಲ್ ಚಾಪ್ಟರ್, ಇಲ್ಲಿ ಕೂಡ ಕರ್ನಾಟಕ ಕವರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಐರನ್, ನಾವು ಐರನ್ ಡಿಸ್ಕಸ್ ಮಾಡುವಾಗ ಬಳ್ಳಾರಿ, ಸಂಡ್ರು ಬಂದೇ ಬರ್ತವೆ ಎಲ್ಲ ಕಡೆ. ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಈ 5 ಕ್ವಶನ್ಗೋಸ್ಕರ ನೀವು ರಾಂಗ್ ಸ್ಟ್ರಾಟಜಿ ಹಾಕ್ಕೊಂಡು ರಂಗನಾಥ್ ಬುಕ್ನ ಓದಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ಅದೇ ರಂಗನಾಥ್ನವ್ರದ್ದು ಒಂದು ಕಂಪ್ಲೀಟ್ ಜಾಗ್ರಫಿ ಬುಕ್ನ ಓದ್ಕೊಳ್ಬೇಕಾದ್ರೆ, ಬಟ್ ಡೋಂಟ್ ರೀಡ್ ಓನ್ಲಿ ಕರ್ನಾಟಕ ಜಾಗ್ರಫಿ. ಜಸ್ಟ್ ಮುಂಚೆ ಓದಿದ್ದು ತುಂಬ ಒಳ್ಳೆಯದು. ಬಟ್ ಇವಾಗ ಅದು ಅಷ್ಟೇ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ. ಮುಂಚೆ ಓದ್ಕೊಂಡ್ರೆ ರಿವಿಷನ್ ಮಾಡ್ಕೊಳ್ಳಿ, ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಇವಾಗ ಆ ಉಳಿದಿರುವಂಥ 50-55 ದಿವಸಗಳಲ್ಲಿ ನೀವು ರಂಗನಾಥ್ ಹೊಸದಾಗಿ ಕೂತ್ರೆ ಇಟ್ ಟೇಕ್ಸ್ ಮೋರ್ ದೆನ್ 10 days. ಆ 10 days ಓದಿದ್ರೆ ಎಷ್ಟು 5 ಕ್ವಶನ್ ಅದ್ರ ಬರುತ್ತಿಲ್ಲ ಗ್ಯಾರಂಟಿ ಇಲ್ಲ ನಿಮಗೆ. ಸೊ ಅದಕ್ಕೆ ಫಸ್ಟ್ ಸ್ಟ್ರಾಟಜಿ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್. ಈ 20 ಕ್ವಶನ್ಸಲ್ಲಿ ನೀವು ಎಂಟೈರ್ ಜಾಗ್ರಫಿ ನೀಟಾಗಿ ಓದ್ಕೊಂಡ್ರೆ ಆ ಕರ್ನಾಟಕ ಜಾಗ್ರಫಿ ಕ್ವಶನ್ ಕೂಡ ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ? ಆನ್ಸರ್ ಏನು? ಅನಾಯಮುಡಿ ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದಂತ ಕ್ವಶನ್ ಕೇಳ್ತಾರೆ, ಅನಾಯಮುಡಿ ಅಂತ. ಆ್ಯಂಡ್ ಅನಾಯಮುಡಿ ಲೊಕೇಟೆಡ್ ಇನ್ ಕೇರಳ. ಆ್ಯಂಡ್ ವೆನ್ ವಿ ಸ್ಟಡಿ ಇಂಡಿಯನ್ ಜಾಗ್ರಫಿ ಸ್ಟಡಿ ಮಾಡಿರ್ತೀವಿ,
ಸೊ ಎನಿವೆ ಪಾಯಿಂಟ್. ಸೊ ಇನ್ನು ಡಿಸ್ಕಸ್ ದಿ ಇಂಡಿಯನ್ ಜಾಗ್ರಫಿ ಅನಾಗಿ ಡಿಸ್ಕಸ್ ಮಾಡಲೇಬೇಕು. ಅಂದರೆ ನೀವು ಕರ್ನಾಟಕ ಜಾಗ್ರಫಿ ಆ್ಯಂಡ್ ಈವನ್ ಇನ್ನೊಂದು ನೋಡಿ, ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ, ಮುಳ್ಳಯ್ಯನಗಿರಿ. ಆ್ಯಂಡ್ ನಾವು ಇಂಡಿಯನ್ ಜಾಗ್ರಫಿ ಡಿಸ್ಕಸ್ ಮಾಡ್ತೀವಿ. ಕರ್ನಾಟಕದ ಅತ್ಯಂತ ಎತ್ತರದ ಪರ್ವತ ಶಿಖರ ಯಾವುದು? ಮುಳ್ಳಯ್ಯನಗಿರಿ ಅಂತ. ನೋಡಿ ಅದಕ್ಕೆ ಹೇಳ್ತಾ ಇದ್ದೀನಿ, ಜಸ್ಟ್ ಫೋಕಸ್ ಆನ್ ದ ಎಂಟೈರ್ ಸಬ್ಜೆಕ್ಟ್, ಡೋಂಟ್ ಫೋಕಸ್ ಓನ್ಲಿ ಆನ್ ದ ಕರ್ನಾಟಕ ಪಾರ್ಟ್. ನೀವು ಕರ್ನಾಟಕ ಪಾರ್ಟ್ ಅಷ್ಟೇ ಫೋಕಸ್ ಮಾಡ್ಕೊತ ಹೋದರೆ ಯು ವಿಲ್ ಲೂಸ್ ದ ರೇಸ್, ರೈಟ್? ಇಲ್ಲಿ ಕೂಡ ಅಷ್ಟೇ. ಇವಾಗ ಹಿಸ್ಟ್ರಿ ನೋಡಿ, ಹಿಸ್ಟ್ರಿಯಿಂದ ಒಂದು ಮಿನಿಮಮ್ 15 ಕ್ವಶನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಆ 15 ಕ್ವಶನ್ 10 ಕ್ವಶನ್ಸ್ ಫ್ರಮ್ ಎಂಟೈರ್ ಹಿಸ್ಟ್ರಿ ಆ್ಯಂಡ್ 5 ಕ್ವಶನ್ ಫ್ರಮ್ ಕರ್ನಾಟಕ ಹಿಸ್ಟ್ರಿ. And entire history is nothing but Karnataka also part of entire history only. When you study about ancient history and medieval history, Vijayanagara kingdom ಅಂತ ತಿಳ್ಕೊಳ್ಳಿ. Vijayanagara kingdom is a part of Indian history also. Vijayanagara kingdom is not other than Indian history. You get my point. So when you talk about Indian history, so Karnataka history also the part of Indian history. ಅದಕ್ಕೆ Indian history ನೀಟಾಗಿ ಓದ್ಕೊಂಡ್ರೆ ಮತ್ತು ವಿಜಯನಗರ ಕಿಂಗ್ಡಮ್ ಈ ನೋಡಿ, ವಿಜಯನಗರ ಸ್ಥಾಪನೆ ಮಾಡೋದು ಯಾರು? ಹುಕ್ಕ ಅಂತ ಕರಿತೀವಿ. ಈಗ ನಾವು ಕರ್ನಾಟಕ ಬೇರೆ ಕೊಟ್ಟಿದ್ದಾರೆ, ಕರ್ನಾಟಕ ಹಿಸ್ಟ್ರಿ ಕೂಡ ಅದೇ ಹೇಳುತ್ತೆ. English also say the same thing. That's what I'm telling. First, focus on the entire subject. The base course ಯಾವುದು? ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ ಮತ್ತು ಎಕನಾಮಿ. ಫಸ್ಟ್ ಕೋರ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಟೈಮ್ ಉಳಿದ ಒಂದು ಸ್ವಲ್ಪ ಕರ್ನಾಟಕ ಜಾಗ್ರಫಿ, ಕರ್ನಾಟಕ ಹಿಸ್ಟ್ರಿ ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಎಕನಾಮಿ ಇಸ್ ಕಾಮನ್ ಫಾರ್ ಆಲ್ ದ ಸ್ಟೇಟ್ಸ್, ಆಲ್ ದ ಕಂಟ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ಫ್ಲೇಷನ್ ನೋಡಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್? ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಅಂತೇಳಿ. ಹಣದುಬ್ಬರ ಅಂದರೆ ಯಾವುದೇ ಒಂದು ವಸ್ತುವಿನ ಒಂದು ಬೆಲೆ ಅದು ಅಂದರೆ ಕಂಟ್ರೀಸಾಗಿ ಹೆಚ್ಚಿಗೆ ಹಾಕೋದು, ನಾವು ಅದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಎಲ್ಲಿ? ಇಂಡಿಯಾದಲ್ಲಿ. ಪಾಕಿಸ್ತಾನದಾಗೆ ಅದೇ ತಾನೇ, ಕರ್ನಾಟಕದಾಗೆ ಅದೇ ತಾನೇ. ಅಂದರೆ ಎಕನಾಮಿ ಆಲ್ಸೋ ರಿಮೈನ್ಸ್ ಸೇಮ್, ಬಟ್ ಸಮ್ ಪರ್ಟಿಕ್ಯುಲರ್ ಪಾಲಿಸೀಸ್ ಮೇಡ್ ಬೈ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್ ಸ್ಟೇಟ್ ಎಕ್ಸಾಮ್. ಫಾರ್ ಎಕ್ಸಾಂಪಲ್ ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿದ್ದಾರೆ, ರೈಟ್? ಸೊ ಇನ್ನೊಂದು ಇವಾಗ ಆಲ್ಮೋಸ್ಟ್ ನೋಡಿ, ಈಗ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತಿದೆ. ಆ ಬೇಟಿ ಬಚಾವ್ ಬೇಟಿ ಪಢಾವ್ ಅದು ನ್ಯಾಷನಲ್ ಸ್ಕೀಮ್, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮಿಡ್ ಡೇ ಮೀಲ್ ಸ್ಕೀಮ್ ಇದೆ. ಅಂದರೆ ಈಗ ಕರ್ನಾಟಕ ಗೌರ್ಮೆಂಟ್ ಏನಾದರೂ ಹೊಸ ಸ್ಕೀಮ್ ಲಾಂಚ್ ಮಾಡೋದು ಇಂಪಾರ್ಟೆಂಟ್ ನಮಗೆ. ಅದನ್ನು ಬಿಟ್ಟರೆ ನ್ಯಾಷನಲ್ ಸ್ಕೀಮ್ ಎಲ್ಲ ಕಾಮನ್ ಆಗಿರುತ್ತೆ, ಅದು ಕರ್ನಾಟಕ ಅಷ್ಟೇ ಎಲ್ಲ ಸ್ಟೇಟಿಗೆ ಅಷ್ಟೇ ಇರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಎಕನಾಮಿಗೆ ಸಂಬಂಧಪಟ್ಟಂಗೆ ಸಂಬಂಧ ಯಾವುದಾದ್ರೂ ಒಂದು ಹೊಸ ಸ್ಕೀಮ್ ಕರ್ನಾಟಕ ಗೌರ್ಮೆಂಟ್ ಲಾಂಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಇಲ್ಲಿ ಬರುತ್ತೆ, ಅಗೇನ್ ಕರೆಂಟ್ ಬರುತ್ತೆ. ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಲ್ಲೇ ಬರೋದು, ಇಲ್ಲಿ ಈ 40 ಕ್ವಶನಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಬಜೆಟ್, ಎಕನಾಮಿಕ್ ಸರ್ವೆ. ಆ್ಯಂಡ್ ಅದೇ ನಿಮಗೆ ಹೈ ಇಲಿಂಗ್ ಏರಿಯಾ. ಸೊ ಈ ಪಾರ್ಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಈ ಪಾರ್ಟ್ ಸ್ಕಿಪ್ ಮಾಡಿದ್ರೆ ನೀವು ಪಾಸ್ ಸಾಧ್ಯ ಇಲ್ಲ. ಬರ್ಕೊಡ್ತೀನಿ ನಾನು, ಯು ವಿಲ್ ಫೇಲ್ ಇನ್ ದ ಎಕ್ಸಾಮ್. ದ್ಯಾಟ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಪಾರ್ಟ್ ನೀವು ನೀಟಾಗಿ ಕವರ್ ಮಾಡಬೇಕಂದ್ರೆ ಕರ್ನಾಟಕ ಬಜೆಟ್ ನಿಮ್ಗೆ ನೀಟಾಗಿ ಗೊತ್ತಿರಬೇಕು, ಕರ್ನಾಟಕ ಎಕನಾಮಿಕ್ ಸರ್ವೆ ನಿಮಗೆ ನೀಟಾಗಿ ಗೊತ್ತಿರಬೇಕು, ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಗೊತ್ತಿರಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ಇರುವಂಥ ಅಪಾಯಿಂಟ್ಮೆಂಟ್ಸ್, ನ್ಯೂ ಅಪಾಯಿಂಟ್ಮೆಂಟ್ಸ್ ಲೈಕ್ ಹೈಕೋರ್ಟ್, ಇದು CJ ಯಾರು, ಚೀಫ್ ಜಸ್ಟಿಸ್ ಯಾರು, ಅಥವಾ ಯಾವುದೋ ಬೇರೆ ಬೇರೆ ಕಮಿಟಿ ಸಮಿತಿಗಳು, ಆ ಸಮಿತಿಯ ಅಧ್ಯಕ್ಷರು ಯಾರು, ಅವಾರ್ಡ್ಸ್ಗಳ ಬಗ್ಗೆ ಅದು ಎಲ್ಲ ಇಲ್ಲೇ ಬರುತ್ತೆ. ಆ್ಯಂಡ್ ಅವಾರ್ಡ್ಸ್, ಈಗ ಜ್ಞಾನಪೀಠ ಅವಾರ್ಡ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಅವಾರ್ಡ್ ಆಗಿರ್ಬೋದು, ಅವು ತುಂಬ ಕೇಳ್ತಿದೆ ಇತ್ತೀಚಿನ ದಿನಗಳಲ್ಲಿ. ಅವಾರ್ಡ್ಸ್ ತುಂಬ ಕ್ವಶನ್ ಕೇಳ್ತಾರೆ. ಒಂದು ಅವಾರ್ಡ್ಸ್, ಅಪಾಯಿಂಟ್ಮೆಂಟ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸ್, ಪ್ರೋಗ್ರಾಮ್ಸ್ ಆ್ಯಂಡ್ ರಿಪೋರ್ಟ್ಸ್ ಆ್ಯಂಡ್ ಇಂಡೈಸಿಸ್. ಅಂದರೆ ಈ ರಿಪೋರ್ಟ್ ಯಾರು ಬಿಡುಗಡೆ ಮಾಡ್ತಾರೆ, ಆ ರಿಪೋರ್ಟ್ ಯಾರು ಬಿಡುಗಡೆ ಮಾಡ್ತಾರೆ, ತುಂಬ ಕ್ವಶನ್ ಕೇಳ್ತಾರೆ. ಅದಕ್ಕೆ ಈ ಪಾರ್ಟ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ನೋಡಿ, ಇದು ಎಷ್ಟು ನೀಟಾಗಿ ಕೇಳ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್ ಯಾರಿಗಂದರೆ IAS ಓದೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ IAS ಓದೋರು ತುಂಬ ನೀಟಾಗಿ ಓದ್ಕೊಂಡಿರ್ತಾರೆ, CSAT ಪರ್ಫೆಕ್ಟ್ ಆಗಿರ್ತಾರೆ ಅವರು. ಅದಕ್ಕೆ ಅವ್ರು ಹೈ ಸ್ಕೋರ್ ಮಾಡ್ತಾರೆ ಯಾರು? IAS ಓದೋರು. ನೀವು KS ಓದೋರು ಕಡಿಮೆ ಇಲ್ಲ. ನಿಮ್ಮ ಕೂಡ ಇದು ಎಷ್ಟು ಸಿಂಪಲ್ ತುಂಬ ಸಿಂಪಲ್ ಕೇಳಿರ್ತಾರೆ. ಯಾವುದು? ಈ 30 ಕ್ವಶನ್ಸ್. ಈ 30 ಕ್ವಶನ್ ಮೇಲೆ ಸ್ವಲ್ಪ ವರ್ಕ್ ಮಾಡಲೇಬೇಕು. ಯಾವ ಥರ ವರ್ಕ್ ಮಾಡಬೇಕಂದ್ರೆ, ಯಾವುದು KS ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ರೆ ನೋಡಿ, ಅದ್ರ ಮೇಲೆ ಅಷ್ಟೇ ವರ್ಕ್ ಮಾಡಿ ಸಾಕು. ಅನ್ನೆಸ್ ಯಾವುದೇ ಕ್ವಶನ್ ಹೆಚ್ಚಿ ನೋಡೋಕೆ ಹೋಗಬೇಡಿ, ಬಿಕಾಸ್ ಇಟ್ಸ್ ನಾಟ್ ದ ರೈಟ್ ಟೈಮ್ ಟು ಸಾಲ್ವ್ ಅದರ್ ಕ್ವಶನ್ಸ್ ಆಲ್ಸೋ. ಜಸ್ಟ್ ಏನು ಕೇಸಲ್ಲಿ ಕ್ವಶನ್ ಕೇಳಿದ್ದಾರೆ ಅದನ್ನು ನೀಟಾಗಿ ಸಾಲ್ವ್ ಮಾಡಿಬಿಡಿ, ನೀವು ಆಲ್ಮೋಸ್ಟ್ ಕವರ್ ಆಗಿಬಿಡುತ್ತೆ. ಆ್ಯಂಡ್ ಇದು ಅಂತೂ ತುಂಬ ಡೈನಾಮಿಕ್ ಟಾಪಿಕ್. ಇದು ಎನ್ವೈರ್ಮೆಂಟ್, ಇಕಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ 30 ಕ್ವಶನ್ ಅಂದರೆ 60 ಮಾರ್ಕ್ಸಲ್ಲಿ ಬಂದುಬಿಡುತ್ತೆ. ಆ್ಯಂಡ್ ತುಂಬ ಸಿಂಪಲ್ ಟಾಪಿಕ್. ಆ್ಯಂಡ್ ನಿಮಗೆ ನೀಟಾಗಿ ಪಾಠ ಮಾಡ್ಕೊಡ್ತೀನಿ. ಯಾವುದು? ಎನ್ವೈರ್ಮೆಂಟ್, ಇಕಾಲಜಿ ಮತ್ತು ಜಾಗ್ರಫಿ. ಸೊ ಜಾಗ್ರಫಿ 20 ಕ್ವಶನ್ಸ್, ಎನ್ವೈರ್ಮೆಂಟ್, ಇಕಾಲಜಿ 15 ಕ್ವಶನ್ಸ್. 15 + 30 ಎಷ್ಟಾಯಿತು? 45 ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 15 ಕರೆಂಟ್ ಅಫೇರ್ಸ್ ಕ್ವಶನ್ ಎಷ್ಟಾಯಿತು? 15 + 45 60 × 2 120 ಮಾರ್ಕ್ಸ್ ಇಲ್ಲೇ ಆಯಿತು. ಆ 120 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ಗೆ ಅಂದರೆ ಆ 120ಯಲ್ಲಿ ಮಿನಿಮಮ್ 100 ಮಾರ್ಕ್ಸ್ ಬರಲೇಬೇಕು. ಆ್ಯಂಡ್ ಆ 100 ಮಾರ್ಕ್ಸ್ ಬರುವಷ್ಟು ಪಾಠ ಮಾಡೋ ಜವಾಬ್ದಾರಿ ನಂದು, ರೈಟ್? ಸೊ ನೋಡಿ, ಆ ಮಿನಿಮಮ್ 100 ಮಾರ್ಕ್ಸ್ ಬರಲೇಬೇಕು. ಆ ಥರ ಪಾಠ ಮಾಡ್ತೀನಿ ನಿಮಗೆ ಈ ಕ್ರ್ಯಾಶ್ ಕೋರ್ಸಲ್ಲಿ, ರೈಟ್? ಸೊ ಒಂದು ಏನಂದರೆ ಅಲ್ಟಿಮೇಟ್ಲಿ ಕೆಲವರು ಜಾಯ್ನ್ ಆಗ್ಬೋದು, ಕೆಲವರು ಜಾಯ್ನ್ ಆಗದೇ ಇರ್ಬೋದು, ಕೆಲವೊಬ್ಬರು ಜಾಯ್ನ್ ಆಗದೇ ಇರೋರು ಹೇಳ್ತಾ ಇದ್ದೀನಿ. ಸೊ ನೀವು ಅಟ್ಲೀಸ್ಟ್ ಈ ಪಾರ್ಟ್ ಮೇಲೆ ಫೋಕಸ್ ಮಾಡಿ,
ರೈಟ್. ಆ್ಯಂಡ್ ಈ ಪಾರ್ಟ್ ಮೇಲೆ ಫೋಕಸ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್. ಪೇಪರ್ ಟು ಇಸ್ ವೆರಿ ಹೈಲಿ ಸ್ಕೋರಿಂಗ್. ಪೇಪರ್ ಟು ಯಾರು ಸ್ಕೋರ್ ಮಾಡ್ತಾರೆ ಅವ್ರು ಹೆಚ್ಚಿಗೆ ಪಾಸ್ ಆಗೋದು. ಬಿಕಾಸ್ ಇವಾಗ ನೋಡಿ ಇದು ಸ್ವಲ್ಪ ಟಫ್ ಆಗುತ್ತೆ, ನ್ಯಾಷನಲ್ ಇಂಡಿಯನ್ ಸ್ವಲ್ಪ ಟಫ್ ಆಗುತ್ತೆ, ಇವನು IAS ಓದೋರಿಗೂ ಟಫ್ ಆಗುತ್ತೆ. ಕರ್ನಾಟಕದಲ್ಲಿ ಈಸಿ ಆಗಿರುತ್ತೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಬಜೆಟ್, ಎಕನಾಮಿಕ್ ಸರ್ವೆ, ಪ್ರೋಗ್ರಾಮ್ಸ್, ಸ್ಕೀಮ್ಸ್ ಅವೇ ಕೇಳಿರ್ತಾರೆ ಹೆಚ್ಚಿಗೆ, ಅಥವಾ ಅಪಾಯಿಂಟ್ಮೆಂಟ್ಸ್ ಅಥವಾ ಇನ್ನೊಂದು ರಿಪೋರ್ಟ್ಸ್, ಇಂಡೈಸಸ್ ಅದನ್ನ ಹೆಚ್ಚಿಗೆ ಕೇಳಿರ್ತಾರೆ. ಆ್ಯಂಡ್ ಇಲ್ಲಂತರೂ ಅದು ನಿಮಗೆ ಇದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಕ್ಯಾಪಾಸಿಟಿ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀಟಾಗಿ ವರ್ಕ್ ಮಾಡಿದ್ರೆ ಮೆಂಟಲಿಟಿ ಈಸ್ ವೆರಿ ಹೈಲಿ ಸ್ಕೋರಿಂಗ್. ಆ್ಯಂಡ್ ಎನ್ವೈರ್ಮೆಂಟ್ ಇಕಾಲಜಿ ಅಂತೂ ಮೋಸ್ಟ್ ಆಫ್ ದ ಕ್ವಶನ್ಸ್ ದೇ ವಿಲ್ ಆಸ್ಕ್ ಫ್ರಮ್ protocols, conventions, agreements and conferences. For example, Kyoto Protocol, Montreal Protocol, Paris Agreement, Kigali Agreement. ತುಂಬ ಪದೇ ಪದೇ ಕ್ವಶನ್ ಕೇಳ್ತಾ ಇದ್ದಾರೆ. ಇದು ತುಂಬ ಹೈಲಿ ಸ್ಕೋರಿಂಗ್. ಇದು ಎನ್ವೈರ್ಮೆಂಟ್ ಇಕಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಮುಖ್ಯವಾಗಿ ಡಿಫೆನ್ಸಲ್ಲಿ ಕೇಳ್ತಾರೆ ಕ್ವಶನ್, ಅಗ್ನಿ ಬಗ್ಗೆ, ಅಥವಾ ಈಗ ಇದು ಬೇರೆ ಬೇರೆ DRDO ಎಲ್ಲ ಇದು ಮಿಷನ್ಗಳು ಇದ್ದಾವೆ, DRDO ಮಿಸೈಲ್ಸ್ ಬಗ್ಗೆ ಆಗಿರ್ಬೋದು, ರೈಟ್. ಸೊ ಮೊನ್ನೆ ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ಆಗಿರ್ಬೋದು, ನ್ಯಾನೋ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ತುಂಬ ಸಿಂಪಲ್ ಆಗಿ ಕ್ವಶನ್ ಇರ್ತವೆ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಕೂಡ. ಸೊ A and S and T ಅಂದರೆ ಎನ್ವೈರ್ಮೆಂಟ್ ಇಕಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ಬೋತ್ ಆರ್ ವೆರಿ ಹೈಲಿ ಸ್ಕೋರಿಂಗ್, ರೈಟ್. ಸೊ ಈ ಪಾರ್ಟ್ ಇದು ಇವಾಗ ನೋಡಿ. ಸೊ ಹ್ಯುಮ್ಯಾನಿಟೀಸಲ್ಲಿ ಜಾಗ್ರಫಿ, ಹಿಸ್ಟ್ರಿ ಮತ್ತು ಪಾಲಿಟಿ ಮತ್ತು ಎಕನಾಮಿ. ಸೊ ಎಕನಾಮಿ ಮೇಲೆ, ಸೊ ಬೇಸಿಕ್ ಎಕನಾಮಿ ಮೇಲೆ ಫೋಕಸ್ ಮಾಡಿ. ಆ ಬೇಸಿಕ್ ಎಕನಾಮಿ ಸುಮ್ಮನೆ ಮತ್ತು ನೀವು PhD ಥರ ಫೋಕಸ್ ಮಾಡಬೇಡಿ. ಸೊ ಎಕನಾಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಒಂದು ಮಾನಿಟ್ರಿ ಪಾಲಿಸಿ, ಒಂದು ಫಿಸ್ಕಲ್ ಪಾಲಿಸಿ, ಒಂದು ಬ್ಯಾಂಕಿಂಗ್, ಇವು ಮತ್ತು ಇನ್ನೊಂದು ಎಕ್ಸ್ಟರ್ನಲ್ ಸೆಕ್ಟರ್ ಅಂದರೆ BOP ಅಂತ ಬರುತ್ತೆ. BOP ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ BOP. ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ BOP ಟಾಪಿಕ್ ಅದರಲ್ಲೆಲ್ಲ ಬರ್ತವೆ. FDI ಬರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ಕರೆನ್ಸಿ ಅಪ್ರಿಷಿಯೇಷನ್, ಕರೆನ್ಸಿ ಡೆಪ್ರಿಷಿಯೇಷನ್ ಎಲ್ಲ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅವೆಲ್ಲ. ಸೊ ಇಲ್ಲಿ ಒಂದು BOP, ಒಂದು ಮಾನಿಟ್ರಿ ಪಾಲಿಸಿ. ಮಾನಿಟ್ರಿ ಪಾಲಿಸಿ ಅಂದರೆ ರೆಗ್ಯುಲೇಟೆಡ್ ಬೈ ದಿ RBI ಮಾನಿಟ್ರಿ ಪಾಲಿಸಿ, ಮಾನಿಟ್ರಿ ಪಾಲಿಸಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ by the government of India. So government of India mostly taxation ಬರ್ತದೆ, ಟ್ಯಾಕ್ಸೇಷನ್, ರೈಟ್. ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಬರ್ತವೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಇವು ಎಕನಾಮಿಲಿ ಇವು 4 ಟಾಪಿಕ್ ನೀಟಾಗಿ ಓದ್ಕೊಳ್ಳಿ, ಎಲ್ಲ ಕ್ವಶನ್ ಕವರ್ ಆಗಿಬಿಡ್ತವೆ. ಸುಮ್ಮನೆ ಎಲ್ಲ ಇಡೀ ಎಕನಾಮಿ ಊರಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಫೋಕಸ್ ಓನ್ಲಿ ಆನ್ ದಿಸ್ 4 ಮೇಜರ್ ಟಾಪಿಕ್ಸ್, ರೈಟ್. ಸೊ ಇಲ್ಲಿ ಎಕನಾಮಿಕ್ ಕವರ್ ಆಗಿಬಿಡುತ್ತೆ ನಿಮ್ಮದು. ಆ್ಯಂಡ್ ಜಾಗ್ರಫಿನ ನಿಮಗೆ ನೀಟಾಗಿ ಮಾಡಿಕೊಡ್ತೀನಿ, ಅಷ್ಟು ಮಾಡಿಕೊಂಡ್ರೆ ಸಾಕು, ಎಲ್ಲ ಕ್ವಶನ್ ಕವರ್ ಆಗುತ್ತೆ. ಆ್ಯಂಡ್ ಹಿಸ್ಟ್ರಿಯಲ್ಲಿ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಕಮ್ಸ್ ಫ್ರಮ್ ಆನ್ಸಿಯಂಟ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ. ಯು ಕ್ಯಾನ್ ಸ್ಕಿಪ್ ಓಲ್ಡ್ ಹಿಸ್ಟ್ರಿ, ಯು ಕ್ಯಾನ್ ಸ್ಕಿಪ್ ದ ಮಿಡಲ್ ಹಿಸ್ಟ್ರಿ, ಬಟ್ ಆನ್ಸಿಯಂಟ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಇವೆರಡನ್ನ ನೀಟಾಗಿ ಓದ್ಕೋಬೇಕು. ಮಾಡರ್ನ್ ಹಿಸ್ಟ್ರಿ ಮತ್ತು ಆನ್ಸಿಯಂಟ್ ಹಿಸ್ಟ್ರಿ, ಪ್ರಾಚೀನ ಇತಿಹಾಸ ಮತ್ತು ಆಧುನಿಕ ಇತಿಹಾಸ. ನೀವು ಜಾಗತಿಕ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸ ಬೇಕಾದರೆ ಸ್ಕಿಪ್ ಮಾಡಿ, ಟೈಮ್ ಇದ್ರೆ ಓದ್ಕೊಳ್ಳಿ, ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಮಧ್ಯಕಾಲ ಇತಿಹಾಸದಲ್ಲಿ ಒಂದು ಸ್ವಲ್ಪ ಮುಗಲ್ಸ್ ನೋಡ್ಕೊಳ್ಳಿ ಸಾಕು. ಮುಗಲ್ಸಲ್ಲಿ ಎಸ್ಪೆಷಲಿ ಬಾಬರ್ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಂಡ್ರೆ, ಅಕ್ಬರ್ ಬಗ್ಗೆ ನೋಡಿಕೊಂಡ್ರೆ ಅಕ್ಬರ್ಗೆ ಮೋಸ್ಟ್ಲಿ ಅಕ್ಬರ್ಗೆ ಹೆಚ್ಚಿಗೆ ಕ್ವಶನ್ ಕೇಳ್ತಾರೆ, ರೈಟ್. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ವಿಜಯನಗರ ಕಿಂಗ್ಡಮ್ ಬಗ್ಗೆ ಹೆಚ್ಚಿಗೆ ನೋಡ್ಕೊಳ್ಳಿ, ಕರ್ನಾಟಕ ಹಿಸ್ಟ್ರಿ ಕವರ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಆನ್ಸಿಯಂಟ್ ಮತ್ತು ಮಾಡರ್ನ್ ಹಿಸ್ಟ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ. ಎಲ್ಲ ಕ್ವಶನ್ ಕವರ್ ಆಗಿರ್ತವೆ, ಯಾವುದೋ ಆನ್ಸಿಯಂಟ್ ಮತ್ತು ಮಾಡರ್ನ್ ಹಿಸ್ಟ್ರಿ. ಇಟ್ ಕಮ್ಸ್ ಟು ಜಾಗ್ರಫಿ, ಅದೇ ರೀತಿ ಜಾಗ್ರಫಿ ಮೋಸ್ಟ್ ಆಫ್ ದಿ ಕ್ವಶನ್ ಕಮ್ಸ್ ಫ್ರಮ್ ದಿ ಫಿಸಿಕಲ್ ಜಾಗ್ರಫಿ ಮತ್ತು ಇಂಡಿಯನ್ ಜಾಗ್ರಫಿ, ರೈಟ್. ಫಿಸಿಕಲ್ ಜಾಗ್ರಫಿ ಮತ್ತು ಇಂಡಿಯನ್ ಜಾಗ್ರಫಿ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಪಾಲಿಟಿ ಇಸ್ ಆರ್ ಹೈಲಿ ಸ್ಕೋರಿಂಗ್. ಅದು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ್ಯಂಡ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್ ಪಾಲಿಟಿ, ಸಂವಿಧಾನ. ಆ್ಯಂಡ್ ಸಂವಿಧಾನ ಮೇಲೆ ಸಮ್ ಟೈಮ್ 19-20 ಕ್ವಶನ್ ಕೂಡ ಕೇಳ್ತಾರೆ. ಆ್ಯಂಡ್ ನಮ್ಮ KPSC ಫೇವ್ರೇಟ್ ಸಬ್ಜೆಕ್ಟ್ ಅದು ಯಾವುದು, ಪಾಲಿಟಿ. ಸೊ ಆ್ಯಂಡ್ ಪಾಲಿಟಿ ತುಂಬ ಹೈಲಿ ಸ್ಕೋರಿಂಗ್. ಆ್ಯಂಡ್ ಪಾಲಿಟಿಯಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಟಾಪಿಕ್ ಯಾವುದೇ ಪಾರ್ಲಿಮೆಂಟ್, ಆಮೇಲೆ ಯೂನಿಯನ್ ಗೌರ್ಮೆಂಟ್. ಆ್ಯಂಡ್ ಯೂನಿಯನ್ ಗೌರ್ಮೆಂಟ್ ಆದಮೇಲೆ ಇನ್ನೊಂದು ಬರುತ್ತೆ, ಅದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಕಾನ್ಸ್ಟಿಟ್ಯೂಷನಲ್ ಬಾಡಿ ಲೈಕ್ ಫೈನಾನ್ಸ್ ಕಮಿಷನ್, ಇಲೆಕ್ಷನ್ ಕಮಿಷನ್, CAG, ಅಟಾರ್ನಿ ಜನರಲ್ ಅವೆಲ್ಲ ಬರ್ತವೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಆ್ಯಂಡ್ ಇನ್ನೊಂದು ಬರುತ್ತೆ ಫಂಡಮೆಂಟಲ್ ರೈಟ್ಸ್, ಆರ್ಟಿಕಲ್ 12 ಆರ್ಟಿಕಲ್ 35. ದೆನ್ DPSP, ಆರ್ಟಿಕಲ್ 36 ಆರ್ಟಿಕಲ್ 51. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್, ಆರ್ಟಿಕಲ್ 51A to 51Zವರೆಗೂ. ಸೊ ಫಂಡಮೆಂಟಲ್ ಡ್ಯೂಟೀಸ್, DPSP ಆ್ಯಂಡ್ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಹಕ್ಕು. ಇಲ್ಲಿ ಮೂಲಭೂತ ಹಕ್ಕುಗಳು, ಇಲ್ಲಿ ಮೂಲಭೂತ ಕರ್ತವ್ಯ ಅಂತ, ಕರ್ತವ್ಯ ಇಲ್ಲಿ DPSP, ರೈಟ್. ಸೊ ಇದೊಂದು. ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆ್ಯಂಡ್ ಪಾರ್ಲಿಮೆಂಟ್ ತುಂಬ ಇಂಪಾರ್ಟೆಂಟ್. ಇದು ಮೋಸ್ಟ್ ಆಫ್ ದಿ ಕ್ವಶನ್ಸ್ ಕಮ್ಸ್ ಫ್ರಮ್ ಪಾರ್ಲಿಮೆಂಟ್.
ಮತ್ತು ಅಲ್ಲಿ ಪಾಸ್ ಮಾಡೋ ಬಿಲ್ಸ್ ಆಗಿರ್ಬೋದು, ಆರ್ಡಿನರಿ ಬಿಲ್, ಮನಿ ಬಿಲ್, ಫೈನಾನ್ಷಿಯಲ್ ಬಿಲ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಎಲ್ಲ ಬಿಲ್ಸ್ ಹೆಚ್ಚಿಗೆ ಕ್ವಶನ್ ಕೇಳ್ತಾರೆ, ರೈಟ್. ಸೊ ಒಂದು ಪಾರ್ಲಿಮೆಂಟ್, ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್, ಫಂಡಮೆಂಟಲ್ ರೈಟ್ಸ್, DPSP, ಫಂಡಮೆಂಟಲ್ ಡ್ಯೂಟೀಸ್, ಇಷ್ಟು ನೀಟಾಗಿ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಕವರ್ ಆಗ್ತವೆ. ನೋಡಿ ನಮಗೆ ಪಾಸ್ ಆಗಬೇಕಾಗಿದೆ. ನಮಗೆ ಇಲ್ಲಿ ಔಟ್ ಆಫ್ ಗೋಲ್ಡ್ ಮೆಡಲ್ ತೊಗೋಬೇಕಾಗಿಲ್ಲ. ನಮಗೆ ಇಲ್ಲಿ ಸಿದ್ದರಾಮಯ್ಯ ಬಂದು ತೊಗೊಳ್ಳಿ ಗೋಲ್ಡ್ ಮೆಡಲ್ ತೊಗೊಳಂಗಿಲ್ಲ ನಿಮಗೆ, ರೈಟ್. ಅಲ್ಟಿಮೇಟ್ಲಿ ಔಟ್ ಟು ಕ್ಲಿಯರ್ ದ PT ಎಕ್ಸಾಮ್. ಆ PT ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಏನು ಬೇಕು ಇಷ್ಟೇ ಸಾಕು ನಮಗೆ. ನೀವು ಬೇಕಾದ್ರೆ ಮಾಡಿ ನೋಡಿ. ಪಾಸ್ ಆಗದೇ ಇದ್ದರೆ ನೀವು ಕೊಡುವಂಥ ಶಿಕ್ಷಣ ತೊಗೊಳಗಡೆ ಇದ್ದೀನಿ. ಸೊ ಎಷ್ಟು ನೀವು ನೀಟಾಗಿ ಮಾಡಿ ಸಾಕು. ಸೊ ಇನ್ನು ನಾನು ಬೋರ್ಡ್ ಮೇಲೆ ಹೇಳ್ತಾ ಇದ್ದೀನಿ, ಇಷ್ಟು ನೀಟಾಗಿ ಮಾಡಿ ನೀವು ಪಕ್ಕ ಪಾಸ್ ಆಗ್ತೀರಾ. ನಮಗೆ ಪ್ರಿಲಿಮ್ಸ್ ಪಾಸ್ ಆಗಬೇಕಾಗಿದೆ, ಸ್ಕೋರ್ ಮಾಡಬೇಕಾಗಿಲ್ಲ ನಮಗೆ. ವಿ ಶುಡ್ ನಾಟ್ ಸ್ಕೋರ್ ದ PT, ವಿ ಹ್ಯಾವ್ ಟು ಕ್ಲಿಯರ್ ದ PT, ವಿ ಹ್ಯಾವ್ ಟು ಸ್ಕೋರ್ ಇನ್ ದ ಮೇನ್ಸ್ ಟು ಗೆಟ್ ದಿ ಗುಡ್ ರ್ಯಾಂಕ್ಸ್ ಇನ್ ದ ಫೈನಲ್ ಲಿಸ್ಟ್. ಸೊ ನಿಮ್ಗೆ ಫೈನಲ್ ಲಿಸ್ಟ್ ಒಳ್ಳೆ ರ್ಯಾಂಕ್ ಬರಬೇಕಂದ್ರೆ ನೀವು ಎಲ್ಲಿ ಪರ್ಫಾರ್ಮ್ ಮಾಡಬೇಕು, ಮೇನ್ಸಲ್ಲಿ ಆ್ಯಂಡ್ ಈವನ್ ಇಂಟರ್ವ್ಯೂಗಂತೂ ಆಟೋಮೆಟಿಕ್ ಆಗೇ ಆಗುತ್ತೆ. 25 ಮಾರ್ಕ್ಸ್ ಇದೆ, ನೀವು ಏನೇ ಮಾಡೋದು ಅದನ್ನು ಹಾಕಲೇಬೇಕು, ಹಾಗೆ ಹಾಕ್ತಾರೆ. ಬಟ್ ಅಲ್ಟಿಮೇಟ್ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ಅಂದರೆ ಮೇನ್ಸ್. ಸೊ ಅದಕ್ಕೆ ನೀವು ಪ್ರಿಲಿಮ್ಸ್ ಯು ಹ್ಯಾವ್ ಟು ಪಾಸ್, ಮೇನ್ಸ್ ಯು ಹ್ಯಾವ್ ಟು ಸ್ಕೋರ್, ಇಂಟರ್ವ್ಯೂ ಯು ಹ್ಯಾವ್ ಟು ಪರ್ಫಾರ್ಮ್ ವೆಲ್. ಇಷ್ಟು ಮಾಡಿದ್ರೆ ಸಾಕು, ಒಂದು ಒಳ್ಳೆ ರ್ಯಾಂಕ್ ಬರುತ್ತೆ. AC ಹತ್ತಿರ ಒಂದು ಒಳ್ಳೆ ಕಾರ್ ಸಿಗುತ್ತೆ, ಒಳ್ಳೆ ಹುಡುಗ ಸಿಗ್ತಾರೆ, ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಇದು ಫ್ಯಾಕ್ಟ್ ಅಂತ. ಅದಕ್ಕೆ ಒಳ್ಳೆಯ ಅವಕಾಶ ಇದೆ, ಇದನ್ನು ನೀಟಾಗಿ ಫಾಲೋ ಮಾಡಿ ಸಾಕು. ಸೊ ಎನ್ವೈರ್ಮೆಂಟ್ ಓದಬೇಕಂತ ಗೊತ್ತಾಯ್ತು. ಎನ್ವೈರ್ಮೆಂಟ್ಲಿ ಮೋಸ್ಟ್ಲಿ ಕನ್ವೆನ್ಷನ್, ಪ್ರೋಟೋಕಾಲ್ಸ್, ಅಗ್ರಿಮೆಂಟ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ಆಲ್ಮೋಸ್ಟ್ ನ್ಯೂ ಇದು ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಆ್ಯಂಡ್ ಇದು ಬಜೆಟ್, ಎಕನಾಮಿಕ್ ಸರ್ವೆ ಆ್ಯಂಡ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್, ರಿಪೋರ್ಟ್ಸ್ ಆ್ಯಂಡ್ ಇಂಡೈಸಸ್, ಅಪಾಯಿಂಟ್ಮೆಂಟ್ಸ್ ಆ್ಯಂಡ್ ಇನ್ನೊಂದೇನೆಂದರೆ ಅವಾರ್ಡ್ಸ್. ಇಷ್ಟು ಹೊಡ್ಕೊಂಡು ಇಲ್ಲಿ ಸಾಕು. ಆ್ಯಂಡ್ ಇದು ಮೆಂಟಲ್ ಅಬಿಲಿಟಿ, PYQs, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಇಲ್ಲಿ ಬಂದರೆ ಕರೆಂಟ್ ಅಫೇರ್ಸಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ಸೊ ವಿಷನ್ IASದು 365 ಅಂತ ಬರುತ್ತೆ, PT 365 ಅಂತ. ಸೊ PT 365 ಅಂದರೆ ಕೊನೆಯ 365 ಡೇಸಲ್ಲಿ ಆಗಿರುವಂಥ ಎಲ್ಲ ಪ್ರಮುಖ ಒಂದು ಘಟನೆಗಳನ್ನು ಅವರು ಒಂದೇ ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಾರೆ. PT 365 ಎಲ್ಲ ಸರ್ಟಿಫಿಕೇಟ್ ಸಿಗುತ್ತೆ, ಎನ್ವೈರ್ಮೆಂಟಿಗೆ ಸಿಗುತ್ತೆ, ಪಾಲಿಟಿಕ್ಸ್ ಸಿಗುತ್ತೆ, ಆ್ಯಂಡ್ ಎಕನಾಮಿಕ್ಸ್ ಸಿಗುತ್ತೆ, ಸೊಸೈಟಿ ಎಲ್ಲದಕ್ಕೂ ಸಿಗುತ್ತೆ PT 365. ಈ PT 365ನ ನೀಟಾಗಿ ಓದ್ಕೊಳ್ಳಿ. ಸೊ PT 365 ಯಾರ್ದು ವಿಷನ್ IAS. ವಿಷನ್ IASದು PT 365 ಓದ್ಕೊಳ್ಳಿ. ಆ್ಯಂಡ್ PT 365 ಜೊತೆಗೆ ಒಂದು ಶಂಕರ್ IAS ಒಂದು ಇದು ಬರುತ್ತೆ, ಒಂದು ಮ್ಯಾಗ್ಝಿನ್ ಬರುತ್ತೆ, ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ. ವಂಡರ್ಫುಲ್ ಮ್ಯಾಗ್ಝಿನ್ ಅದು, ಶಂಕರ್ IASದು ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಆ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ಗೆ ಯಾವುದು ಶಂಕರ್ IASದು. ಆ್ಯಂಡ್ ಎಲ್ಲ ಸಬ್ಜೆಕ್ಟಿಗೆ PT 365, ರೈಟ್. ಆ್ಯಂಡ್ ನೋಡಿ ಎಲ್ಲ ಸಬ್ಜೆಕ್ಟ್ ಅಂದರೆ ಇಲ್ಲಿ PT 365 ಯಾವ್ದು ತೊಗೋಬೇಕಂದ್ರೆ ನೀವು PT 365 ಇವಾಗ ನೋಡಿ ವಿಷನ್ IASದು PT 365 ಒಂದು ಎನ್ವೈರ್ಮೆಂಟ್ ಅಂದರೂ ಮಸ್ಟ್. ಎನ್ವೈರನ್ಮೆಂಟ್, ಸೆಕೆಂಡ್ ಒನ್ ಎಕನಾಮಿ, IR ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪಾಲಿಟಿ, ಆರ್ಟ್ ಆ್ಯಂಡ್ ಕಲ್ಚರ್, ಇಷ್ಟು ನೀವು PT 365 ತೊಗೊಳ್ಳೇಬೇಕು. PT 365 ಆ್ಯಂಡ್ ಶಂಕರ್ IASದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್. ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್ ಶಂಕರ್ IAS. ನೋಡಿ ಯಾವುದೇ ಆಗಿರಲಿ, ಯಾವುದೇ ಅಕಾಡೆಮಿ ಆಗಿರಲಿ, ನಾವು ಪಾಸ್ ಆಗಬೇಕು ಅಷ್ಟೇ. ಪಾಸ್ ಆಗಬೇಕಾಗಿದೆ. ಯಾವ್ದು ರೆಫರ್ ಮಾಡೋಕ್ಕೆ ನಮ್ಗೆ ಯಾವುದು ಈಸಿ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಬಿಕಾಸ್ ನಾನು ಒಂದು ಅಕಾಡೆಮಿ ಇದ್ಕೊಂಡು ಬೇರೆ ಅಕಾಡೆಮಿಸ್ ಹೇಳ್ಬಾರ್ದು, ಬಟ್ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಪಾಸ್ ಆಗಬೇಕಷ್ಟೇ. ನಮಗೆ ಯಾರೇ ಆಗಿರಲಿ ಪಾಸ್ ಆಗಬೇಕು. ಅವ್ರು ನಮ್ಮ ಮುಂದೆ ಇದ್ದಾರೆ ಅವರು, ಬಟ್ ನಮ್ಗೆ ತೊಂದರೆ, ಬಟ್ ನಾವು ವಿದ್ಯಾರ್ಥಿ ಪಾಸ್ ಆಗಬೇಕಷ್ಟೇ ಅಲ್ಟಿಮೇಟ್ಲಿ. ಸೊ ಅದಕ್ಕೆ ಒಳ್ಳೆ ಮ್ಯಾಗ್ಝಿನ್ ಇದೆ, ನೀವು ಫ್ರೀಯಾಗಿ ಸಿಗುತ್ತೆ ನಿಮಗೆ. ಗೂಗಲಲ್ಲಿ ಹೋಗಿ ನೀವು IAS ಪಾರ್ಲಿಮೆಂಟ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. IAS ಪಾರ್ಲಿಮೆಂಟ್ ಅವ್ರ ವೆಬ್ಸೈಟ್ ಹೆಸರು ಇದು, IAS ಪಾರ್ಲಿಮೆಂಟ್ ಅಂತ. ನೀವು IAS ಪಾರ್ಲಿಮೆಂಟ್ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆಲ್ಲ PDF ಸಿಗ್ತವೆ ಶಂಕರ್ IASದು. ಅದ್ರಾಗೆ ನೀವು ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಇನ್ನೊಂದು ಎನ್ವೈರ್ಮೆಂಟ್, ಇದನ್ನು ಓದ್ಕೊಳ್ಳಿ. ತುಂಬ ನೀವು ಆಲ್ಮೋಸ್ಟ್ ಕರ್ನಾಟಕ ಕರೆಂಟ್ ಅಫೇರ್ಸು ಕವರ್ ಆಗಿಬಿಟ್ಟಿದೆ ಇದರಲ್ಲಿ. ಸೊ ಎನ್ವೈರ್ಮೆಂಟ್, ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಶಂಕರ್ IAS ಆ್ಯಂಡ್ PT 365 ಆಫ್ ವಿಷನ್ IAS. ವಿಷನ್ IAS ಎಷ್ಟು ನಿಮಗೆ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಪೇಪರ್ 1 40 ಕ್ವಶನ್ಸ್, ಪೇಪರ್ 2 40 ಕ್ವಶನ್ಸ್. ಇವು ಕರೆಂಟ್ ಅಫೇರ್ಸ್, ಇದರ ಜೊತೆಗೆ ಕರ್ನಾಟಕ ಬಜೆಟ್, ಕರ್ನಾಟಕ ಸರ್ವೆ, ಎಕನಾಮಿಕ್ ಸರ್ವೆ ಮತ್ತು ಅಪಾಯಿಂಟ್ಮೆಂಟ್ಸ್ ಮತ್ತು ಅವಾರ್ಡ್ಸ್ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ 80 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಆಗೋಗ್ಬಿಡುತ್ತೆ. ಆ 80 ಕ್ವಶನ್ ನೀವು ಒಂದು 50 ಕ್ವಶನ್ ಕರೆಕ್ಟ್ ಆದರೂ ಸಾಕು, ಅಲ್ಲಿ ನಿಮ್ಗೆ 100 ಮಾರ್ಕ್ಸ್ ಬಂದುಬಿಡುತ್ತೆ, ರೈಟ್. ಸೊ ಇವಾಗ ನೋಡಿ ಇದು ನಿಮಗೆ ಕರೆಂಟ್ ಅಫೇರ್ಸಿಗೆ ಅಂತ ಆಗುತ್ತೆ.
ಸೊ ಇವಾಗ ನಿಮಗೆ ಸ್ಟ್ರಾಟಜಿ ನೀಟಾಗಿ ಗೊತ್ತಾಯ್ತು ಅನ್ಕೋತೀನಿ. ಈ ಟೋಟಲ್ 200 ಮಾರ್ಕ್ಸ್ ಫಿಲಿಮ್ಸಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಫಸ್ಟು ಈ ಕರೆಂಟ್ ಅಫೇರ್ಸ್ ಪಾರ್ಟ್ ಆ್ಯಂಡ್ ದಿಸ್ ಕರೆಂಟ್ ಅಫೇರ್ಸ್ ಪಾರ್ಟ್. ಈ ಕರೆಂಟ್ ಅಫೇರ್ಸ್ ಪಾರ್ಟ್ ಇಸ್ ವೆರಿ ಹೈಲಿ ಸ್ಕೋರಿಂಗ್, ಅದಕ್ಕೆ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಇವಾಗ ಜಾಗ್ರಫಿಗೆ ಹೇಳಿದೆ ನಾನು ನಿಮಗೆ, ಜಾಗ್ರಫಿಗೆ ಫೋಕಸ್ ಮಾಡಬೇಕಾಗಿದೆ ಯಾವುದು, ಫಿಸಿಕಲ್ ಜಾಗ್ರಫಿ ಮತ್ತು ಇಂಡಿಯನ್ ಜಾಗ್ರಫಿ ಮತ್ತು ಸ್ವಲ್ಪ ಕರ್ನಾಟಕ ಜಾಗ್ರಫಿ. ಹಿಸ್ಟ್ರಿಯಲ್ಲಿ ಆನ್ಷಿಯಂಟ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ. ಪಾಲಿಟಿಯಲ್ಲಿ ಪಾರ್ಲಿಮೆಂಟ್, ಇಂಡಿಯನ್ ಗೌರ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಫಂಡಮೆಂಟಲ್ ರೈಟ್ಸ್, DBSB ಮತ್ತು ಫಂಡಮೆಂಟಲ್ ಡ್ಯೂಟೀಸ್, ರೈಟ್. ಆ್ಯಂಡ್ ಆಮೇಲೆ ಎಕನಾಮಿಯಲ್ಲಿ BOP ಇದು ಎಕ್ಸ್ಟರ್ನಲ್ ಸೆಕ್ಟರ್, ಆ್ಯಂಡ್ ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಮತ್ತು ಬ್ಯಾಂಕಿಂಗ್. ಇಷ್ಟು ನೀಟಾಗಿ ಮಾಡ್ಕೊಳ್ಳಿ ನೀವು, ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಆ್ಯಂಡ್ ನಾವು ಏನು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ, ನಮ್ದು ಮೇನ್ ಫೋಕಸ್ ಇವು ಟಾಪಿಕ್ಸ್ ಇರ್ತವೆ, ರೈಟ್. ಸೊ ನಾವೇನು ಹೇಳ್ತಾ ಇದ್ದೀವಿ ಅದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ತೀವಿ. ಆ್ಯಂಡ್ ಕ್ರ್ಯಾಶ್ ಕೋರ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಲಾಟ್. ಸೊ ನೀವು ಸ್ವಂತ ಮನೇಲಿ ಕುಂತ್ಕೊಂಡು 4 ಅವರ್ ಓದಿರೋದನ್ನ ಇಲ್ಲಿ ಕ್ಲಾಸ್ ನಿಮ್ಗೆ ಅರ್ಧ ಗಂಟೆದಾಗಿ ಮುಗಿಸ್ಬಿಡ್ತಾರೆ. ಅದು ಬೆನಿಫಿಟ್ ಅಂತ, ಬಿಕಾಸ್ ದ ಕ್ರ್ಯಾಶ್ ಕೋರ್ಸ್ ವಿಲ್ ಹೆಲ್ಪ್ ಯು ಟು ರೆಡ್ಯೂಸ್ ಯುವರ್ ಪ್ರಿಪ್ರೇಷನ್ ಟೈಮ್, ಆ್ಯಂಡ್ ದ ಕ್ರ್ಯಾಶ್ ಕೋರ್ಸ್ ವಿಲ್ ಹೆಲ್ಪ್ ಯು ಟು ರಿಮೆಂಬರ್ ಮೆನಿ ಥಿಂಗ್ಸ್ ಇನ್ ಅ ಸ್ಮಾಲ್ ಡ್ಯೂರೇಷನ್ ಆಫ್ ಟೈಮ್. ಸೊ ನೀವು ಸ್ವಂತ ಓದ್ಕೊಂಡ್ರೆ ಏನಾಗುತ್ತೆ, ಟೈಮ್ ತೊಗೊಳುತ್ತೆ. ನೀವು ಯಾವುದೇ ತೊಗೊಳ್ಳಿ, ನಾನು ಮಾತಾಡಿ ಹೇಳಿದ್ರೆ ನಿಮ್ಗೆ ತುಂಬ ದಿವಸ ನೆನಪಿರುತ್ತೆ. ಅದೇ ನೀವೇ ಸ್ವಂತ ಓದ್ಕೊಂಡ್ರೆ ಬೇಗ ಮರೆತು ಬಿಡ್ತೀರಾ. ಅದು ನಾನಷ್ಟೆಲ್ಲ ಯಾರೇ ಫ್ಯಾಕಲ್ಟಿ ಆಗಿರಲಿ, ಯಾರು ಹೇಳಿರ್ತಾರೆ ಅದು ತುಂಬ ದಿವಸ ನೆನಪಿರುತ್ತೆ. ಈಗ ನೀವೇ ನೋಡಿ, ನಿಮ್ಮ ಸ್ಕೂಲ್ ಡೇದಾಗ ಯಾರೋ ನಿಮ್ಮ ಫ್ರೆಂಡ್ಸ್ ಏನೋ ಹೇಳಿರ್ತಾರೆ, ಇವತ್ತು ನೆನಪಿದೆ ನಿಮಗೆ, ಬಟ್ ನಿನ್ನೆ ಓದಿರೋದು ಇವತ್ತು ನೆನಪಿಲ್ಲ ನಿಮಗೆ, ಕರೆಕ್ಟ್ ತಾನೆ. ಸೊ ಸ್ಕೂಲ್ ಅದು ಯಾರು ಹೇಳ್ತಾರೆ ನಮ್ಗೆ ನೆನಪಿರುತ್ತೆ. ಯಾರು ನಿಮ್ಮ ಟೀಚರ್ ಏನೋ ಹೇಳ್ತಾರೆ ಸ್ಕೂಲ್ ಡೇದಾಗೆ, ಅದು ಇವತ್ತು ನೆನಪಿರುತ್ತೆ, ನಮ್ಮ ಟೀಚರ್ ಆಯ್ತು ನಮ್ಗೆ ಹೇಳಿದ್ರು ಅಂತ. ಬಟ್ ನಿನ್ನೆ ಓದಿರೋ ನೆಕ್ಸ್ಟ್ ನಮ್ಗೆ ಗೊತ್ತಿಲ್ಲ ನಮಗೆ. ಸೊ ಬಿಕಾಸ್ ಯಾರಾದರೂ ಮತ್ತವ್ರು ಹೇಳಿದ್ರೆ ನಮಗೆ ಅದು ತುಂಬ ನೆನಪಲ್ಲಿರುತ್ತೆ, ರೈಟ್. ಸೊ ಕ್ರ್ಯಾಶ್ ಕೋರ್ಸ್ ಆದಷ್ಟು ಜಾಯ್ನ್ ಆಗಿ, ಬಿಕಾಸ್ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ. ನನಗೆ ಇಲ್ಲೇ ಆಗಂತ ಹೇಳ್ತಾರೆ, ಎಲ್ಲಿ ಬೇಕಾದರೂ ಆಗಿ, ಬಟ್ ಆಗಿ ಅಂತ, ಪಾಸ್ ಆಗಿ ಅಂತ ಅಷ್ಟೇ. ನೋಡಿ, ನೀವು ಎಲ್ಲಿ ಹೋದ್ರು ನಮ್ಮ ವಿದ್ಯಾರ್ಥಿನೇ, ನೀವು ಎಲ್ಲಿ ಹೋದ್ರು ನಮ್ಮ ಪ್ರಜೆಗಳೇ, ನಮ್ಮ ಜನಗಳೇ ನೀವು, ರೈಟ್. ನೀವು ಪಾಸ್ ಆಗಬೇಕು, ನಿಮ್ಮಿಂದ ಒಂದು ಸೇವೆ ನಮ್ಮ ರಾಜ್ಯಕ್ಕೆ ಸಿಗಬೇಕಷ್ಟೇ, ರೈಟ್. ಸೊ ಬಟ್ ಏನಂದರೆ, ಎಲ್ಲಿ ಬೆಸ್ಟ್ ಟೀಮ್ ಇದೆಯೋ ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸುಮ್ಮನೆ ಅನ್ನೆಸರಿ ಅಂತ ಒಂದು ಅಕಾಡೆಮಿ ಬ್ರ್ಯಾಂಡ್ ಅಂತ ಜಾಯ್ನ್ ಆಗಬೇಡಿ. ಆ್ಯಂಡ್ ನೆವರ್ ಸಿ ದ ಜಸ್ಟ್ ಒಂದು ಅಕಾಡೆಮಿ ಬ್ರ್ಯಾಂಡ್ ನೋಡ್ಕೊಂಡು ಹೋಗಬೇಡಿ, ಅಲ್ಲಿರುವಂಥ ಫ್ಯಾಕಲ್ಟಿ ಟೀಮ್ ನೋಡ್ಕೊಂಡು ಹೋಗಿ ಅಷ್ಟೇ. ಬಿಕಾಸ್ ಅಲ್ಟಿಮೇಟ್ ಇಸ್ ದ ಫ್ಯಾಕಲ್ಟಿ, ನಾಟ್ ದ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ರೈಟ್. ಆ ಕೋಚಿಂಗ್ ಹೆಸರಷ್ಟೇ ಬ್ರ್ಯಾಂಡ್ ಆಗಿರುತ್ತೆ ಅಷ್ಟೇ, ಬಟ್ ಒಳಗಡೆ ಎಲ್ಲ ಲೋಫೂಸ್ ತುಂಬ ಇರ್ತವೆ. ಆ್ಯಂಡ್ ತುಂಬ ಅಕಾಡೆಮಿ ಚಿಕ್ಕದಾಗಿರ್ತವೆ, ರೀಸೆಂಟ್ಲಿ ಸ್ಟಾರ್ಟ್ ಆಗಿರ್ತವೆ, ಬಟ್ ಒಳ್ಳೆ ಟೀಮ್ ಇಟ್ಕೊಂಡಿರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಇದೆ Edify IAS ನೋಡಿ, ಎಲ್ಲ CC ಎಷ್ಟು ಒಂದು 15-20 ಜನ ಸ್ಟೂಡೆಂಟ್ ಇದ್ದಾರೆ, ಬಟ್ ಒಳ್ಳೆ ಟೀಮನ್ನು ತೊಗೊಂಬಂದಿದ್ದಾರೆ. ಈಗ ಜಾಗ್ರಫಿ ನೋಡಿ, ಆ ಜಾಗ್ರಫಿ ಎನ್ವೈರ್ಮೆಂಟಿಗೆ ನಮ್ಮ ತೊಗೊಂಬಂದಿದ್ದಾರೆ. ಆ್ಯಂಡ್ ಮಂಜುನಾಥ್ ಬಾಡ್ಗಿ, ಈಸ್ ನೋನ್ ಆಸ್ ದ ಪಿತಾಮಹ ಆಫ್ ಮೆಂಟಲ್ ಎಬಿಲಿಟಿ, ಅವರು ಇಲ್ಲಿ ಅವ್ರು ಕರ್ಕೊಂಡ್ಬಂದಿದ್ದಾರೆ. ಸೊ ಎಕನಾಮಿ ಡಿಪಗೋಡ್ ಇಸ್ ಬೆಸ್ಟ್ ಫ್ಯಾಕಲ್ಟಿ, ಅವರು ಇಲ್ಲಿ ಬರ್ತಾ ಇದ್ದಾರೆ. ಸೊ ದ ಬೆಸ್ಟ್ ಟೀಮ್ ರೆಡಿ ಮಾಡಿದ್ದಾರೆ. ಆ ಬೆಸ್ಟ್ ಟೀಮ್ ನೀವು ಯುಟಿಲೈಸ್ ಮಾಡ್ಕೋಬೇಕಷ್ಟೇ, ರೈಟ್. ಸೊ ಯಾಕಂದರೆ ವಿದ್ಯಾರ್ಥಿ ಯಾವ ಥರ ಜಡ್ಜ್ ಮಾಡ್ತಾರೆ ಅಂದರೆ, ಅಕಾಡೆಮಿ ಚಿಕ್ಕದಾಗಿದೆ ಅಂದರೆ ಚಿಕ್ಕದಾಗಿ ಪಾಠ ಮಾಡ್ತಾರೆ, ಆ್ಯಂಡ್ ಅಕಾಡೆಮಿ ದೊಡ್ಡದಾಗಿದೆ ದೊಡ್ಡ ಪಾಠ ಮಾಡ್ತಾರೆ. ಹಾಗೆ ಸಾಧ್ಯ ಇದೆ ಅಂತ. ಆ ದೊಡ್ಡ ಅಕಾಡೆಮಿ ಇದ್ದರೂ ಅದೇ ಜಾಗ್ರಫಿ, ಚಿಕ್ಕ ಅಕಾಡೆಮಿ ಇದ್ದರೂ ಅದೇ ಜಾಗ್ರಫಿ. ದೊಡ್ಡ ಅಕಾಡೆಮಿ ಇದ್ದಾಗ ಕೂಡ ಯಾವ ಥರ ಪಾಠ ಅಂದರೆ, ಇವಾಗ ನೋಡಿ, ಇಂಡಿಯಾ ಸ್ವತಂತ್ರ ಯಾವಾಗ ಹೇಳಿ, ಇಂಡಿಯಾ 1947. ಈಗ ಚಿಕ್ಕ ಕಡೆ ಪಾಠ ಮಾಡುವಾಗ ಏನಾದರೂ 1930 ಅಂತ ಹೇಳ್ತಾರೆ, ಇಲ್ಲಿ ತಾನೆ, ಯಾಕಂದ್ರೆ ಚಿಕ್ಕರು ಇದೀವಿ, ಚಿಕ್ಕದಾಗಿ ಹೇಳ್ತೀವಿ, ಇಲ್ಲಿ ತಾನೆ, ಇದು ಫ್ಯಾಕ್ಟ್ ಅಂತ. ಸೊ ಎಲ್ಲಿ ಹೋದ್ರು ಕಡೆ ಅದೇ ಪಾಠ ಮಾಡ್ಬೇಕು ತಾನೆ. ಬಟ್ ಯಾವುದು ರೀಸೆಂಟ್ ಬಿಗಿನರ್ ಸ್ಟಾರ್ಟಪ್ ಇರ್ತಾರೆ ನೋಡಿ, ಯಾವುದು ಹೊಸದಾಗಿ ಸ್ಟಾರ್ಟ್ ಆಗಿರೋ ಅವ್ರು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಬಿಕಾಸ್ ಅವ್ರಿಗೆ ಸರ್ವೇ ಆಗಬೇಕಂತಿರುತ್ತೆ. ಈಗ ಯಾರು ಅಲ್ಲಿ ಇಸ್ಟಾಬ್ಲಿಷ್ ಆಗಿರ್ತಾರೆ, ಜಾತ್ರೆ ಮಾಡಿಬಿಡು ಅಂತ ಹೇಳ್ತಿರ್ತಾರೆ ಅವರು, ಏನು ಬೇಕಾದರೂ ಮಾಡೋ ನಡೆಯುತ್ತೆ, ಯಾಕಂದ್ರೆ ಬ್ರ್ಯಾಂಡ್ ಇದೆ ಅಂತೇಳಿ. ಬಟ್ ಯಾರು ಸ್ಟಾರ್ಟಪ್ ಇರ್ತಾರೆ, ದೇ ಆಲ್ವೇಸ್ ಫೋಕಸ್ ಆನ್ ದ ಕ್ವಾಲಿಟಿ, ಆ್ಯಂಡ್ ಆದಷ್ಟು ಅದನ್ನು ಹೆಚ್ಚಿಗೆ ಫಾಲೋ ಮಾಡಬೇಕು. ಆ್ಯಂಡ್ ಐ ಕ್ಯಾನ್ ಸೇ ದ Edify IAS is the best platform for this crash course, right? So because the best faculty team ಇದೆ, and within 50 days ಅವ್ರು ವಂಡರ್ಫುಲ್ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದಾರೆ ಸಿದ್ದೇಶ್ ಸರು, ರೈಟ್. ಆ ಪ್ರೋಗ್ರಾಮ್ ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ರೈಟ್. ಆ್ಯಂಡ್ ಒಳ್ಳೆ ಅವಕಾಶ ಇದೆ. ಸೊ ಸುಮ್ಮನೆ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಷ್ಟು ನಿಮ್ಗೆ ಒಂದು ಬೇಸಿಕ್ನ ಹೇಳಿ. ಸೊ ನಾವು ಐ ವಿಲ್ ನಾಟ್ ಡಿಸ್ಕಸ್ ಅಬೌಟ್ ದ ಮೀನ್ಸ್. ಫಸ್ಟ್ ನಿಮಗೆ ಏನಾದರೂ ಮೀನ್ಸ್ ಬಗ್ಗೆ ಹೇಳ್ಬೇಕಾ ನಿಮಗೆ, ಬೇಕಾದ್ರೆ ಸ್ವಲ್ಪ ಹೇಳ್ತೀನಿ ನೋಡಿ. ಇದು PT ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಅನ್ಕೋತೀನಿ, ಅಂದರೆ PT ಏನು ಮಾಡಬೇಕಾಗಿದೆ, ಯಾವ ಥರ ಅಪ್ರೋಚ್ ಮಾಡಬೇಕಾಗಿದೆ ಅಂತ. ಈಗ ಮೀನ್ಸ್ ನೋಡಿ, ಮೀನ್ಸಿಗೆ ಬಟ್ ಇಟ್ಸ್ ನಾಟ್ ರೈಟ್ ಟೈಮ್ ಟು ಟೆಲ್ ಅಬೌಟ್ ಮೀನ್ಸ್, ಬಟ್ ಸ್ಟಿಲ್ ಗೊತ್ತಿಲ್ಲ ನಿಮಗೆ. ಬಿಕಾಸ್ ಅಲ್ಟಿಮೇಟ್ಲಿ ನಾವು ನೀವು PT ಪಾಸ್ ಆಯ್ತಾನೆ ಮೀನ್ಸ್ ಬರೋಕೆ ಆಗೋದು. ನೀವು PTನೇ ಪಾಸ್ ಆಗಿಲ್ಲ ಅಂದರೆ ಮೀನ್ಸ್ ತೊಗೊಂಡು ಏನು ಮಾಡಬೇಕು ಅಂತ, ರೈಟ್. ಆದರೂ ಕೂಡ ಗೊತ್ತಿರಲಿ, ಮೀನ್ಸಲ್ಲಿ GS1, GS2, GS3, GS4 4 ಇರ್ತವೆ. ಬಟ್ ಅದಕ್ಕಿಂತ ಒಂದು ಪೇಪರ್ ಒನ್ ಬಂದು ಎಸ್ಸೆ ಪೇಪರ್ ಇರುತ್ತೆ. ಪೇಪರ್ 1 ಇಟ್ಸ್ ಎಸ್ಸೆ ರೈಟಿಂಗ್. ಆ್ಯಂಡ್ ಎಸ್ಸೆ ರೈಟಿಂಗಲ್ಲಿ ಮತ್ತೆ ಆಡಿರ್ತವೆ. ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಎಸ್ಸಿಗೆ ಸಂಬಂಧಪಟ್ಟಂಗೆ ಒಂದು ಎಸ್ಸೆ ಇರುತ್ತೆ, ಇನ್ನೊಂದು ಕರ್ನಾಟಕ ಸಂಬಂಧಪಟ್ಟ ಒಂದು ಎಸ್ಸೆ ಇರುತ್ತೆ. ಸೊ 125 ಮಾರ್ಕ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟಾಪಿಕ್ ಸಂಬಂಧಪಟ್ಟ ಒಂದು ಎಸ್ಸೆ ಇರುತ್ತೆ. ಆ್ಯಂಡ್ ಕರ್ನಾಟಕ ಸಂಬಂಧಪಟ್ಟಂಗೆ ಒಂದು ಎಸ್ಸೆ 125 ಮಾರ್ಕ್ಸ್. ಸೊ ಟೋಟಲ್ 250 ಮಾರ್ಕ್ಸ್. ಇದು ಪೇಪರ್ 1. ಆ್ಯಂಡ್ ಪೇಪರ್ 2 ನೋಡಿ, ಪೇಪರ್ 2 is GS paper 1. Paper 2 is GS paper 1, and GS paper 1 and paper 3.
Paper 3 is GS paper 2. And paper 4 is GS paper 3. And paper 5 GS paper 4. ಈಗ ಆಪ್ಷನ್ ತೆಗೆದಾಕಿದ್ದಾರೆ. ಇನ್ನೂ ಆಪ್ಷನ್ ನಾವು ವಿ ಆರ್ ಹ್ಯಾವಿಂಗ್ 5 ಪೇಪರ್ಸ್. ಆಮೇಲೆ ಬರುತ್ತೆ ಕಂಪಲ್ಸರಿ ಪೇಪರ್ಸ್, ಒಂದು ಇಂಗ್ಲೀಷ್ ಇರುತ್ತೆ, ಒಂದು ಕನ್ನಡ ಇರುತ್ತೆ. ಅವು ಕನ್ನಡ ಪೇಪರ್ಸ್ ಇರ್ತವೆ, ಮ್ಯಾಂಡೇಟ್ರಿ ಪೇಪರ್ಸ್. ಇವಾಗ ನೋಡಿ, ಸೊ ಪೇಪರ್ ಒನ್ ಅಂದರೆ ಪೇಪರ್ 1 ಎಸ್ಸೆ ಇರುತ್ತೆ, ಪ್ರಬಂಧ ಇರುತ್ತೆ. ಆ್ಯಂಡ್ ಎಸ್ಸೆದಲ್ಲಿ 2 ಎಸ್ಸೆ ಬರೀಬೇಕಾಗತ್ತೆ ನೀವು. ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಒಂದು ಟಾಪಿಕ್ ಕೇಳಿರ್ತಾರೆ. ಸೆಕೆಂಡ್ ಎಸ್ಸೆದಲ್ಲಿ ಕರ್ನಾಟಕ ಸಂಬಂಧಪಟ್ಟಂಗೆ ಒಂದು ಎಸ್ಸೆ ಕೇಳಿರ್ತಾರೆ. ಅಂದರೆ 1 ಎಸ್ಸೆ ಫ್ರಮ್ ಕರ್ನಾಟಕ, 1 ಎಸ್ಸೆ ಫ್ರಮ್ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ, ರೈಟ್. ಇಲ್ಲಿ ಸಾಮಾನ್ಯವಾಗಿ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ರೈಟ್, ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಅದ್ರ ಬಗ್ಗೆ ಹೆಚ್ಚಿಗೆ ಕೇಳಿರ್ತಾರೆ. ಆ್ಯಂಡ್ ಕರ್ನಾಟಕ ಅಂದರೆ ರೈತರ ಆತ್ಮಹತ್ಯೆ, ಅದು ಇದು ಅಂತ ಹೆಚ್ಚಿಗೆ ಕೇಳಿರ್ತಾರೆ. ನ್ಯಾಷನಲ್ ನ್ಯೂಸ್ ಬಗ್ಗೆ ಇರುತ್ತೆ, ಇಲ್ಲಿ ಇದು ಸ್ಟೇಟ್ ನ್ಯೂಸ್ ಬಗ್ಗೆ ಇರುತ್ತೆ. ಈಗ GS1 ನಿಮಗೆ GS1 ಅಲ್ಲಿ ಆಲ್ಮೋಸ್ಟ್ ಇಲ್ಲಿ 250 ಮಾರ್ಕ್ಸ್ ಇರುತ್ತೆ. ಹಿಯರ್ ಆಲ್ಸೋ 250 ಮಾರ್ಕ್ಸ್, 250 ಆ್ಯಂಡ್ 250. ನೋಡಿ 250 ಅಂದರೆ ಆಲ್ಮೋಸ್ಟ್ 1000 ಮಾರ್ಕ್ಸ್ ಆಯಿತು. 1000 ಮಾರ್ಕ್ಸ್ ಆ್ಯಂಡ್ ಇಲ್ಲಿ 250 ಮಾರ್ಕ್ಸ್. ಸೊ 250 ಪ್ಲಸ್ 1000 ಟೋಟಲ್ 1250 ಪ್ಲಸ್ 25 ಇಂಟರ್ವ್ಯೂ. ಟೋಟಲ್ ಎಷ್ಟು ಅಂದರೆ 1275 ಮಾರ್ಕ್ಸ್. ಈ 1275 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತೊಗೋಬೇಕು ನೀವು ಎಕ್ಸಾಮ್ ಪಾಸ್ ಆಗಬೇಕಂದ್ರೆ? ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ನಿಮ್ಗೊಂದು ರ್ಯಾಂಕ್ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ? ಗೊತ್ತಾಗಿರೋದು ಐಡಿಯಾ ಇದೆಯಾ? ಸೊ ಮಿನಿಮಮ್ 60% ಟು 70% ಆಫ್ ದಿ ಮಾರ್ಕ್ಸ್. 60 to 70% ಅಂದರೆ ಮಿನಿಮಮ್ ನಿಮಗೆ ಒಂದು 750 to 800 ಮಾರ್ಕ್ಸ್ ಬರಬೇಕು. 8 ಮಾರ್ಕ್ಸ್ ಬಂದರೆ ಯಾವುದೋ ಒಂದು ACನೋ DYSPನೋ ಅಥವಾ ಯಾವುದೋ ಒಂದು ಪೋರ್ಷನ್ ಪಕ್ಕ ಸಿಗುತ್ತೆ. ಸೊ 750 to 800 ಮಾರ್ಕ್ಸ್ ಬರಲೇಬೇಕು. ಬಿಕಾಸ್ ಇಟ್ಸ್ ನಾಟ್ ಲೈಕ್ UPSCಲಿ 50% ಮಾರ್ಕ್ಸ್ ಬಂದರೂ ಸಾಕು ಒಂದು ರ್ಯಾಂಕ್ ಸಿಕ್ಕಿರುತ್ತೆ. ಬಟ್ KPSC ಆ ಥರ ಅಲ್ಲ. KPSC ಸ್ವಲ್ಪ ಮಾರ್ಕ್ಸ್ ಹೆಚ್ಚಿಗೆ ಕೊಡ್ತಿರ್ತಾರೆ, ಬಟ್ UPSC ಅಷ್ಟು ಮಾರ್ಕ್ಸ್ ಕೊಡೋಂಗಿಲ್ಲ ಈಸಿಯಾಗಿ. KPSC ಹೆಂಗಂದರೆ 4 ಪೇಜ್ ಬರೆದ್ರೆ 4 ಪೇಜಿಗೂ ಮಾರ್ಕ್ಸ್ ಹಾಕಿರ್ತಾರೆ ಅವರು. ಇಲ್ಲಿ ಪೇಜ್ ಮೇಲೆ ಮಾರ್ಕ್ಸ್ ಹಾಕ್ತಾರೆ ಹೆಚ್ಚಿಗೆ, ಅಲ್ಲಿ ಕ್ವಾಲಿಟಿ ಮೇಲೆ ಹಾಕ್ತಾರೆ. ಬಟ್ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ ನಮ್ಮ KPSCಲಿ ಕೂಡ. ಬಟ್ ಇವಾಗ ಕ್ವಾಲಿಟಿ ಇದ್ರೇ ಮಾರ್ಕ್ಸ್ ಸಿಗುತ್ತೆ, ರೈಟ್. ಸೊ ಮುಂಚೆ ಹೆಂಗಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು 15 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ ಅಂದರೆ 3 ಪೇಜ್ ಬಿಡ್ತಾಯಿದ್ರು. ಆ 3 ಪೇಜಿಗೆ ಆ ಪೇಪರ್ ಚೆಕ್ ಮಾಡೋ ಹೆಂಗೆ ಚೆಕ್ ಮಾಡ್ತಾಯಿದ್ರು ಅಂದರೆ ಒಂದೊಂದು ಪೇಜಿಗೆ 5 ಮಾರ್ಕ್ಸ್ ಹಿಡ್ಕೊಂಡು 3 ಮಾರ್ಕ್ಸ್ ಕೊಡ್ಕೊತ ಹೋಗ್ಬಿಡ್ತಾಯಿದ್ರು. 3 ಅಂದರೆ 15ಕ್ಕೆ 9 ಮಾರ್ಕ್ಸ್ ಕೊಟ್ಬಿಡ್ತಾಯಿದ್ರು. ಏನಾದ್ರು 4 ಬರೆದ್ರೆ ಅದಕ್ಕೂ 3 ಹಾಕ್ಬಿಡ್ತಾಯಿದ್ರು ಅವರು. ಅದಕ್ಕೂ ಹಾಕಿ ಎಲ್ಲ ಅದನ್ನು ಸೇರಿಸಿ 12 ಅಂತ ಹಾಕ್ಬಿಡ್ತಾಯಿದ್ರು. ಸೊ ಹಿಂಗಿತ್ತು ಅವ್ರದ್ದು ಎಲ್ಲ ಪ್ಲ್ಯಾನ್ ಮುಂಚೆ. ಬಟ್ ಇವಾಗ ಆ ಥರ ಅಲ್ಲ. ಇವಾಗ ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ, ನಾಟ್ ದ ಕ್ವಾಂಟಿಟಿ. ಸೊ UPSC KPSC ಬೋತ್ ವಿಲ್ ಇಲ್ಲಿ ಇಂಪಾರ್ಟೆಂಟ್ ಯಾವುದಂದ್ರೆ ಕ್ವಾಲಿಟಿ, ಗುಣಮಟ್ಟ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಬರೀತಾ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಸೊ ಏನು ಬರೀತಾ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದು ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಆದಷ್ಟು ಕ್ವಾಲಿಟಿ ಮೇಲೆ ಫೋಕಸ್ ಮಾಡಬೇಕು. ಇವಾಗ ನೋಡಿ, ಸೊ ಈ ಒಂದು 1275 ಟೋಟಲ್ ಮಾರ್ಕ್ಸ್ ಬಂದೆಷ್ಟು 1275 ಇದೆ. 1275ಅಲ್ಲಿ 750 to 800 ಮಾರ್ಕ್ಸ್ ಬರಲೇಬೇಕು. ಅಷ್ಟು ಬಂದರೆ ಒಂದು ರ್ಯಾಂಕ್ ನಿಮಗೆ ಪಕ್ಕ. ಆ್ಯಂಡ್ ಈಸಿ ಇದೆ ನೋಡಿ. GS1ನಲ್ಲಿ ಗೊತ್ತಾ ಏನೇನು ಟಾಪಿಕ್ ಇದೆ ಅಂತ ನಿಮಗೆ? ಯಾವ ಬರ್ತಾ ಟಾಪಿಕ್ಕು? ಇಟ್ಸ್ ವೆರಿ ಗುಡ್. ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪರ್ಸ್ಪೆಕ್ಟಿವ್. ಇನ್ನೊಂದು ಬರುತ್ತೆ ಯಾವುದು, ಇದು ಇಂಡಿಯನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇವು 3 ಟಾಪಿಕ್ಸ್ ಇದ್ದಾವೆ ನೋಡಿ. ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಂತ ಬರುತ್ತೆ, ಇಂಡಿಯನ್ ಎಕನಾಮಿ ಅಂತ ಬರುತ್ತೆ. ಆ್ಯಂಡ್ ಪೇಪರ್ 2 ಅಲ್ಲಿ ಜಾಗ್ರಫಿ ಆ್ಯಂಡ್ ಪಾಲಿಟಿ, ಈವನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ರೈಟ್, ಇವೆಲ್ಲ ಇಲ್ಲಿ ಬರ್ತವೆ. ಜಾಗ್ರಫಿ, ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಬರುತ್ತೆ. ಆ್ಯಂಡ್ ಪೇಪರ್ 3 ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸೈನ್ಸ್ ಆ್ಯಂಡ್ ಟೆಕ್ ಆ್ಯಂಡ್ ಎನ್ವೈರ್ಮೆಂಟ್, ಇಕಾಲಜಿ ಆ್ಯಂಡ್ ಜನರಲ್ ಸೈನ್ಸ್ ಇಲ್ಲಿ ಬರುತ್ತೆ. ಆ್ಯಂಡ್ ಪೇಪರ್ 4 ನಿಮ್ಗೆ ಗೊತ್ತು, ಎಥಿಕ್ಸ್, ಎಥಿಕ್ಸ್, ಇಂಟೆಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಇಲ್ಲಿ ಬರುತ್ತೆ. ನೋಡಿ ಎಷ್ಟು ತುಂಬ ನೀಟಾಗಿ ಸಿಲೆಬಸ್ ಡಿಸೈನ್ ಮಾಡಿದ್ದಾರೆ, ರೈಟ್. ನೋಡಿ ಹಿಸ್ಟ್ರಿ, ಕಲ್ಚರ್, ಸೋಷಿಯಲ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿ. ನೋಡಿ ಜಾಗ್ರಫಿ, ಪಾಲಿಟಿ ಆ್ಯಂಡ್ ಇಲ್ಲೇನಿದೆ 1 ಮಿನಿಟ್. ಸೊ ಇಲ್ಲಿ ಇಂಡಿಯನ್ ಎಕನಾಮಿ ಇದೆ, ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ರೈಟ್. ಆ್ಯಂಡ್ ಪೇಪರ್ 3 ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್, ಇಕಾಲಜಿ, ಜನರಲ್ ಸೈನ್ಸ್ ಇದೆ.
ಆ್ಯಂಡ್ ಪೇಪರ್ ಫಾರ್ಲಿ ಎಥಿಕ್ಸ್, ಇಂಟೆಗ್ರಿಟಿ ಮತ್ತು ಆ್ಯಪ್ಟೂಡ್ ಇದೆ. ಸೊ ಇದು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ಪ್ರಿಲಿಮ್ಸಿಗೆ ಏನು ಓದಿರ್ತೀರ ಅದೇ ಹೆಚ್ಚಿಗೆ ಮೆನ್ಸಿಗಿದೆ. ಆ್ಯಂಡ್ ತುಂಬ ಹೈಲಿ ಸ್ಕೋರಿಂಗ್ ಯಾವುದಂದರೆ ಸಾಮಾನ್ಯವಾಗಿ ಕರೆಕ್ಟಾಗಿ ಕೇಳ್ಕೊಳ್ಳಿ. ಒಂದು ಸ್ವಲ್ಪ ಇಲ್ಲೇನಾಗತ್ತೆ ಅಂದರೆ ಸ್ವಲ್ಪ ಸ್ಕೋರ್ ಕಡಿಮೆ ಆಗುತ್ತೆ, ಬಟ್ ಇಲ್ಲಿ ಹೈಲಿ ಸ್ಕೋರಿಂಗ್, ಯಾಕಂದರೆ ಪಾಲಿಟಿ ಇಲ್ಲಿ ಕೂಡ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಹೈಲಿ ಸ್ಕೋರಿಂಗ್ ಈ ಪಾರ್ಟ್. ಪೇಪರ್ 3 ಇಸ್ ಹೈಲಿ ಸ್ಕೋರಿಂಗ್, ಪೇಪರ್ 4 ಇಸ್ ಹೈಲಿ ಸ್ಕೋರಿಂಗ್. ಈಗ GS 3 ಇಸ್ ಹೈಲಿ ಸ್ಕೋರಿಂಗ್, GS 4 ಇಸ್ ವೆರಿ ಹೈಲಿ ಸ್ಕೋರಿಂಗ್. ಸೊ GS 4 ನೀವು ನೀಟಾಗಿ ಒಂದು ಡಿ ಕೆ ಬಾಲಾಜಿ ಅವ್ರ ಬುಕ್ ಓದ್ಕೊಂಡ್ಬಿಟ್ರೆ ಸಾಕು, ನೀವು ಒಳ್ಳೆ ಪರ್ಫಾರ್ಮ್ ಮಾಡ್ಬೋದು. ಡಿ ಕೆ ಬಾಲಾಜಿ ಅವ್ರ ಲೆಕ್ಸಿಕಾನ್ ಬುಕ್ ಬರುತ್ತೆ, ಲೆಕ್ಸಿಕಾನ್. ಸೊ ಲೆಕ್ಸಿಕಾನ್ ಅವ್ರ ಡಿ ಕೆ ಬಾಲಾಜಿ ಅವ್ರದ್ದು ಒಳ್ಳೆ ಬುಕ್ ಇದೆ. ಕನ್ನಡ ಮೀಡಿಯಮ್ದಾಗೂ ಸಿಗುತ್ತೆ, ಇಂಗ್ಲೀಷ್ ಮೀಡಿಯಮ್ದಾಗೂ ಕೂಡ ಸಿಗುತ್ತೆ, ಯಾವುದು ಡಿ ಕೆ ಬಾಲಾಜಿ ಅವ್ರದ್ದು. ಬಟ್ ಲೆಕ್ಸಿಕಾನ್ ಮಾತ್ರ ಇಂಗ್ಲೀಷಲ್ಲಿ ಮಾತ್ರ ಇದೆ. ಇಂಗ್ಲೀಷ್ ಮೀಡಿಯಮ್ ಓದೋರಿಗೆ ಲೆಕ್ಸಿಕಾನ್ ಇಸ್ ದ ಬೆಸ್ಟ್ ಬುಕ್. ಆ್ಯಂಡ್ ಕನ್ನಡ ಮೀಡಿಯಮ್ ಓದ್ತೀರ ಅಂದರೆ ಡಿ ಕೆ ಬಾಲಾಜಿ ಇಸ್ ದ ಬೆಸ್ಟ್ ಬುಕ್. ಅದನ್ನು ಓದ್ಕೊಳ್ಳಿ. ಅದನ್ನು ಬಿಟ್ಟು ಸ್ಪರ್ಧಾ ವಿಜೇತ ಓದಿದೆ, ಸ್ಪರ್ಧಾ ಚೈತ್ರ ಓದಿದೆ, ಚಿತ್ರನ ಆಗಿರುತ್ತೆ ಗೊತ್ತಿರಲಿ, ರೈಟ್. ಸೊ ಡಿ ಕೆ ಬಾಲಾಜಿ ದ ಬೆಸ್ಟ್ ಬುಕ್, ಅದನ್ನು ರೆಫರ್ ಮಾಡಿ. ಇದು ಅದಕ್ಕೆ ಆಯಿತು. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್ ಇಕಾಲಜಿ ನೋಡಿ. ಎನ್ವೈರ್ಮೆಂಟ್ ಇಕಾಲಜಿಗೆ PMIS ತುಂಬ ಒಳ್ಳೆ ಬುಕ್ ಅದು. PMIS ಅಂತೇಳಿ, PMF IAS ಅಂತೇಳಿ, PMF IAS ತುಂಬ ಒಳ್ಳೆ ಬುಕ್ ಇದೆ. ಇದು ನಿಮಗೆ ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ ಇದು PMF IAS. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ರವಿ ಪಿ ಅಗ್ರಹಾರಿ ಒಳ್ಳೆ ಬುಕ್ ಇದು. ರವಿ ಪಿ ಅಗ್ರಹಾರಿ ಅವರು ಕೂಡ ಬರೋ ಚಾನ್ಸಸ್ ಇದೆ, ಬರ್ಬೋದು, ಬರದೇ ಇರ್ಬೋದು. ಬಟ್ ನೆಕ್ಸ್ಟ್ ಸರ್ ಮಾತಾಡ್ತಿರ್ತಾರೆ, ಅವ್ರಿಗೆ ಕರ್ಕೊಂಬರ್ತೀವಿ ಅಂತೇಳಿ. ರವಿ ಪಿ ಅಗ್ರಹಾರಿ ಇಸ್ ಬೆಸ್ಟ್ ಫ್ಯಾಕಲ್ಟಿ ಥ್ರೂಔಟ್ ದ ಇಂಡಿಯಾ. ಅವ್ರದೇ ಒಂದು ಒಳ್ಳೆ ಬುಕ್ ಇದೆ, ರವಿ ಪಿ ಅಗ್ರಹಾರಿ ಅಂತ, ತುಂಬ ಚೆನ್ನಾಗಿದೆ ಬುಕ್. ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್ ಇಕಾಲಜಿಗೆ PMF IAS, ರೈಟ್. ಆ್ಯಂಡ್ ಜನರಲ್ ಸೈನ್ಸ್ ಅಂತರೂ NCRTs ಇಲ್ಲಿ ಡಿ ಕೆ ಬಾಲಾಜಿ. ಇಂಗ್ಲೀಷ್ ಮೀಡಿಯಮ್ ಓದ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಬುಕ್ ಡಿ ಕೆ ಬಾಲಾಜಿ ಅವ್ರದ್ದು. ನಮ್ಮ ಕರ್ನಾಟಕದವರೇ, ಅವ್ರದ್ದು IAS ಅಲ್ಲಿ 36 ರ್ಯಾಂಕ್ ಅವ್ರದ್ದು. ಈಗೇನೋ ಆಂಧ್ರದಲ್ಲಿ ಏನೋ ಕಮಿಷನ್ ಆಗಿದ್ದಾರೆ ಅವರು, ರೈಟ್. ಸೊ ನೋಡಿ ಇದು. ಆ್ಯಂಡ್ ಪೇಪರ್ 3 GS ಪೇಪರ್ 2 ಅಲ್ಲಿ ಜೋಗ್ರಫಿಗೆ NCRT ಆ್ಯಂಡ್ ರಂಗನಾಥ್ ಅವ್ರದ್ದು ಬುಕ್ ಚೆನ್ನಾಗಿದೆ. ರಂಗನಾಥ್ ಬುಕ್ ಕರ್ನಾಟಕ ಜೋಗ್ರಫಿ, ಇಂಡಿಯನ್ ಜೋಗ್ರಫಿ ಮತ್ತು ಇವನ್ ಫಿಸಿಕಲ್ ಜೋಗ್ರಫಿ ಮೂರು ಕೂಡ ಅವ್ರದ್ದು ಚೆನ್ನಾಗಿ ಬುಕ್ ಇದೆ. ರಂಗನಾಥ್ ಅವ್ರದ್ದು ಪ್ಲಸ್ NCRT. ಪಾಲಿಟಿಕ್ ಅಂದರೆ ನಿಮಗೆ ಗೊತ್ತಿದೆ, GS ಗಂಗಾಧರ್ ಆರ್ ಲಕ್ಷ್ಮೀಕಾಂತ್ ಇಂಗ್ಲೀಷ್ ಮೀಡಿಯಮ್ ಇದೆ, ಲಕ್ಷ್ಮೀಕಾಂತೇ ಓದಿ. ಆ್ಯಂಡ್ ನಾವು ಕನ್ನಡ ಮೀಡಿಯಮ್ ಕೂಡ ಅದನ್ನೇ ಓದಿ, ಯಾಕಂದ್ರೆ ಅವ್ರು ಈಗ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ನೋಡಿ ಟ್ರಾನ್ಸ್ಲೇಟ್ ಕನ್ನಡ ಆಲ್ಸೋ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಲಕ್ಷ್ಮೀಕಾಂತ್, ನೋ ಅದರ್ ಸೋರ್ಸ್, ಓನ್ಲಿ ಲಕ್ಷ್ಮೀಕಾಂತ್, ನೀಟಾಗಿ ಓದ್ಕೊಳ್ಳಿ. ಎಲ್ಲ ಕ್ವಶನ್ಸು ಕವರ್ ಆಗುತ್ತೆ ಲಕ್ಷ್ಮೀಕಾಂತಲ್ಲಿ. ಆ್ಯಂಡ್ ಅದೇ ಕಾನ್ಸ್ಟಿಟ್ಯೂಷನ್ ಕೂಡ ಅವ್ರದ್ದೇ ಇದೆ, ಕಾನ್ಸ್ಟಿಟ್ಯೂಷನ್ ಗವರ್ನೆನ್ಸ್ ಅಂತೇಳಿ ಲಕ್ಷ್ಮೀಕಾಂತ್ ಅವ್ರದ್ದು ಬುಕ್ ಬರುತ್ತೆ, ಅದನ್ನು ಓದ್ಕೊಳ್ಳಿ. ಹಿಸ್ಟ್ರಿ ಮತ್ತು ಕಲ್ಚರಿಗೆ ತುಂಬ ಬುಕ್ಸ್ ಇದ್ದಾವೆ. ಸದಾಶಿವ್ ಇದೆ, ಆ್ಯಂಡ್ ಕಾಮತ್ ಅವ್ರದ್ದಿದೆ, ಪ್ಲಸ್ KNA ಅಂತ ಬುಕ್ ಬರ್ತವೆ. ನೀವು ಯಾವುದು ಓದಿದ್ರೆ ಅದನ್ನೇ ರಿವಿಷನ್ ಮಾಡಿ, ಸುಮ್ಮನೆ ಬೇರೆ ಬುಕ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ. ಸೊ ಮುಂಚೆ ಏನು ಓದಿರೋ ಅದನ್ನೇ ರಿವಿಷನ್ ಮಾಡಿ ಅಷ್ಟೇ. ಸದಾಶಿವ್ ಓದಿದರೆ ಸದಾಶಿವ ರಿವಿಷನ್ ಮಾಡಿ. ಸೊ ಸದಾಶಿವ್ ಓದಿ ಮತ್ತು KNA ಒಂದು ಸರಿ ಟೆಸ್ಟ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಡು ದ ಎಕ್ಸ್ಪೆರಿಮೆಂಟ್ಸ್, ಬಿಕಾಸ್ ಅದು ತುಂಬ ಟೈಮ್ನ ವೇಸ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಯಾವ ಬುಕ್ ಓದಿದ್ರೆ ಅದನ್ನೇ ಮಾಡಿ. ಎಲ್ಲ ಬುಕ್ಸಲ್ಲಿ ಒಳ್ಳೆ ಕಂಟೆಂಟೇ ಇದೆ. ಯಾರೇ ಒಬ್ಬ ಆಥರ್ ಆ ಬುಕ್ನ ಪಬ್ಲಿಷ್ ಮಾಡಬೇಕಂದ್ರೆ ಒಂದು ಕ್ವಾಲಿಟಿ ತರಬೇಕಂತೆ ಅವ್ರು ಮಾಡ್ತಿರ್ತಾರೆ. ಸುಮ್ಮನೆ ಯಾವುದು ಮಾರ್ಕೆಟ್ ಬಿಡಬೇಕು ಯಾರು ಬಿಡೋಂಗಿಲ್ಲ. ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟೆ ಅದನ್ನು ಮಾರ್ಕೆಟ್ ತೊಗೊಂಬಂದಿರ್ತಾರೆ. ಸೊ ಎಲ್ಲ ಬುಕ್ಸ್ ಚೆನ್ನಾಗಿದ್ದಾವೆ. ಸೊ ಬಟ್ ನನ್ನ ಪ್ರಕಾರ ಸದಾಶಿವ್ ಇಸ್ ದ ಗುಡ್ ಬುಕ್. ಸದಾಶಿವ್ ಒಳ್ಳೆ ಬುಕ್ ಇದೆ, ನೀಟಾಗಿ ಓದ್ಕೊಳ್ಳಿ, ರೈಟ್. ಸೊ ಆಮೇಲೆ ಸೋಷಿಯಲ್ಗೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಅಥವಾ ನಮ್ಮ KPSC ತುಂಬ ಒಳ್ಳೆ ನೋಟ್ಸ್ ಇದೆ ಸೋಷಿಯಲ್ಲಿಗೆ, ನಮ್ಮ KPSC, ರೈಟ್. ಅದು ಬಿಟ್ಟರೆ ಇದು ಯಾವುದು ಇಂಡಿಯನ್ ಎಕನಾಮಿಗೆ ಸೊ ಕರ್ನಾಟಕ ತೊಗೊಂಡ್ರೆ ನೀವು ಯಾರು ಕೃಷ್ಣಮೂರ್ತಿ ಇದ್ದಾರೆ, ಗರಣಿ ಕೃಷ್ಣಮೂರ್ತಿ ಅಂತೇಳಿ. ಸೊ ಅಥವಾ HRK ಅಂತೂ ಕೂಡ ಬುಕ್ ಬರುತ್ತೆ, ಗರಣಿ ಕೃಷ್ಣಮೂರ್ತಿ HRK. ಬಟ್ ನನ್ನ ಪ್ರಕಾರ ನೀವು ಒಂದು ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇದು ಓದ್ಕೊಳ್ಳಿ, ರಮೇಶ್ ಸಿಂಗ್ ಓದ್ಕೊಳ್ಳಿ, ತುಂಬ ಒಳ್ಳೆ ಬುಕ್ಕು. ರಮೇಶ್ ಸಿಂಗ್ ಆರ್ ವಿವೇಕ್ ಸಿಂಗ್ ಅಂತೂ ಕೂಡ ಬರುತ್ತೆ, ಒಳ್ಳೆ ಬುಕ್ಕು. ನೀವು ಕನ್ನಡ ಮೀಡಿಯಮ್ ಓದ್ತೀವಂದರೆ ಸೊ ಗರಣಿ ಕೃಷ್ಣಮೂರ್ತಿ ಒಳ್ಳೆ ಬುಕ್ ಇದೆ, ಅದನ್ನು ಓದ್ಕೊಳ್ಳಿ. ಗರಣಿ ಕೃಷ್ಣಮೂರ್ತಿ ಕನ್ನಡ ಮೀಡಿಯಮ್ದವರಿಗೆ. ಇಂಗ್ಲೀಷ್ ಮೀಡಿಯಮ್ದವರಿಗೆ ರಮೇಶ್ ಸಿಂಗ್ ಒಳ್ಳೆ ಬುಕ್ ಇದೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಸೊ ಇಷ್ಟು ನಿಮಗೆ ಸೋರ್ಸ್ ಮೇನ್ಸಿಗೆ. ನಿಮಗೆ ಪ್ರಿಲಿಮ್ಸ್ ನೀವು ಆಲ್ರೆಡಿ ಮುಂಚೆ ಓದಿದರೆ ಇವಾಗ ಮೇನ್ಸ್ ಓದ್ಕೊಳ್ಳಿ. ಬಟ್ ನಾನು ಪ್ರಿಲಿಮ್ಸ್ ಓದಿಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿ. ಆ ಪ್ರಿಲಿಮ್ಸ್ ನಿಮಗೆ ಹೇಳ್ಕೊಂಡು ಏನೋ ಓದಬೇಕು ಅಂತ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿ. ಈವನ್ ನೀವು ಮುಂಚೆ ಪ್ರಿಲಿಮ್ಸ್ ಓದ್ಕೊಂಡ್ರು ಸಹಿತ ಮತ್ತೆ ರಿವಿಷನ್ ಮಾಡ್ಕೊಳ್ಳಿ. ರಿಸ್ಕ್ ತೊಗೋಬೇಡಿ ಅಂತ. ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ಏನಾದರೂ ಫೇಲ್ ಆದರೆ ಏನು ಉಪಯೋಗ ಅಂತ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಈವನ್ ನೀವು ಮುಂಚೆ ಪ್ರಿಲಿಮ್ಸ್ ಓದ್ಕೊಂಡ್ರು ಸಹಿತ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ನೀವು ರಿವಿಷನ್ ಮಾಡ್ಕೊಂಡಷ್ಟು ಮತ್ತಷ್ಟು ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ನೀವು ರಿವಿಷನ್ ಮಾಡಿಕೊಂಡ್ರೆ ಇವಾಗ ನೋಡಿ, ನೀವು ರಿವಿಷನ್ ಮಾಡ್ಕೋಬೇಕಂದ್ರೂ ಸಹಿತ ಇವೇ ಓದ್ಬೇಕು ತಾನೇ, ಜೋಗ್ರಫಿ ಹಿಸ್ಟ್ರಿ ಇವೇ ಓದಲೇಬೇಕಾಗುತ್ತೆ. ಅದು ಕೂಡ ಮೀನ್ಸ್ ಹೆಲ್ಪ್ ಆಗೇ ಆಗುತ್ತೆ ಎನಿಮೆ, ರೈಟ್. ಸೊ ಅದಕ್ಕೆ ಯಾವುದು ಕೂಡ ವೇಸ್ಟ್ ಆಗಲ್ಲ ನಿಮಗೆ.
ಅದಕ್ಕೆ ಮೇನ್ಸ್ ಕೂಡ ನೀವು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಸಿಲೆಬಸ್ ಮೇನ್ಸ್. ಆ್ಯಂಡ್ ಇಂಟರ್ವ್ಯೂ ಅಂದ್ರೆ 25 ಮಾರ್ಕ್ಸಿಗಿರುತ್ತೆ. ಆ್ಯಂಡ್ ಇಂಟರ್ವ್ಯೂ ಇಟ್ ಮೋಸ್ಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಡ್ಯಾಫ್ ಅಂದರೆ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ನೀವು ಮೇನ್ಸ್ ಪಾಸ್ ಆದಮೇಲೆ ಸೊ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋಕ್ಕೆ ಹೇಳ್ತಾರೆ ನಿಮಗೆ, ಅದು DAF ಅಂತ, ಡ್ಯಾಫ್ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಆ್ಯಂಡ್ ಆ ಡ್ಯಾಫಲ್ಲಿ ನೀವು ಏನು ಬರ್ದಿರ್ತೀರಿ ನೋಡಿ, ಅದ್ರ ಮೇಲೆ ಹೆಚ್ಚು ಕ್ವಶನ್ ಕೇಳ್ತಾರೆ. ನಿಮ್ಮ ಹಾಬೀಸ್ ಬಗ್ಗೆ, ಇಂಟ್ರೆಸ್ಟ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಎಂಪ್ಲಾಯ್ಮೆಂಟ್ ಬಗ್ಗೆ, ನೀವು ಕಲ್ತಿರುವಂಥ ಒಂದು ಸ್ಕೂಲ್ಸ್ ಬಗ್ಗೆ, ಅದ್ರ ಮೇಲೆ ಹೆಚ್ಚು ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ಇಂಟರ್ವ್ಯೂ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ನೌ ಯು ಹ್ಯಾವ್ ಟು ಫೋಕಸ್ ಆನ್ ದ PT. ಆ್ಯಂಡ್ PT ಪಾಸ್ ಆದಮೇಲೆ 2 to 3 ಮಂತ್ಸ್ ಟೈಮ್ ಕೊಡ್ತಾರೆ. ಆ 2 to 3 ಮಂತ್ಸಲ್ಲಿ ಸಾಕು, ಇಷ್ಟೆಲ್ಲ ಕವರ್ ಮಾಡೋಕ್ಕೆ ಸಾಕು ನಿಮಗೆ. ಬಿಕಾಸ್ ಆಲ್ಮೋಸ್ಟ್ ಇದು ಕವರ್ ಆಗಿರುತ್ತೆ ನೋಡಿ. ಯಾವುದು ಜಾಗ್ರಫಿ ಕವರ್ ಆಗಿರುತ್ತೆ ಫಿಲಿಮ್ಸ್ದಾಗೆ, ಪಾಲಿಟಿ ಕವರ್ ಆಗಿರುತ್ತೆ, ಕಾನ್ಸ್ಟಿಟ್ಯೂಷನ್ ಕವರ್ ಆಗಿರುತ್ತೆ, ಹಿಸ್ಟ್ರಿ ಕವರ್ ಆಗಿರುತ್ತೆ, ಕಲ್ಚರ್ ಕವರ್ ಆಗಿರುತ್ತೆ, ಆಲ್ಮೋಸ್ಟ್ ಎಕನಾಮಿಕ್ ಕವರ್ ಆಗಿರುತ್ತೆ. ಒನ್ಲಿ ಏನಂದರೆ ಈ ಪಾರ್ಟ್ ಮಾತ್ರ ಸ್ವಲ್ಪ ಉಳ್ಕೊಂಡಿರುತ್ತೆ ನಮ್ಮದು. ಆ ಪಾರ್ಟ್ ಉಳ್ಕೊಂಡಿರುತ್ತೆ, ಅದನ್ನು ನೀವು ಆರಾಮಾಗಿ ಆದಮೇಲೆ ಅದನ್ನು ಓದ್ಕೋಬಹುದು, ರೈಟ್. ಸೊ ದಿಸ್ ಇಸ್ ದ ಪ್ರಾಪರ್ ಸ್ಟ್ರಾಟಜಿ ಫಾರ್ PT ಆ್ಯಂಡ್ ಮೇನ್ಸ್. ಸೊ ಇವಾಗ ಜಸ್ಟ್ ನಿಮ್ಮೊಂದು ಬೇಸಿಕ್ ಐಡಿಯಾ ಬಂತ ಅನ್ಕೋತೀನಿ ಫಿಲಿಮ್ಸ್ ಬಗ್ಗೆ ಮತ್ತು ಮೇನ್ಸ್ ಬಗ್ಗೆ. ಸೊ ನಾವು ಇವಾಗ ನೋಡಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್, ನಾನು ಒಂದು 10 ಕ್ವಶನ್ ತೊಗೊಂಡಿದ್ದೀನಿ. ಸೊ ವಿಲ್ ಡಿಸ್ಕಸ್ ದೋ 10 ಕ್ವಶನ್ಸ್, ದೆನ್ ವಿಲ್ ಸ್ಟಾಪ್ ದ ಸೆಷನ್. ಸೊ ಒಂದು ಯಾವ ಥರ ಕ್ವಶನ್ ಕೇಳಿದ್ದಾರೆ ಮುಂಚೆ ಜಾಗ್ರಫಿಯಿಂದ ಒಂದು 10 ಕ್ವಶನ್ ಡಿಸ್ಕಸ್ ಮಾಡೋಣಂತೆ. ಮತ್ತು ಅದು ಯಾವ ರೀತಿಯಾಗಿ ಅಪ್ರೋಚ್ ಮಾಡಬೇಕು ದಟ್ ಪಾಯಿಂಟ್ ವಿಲ್ ಡಿಸ್ಕಸ್ ಹಿಯರ್, ರೈಟ್.